580 ಇತ್ತು ಸರ್. 580 ಸರ್ ನಿಮ್ದು? ಹೌದು. ಓಕೆ ಸರ್, ಒಂದ್ ನಿಮಿಷ ನಾನು ನನ್ನ ಸಾರಿ, ಸ್ಕ್ರೀನ್ 480 ಶೇರ್ ಮಾಡಿದ್ದೀನಿ. ಸರ್, 480. ಓಕೆ, ಸೊ ನಾನು ಟಾಟಾ ಮೋಟರ್ ಚಾರ್ಟ್ ಹಾಕ್ತೀನಿ ನೋಡಿ. ಓಕೆ, ಈಗ ತುಂಬಾ ಜನಕ್ಕೆ ಸರ್ ನೀವು ಅನಾಲಿಸಿಸ್ ಎಲ್ಲ ಇದನ್ನ ಮಾಡ್ತಿದ್ದೀರಾ, ಬಟ್ ನನಗೇನು ಟೆಕ್ನಿಕಲ್ ಏನು ಗೊತ್ತಿಲ್ಲ ಅಂತೀರಾ ತುಂಬಾ ಜನಕ್ಕೆ ಅನ್ಸುತ್ತೆ. ಸೊ ನೋ ಇಶ್ಯೂಸ್. ನಿಮಗ್ ನಾನೇನ್ ಹೇಳ್ತೀನಿ ಅಂದ್ರೆ ವೆರಿ ಸಿಂಪಲ್ ಆಗಿ ಒಂದೆರಡು ಮೂರು ಇದನ್ನ ಹೇಳ್ಕೊಡ್ತೀನಿ ಬೇಕಾನ. ಎಸ್, ಸೊ 480 ನೀವು ಬೈ ಮಾಡಿದೀರಾ, ಬಟ್ ಇವಾಗ ಟಾಟಾ ಮೋಟರ್ಸ್ ಬಂದ್ಬಿಟ್ಟು ಸ್ನೇಹಿತರೆ 400 460 ಅರೌಂಡ್ ಇದೆ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಈ ಸ್ಟಾಕ್ ಚೆನ್ನಾಗಿದೆ. ಸೊ ತುಂಬಾ ಜನಕ್ಕೆ ಓಕೆ, ನಾನು ಇವಾಗ ನಿಮ್ಗೆ ಹೇಳ್ತಾ ಹೋಗ್ತಿರೋದು ಟಾಟಾ ಮೋಟರ್ಸ್ ಬಗ್ಗೆ. ರಾಕೇಶ್ ಅವ್ರ ಏನ್ ಅಂತಿದಾರೆ, ಅವರು ಟಾಟಾ ಮೋಟರ್ಸ್ ಅಲ್ಲಿ ಇದಾರೆ, ಇದನ್ನ ಹೋಲ್ಡ್ ಮಾಡ್ಕೋಬೇಕಾ ಮಾಡ್ಕೋಬಾರ್ದ ಅಂದಿದ್ದಾರೆ. ಸ್ನೇಹಿತರೆ, ಟಾಟಾ ಮೋಟರ್ಸ್ ಚೆನ್ನಾಗಿದೆ, ಬಟ್ ಏನು ಪ್ರಾಬ್ಲಮ್ ಅಂದ್ರೆ ನಾನು ನಿಮ್ಗೆ ಹಂಗೆ ಚಾರ್ಟ್ ಹಾಕಿ ಹೇಳ್ತೀನಿ. ಟಾಟಾ ಮೋಟರ್ಸ್ ಇವಾಗ ಡಿಕ್ಲೈನಿಂಗ್ ಫೇಸ್ ಇದೆ, ಅಂದ್ರೆ ಇಲ್ಲಿಂದ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗೋ ಎಲ್ಲಾ ಲಕ್ಷಣಗಳು ಟಾಟಾ ಮೋಟರ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಇದು ಮ್ಯಾಕ್ಸಿಮಮ್ ಏನಾದ್ರು ಟಾಟಾ ಮೋಟರ್ ಓಕೆ 420 ಕೆಳಗಡೆ ಹೋದ್ರೆ ನೀವು ಹೊರಗಡೆ ಬರ್ಬೇಕಾಗತ್ತೆ. 420 ಕೆಳಗಡೆ ಹೋದ್ರೆ ಸ್ನೇಹಿತರೆ ಅರೌಂಡ್ 360ರಿಂದ 70 ಬರೋ ಚಾನ್ಸ್ ತುಂಬಾ ಇದೆ. ರಾಕೇಶ್ ಅವರೇ, ಮೋಸ್ಟ್ಲಿ ನಾನು ಹೇಳ್ತಿರೋದು ಅರ್ಥ ಆಗ್ತಿರ್ಬೋದು. ಎಸ್, ಸೊ 420 ಕೆಳಗಡೆ ಟಾಟಾ ಮೋಟರ್ಸ್ ಹೋಗ್ಬಾರ್ದು. ಓಕೆನಾ, ಅದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಇದೇನ್ ಜೋನ್ ಇದೆಲ್ಲ ಇಲ್ಲಿ ನೋಡಿ, ಟಾಟಾ ಮೋಟರ್ಸ್ ಕೆಲವೊಬ್ರು ಯಾರು ಇನ್ನೂ ಹೋಲ್ಡಿಂಗ್ ಇದ್ದವ್ರ ಅಥವಾ ತಗೋಬೇಕನ್ನೋರು 460ರಿಂದ 430 ರೇಂಜ್ ಅಲ್ಲಿ ನೀವು ಬೈ ಮಾಡಕ್ ಹೋಗ್ಬೇಡಿ. ಮೇಲ್ ಹೋದ್ರೆ ಮಾತ್ರ ಬೈ ಮಾಡಿ, 530 ಮೇಲ್ ಹೋದ್ರೆ ಮಾತ್ರ, ಅಲ್ಲಿ ತನಕ ಬೈ ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ. ಯಾಕಂದ್ರೆ ಇದೊಂಥರ ಕನ್ಸಾಲಿಡೇಷನ್ ಫೇಸ್ ಆಗ್ತಿದೆ. ಇಲ್ಲಿ ಮೇಲೇನು ಹೋಗಲ್ಲ, ಕೆಳಗಡೆನೂ ಹೋಗಲ್ಲ, ಇದೇ ಜೋನ್ ಅಲ್ಲಿ ಇರುತ್ತೆ. ಇದಕ್ಕೆ ನಾವು ಡಿಸ್ಟ್ರಿಬ್ಯೂಷನ್ ಫೇಸ್ ಅಂತ ಕರಿತೀವಿ. ಸೊ ಈ ಫೇಸ್ ಅಲ್ಲಿ ಇದೆ ಸ್ನೇಹಿತರೆ ಇವಾಗಿದು. ಇವಾಗೇನ್ ಪ್ಯಾನಿಕ್ ಆಗೋ ಏನ್ ಅಭ್ಯಂತರ ಇಲ್ಲ ನಿಮ್ಗೆ, ಓಕೆನಾ? ರಾಕೇಶ್ ಅವರೇ, ನಾನು ಅನ್ಕೋತೀನಿ ನಿಮ್ಗೆ ಉತ್ತರ ಸಿಕ್ತು ಅಂತ. ಖಂಡಿತವಾಗ್ಲೂ ಸಿಕ್ತು. ಮತ್ತೆ ಇನ್ನೊಂದು ಕೊನೆಯದು, ನನೀಗ ಅದಾನಿ ವಿಲ್ಮಾರ್ಗೆ IPO ನಾನು ಬಂದಿದೆ. ಓಕೆ, ಅದಾನಿ ವಿಲ್ಮಾರ್ ಅಲ್ಲ? ಹೌದು, ಅದಾನಿ ವಿಲ್ಮಾರ್ ಅಲ್ಲಿ ನನಗೆ 60 ಸ್ಟಾಕ್ಸ್ ಬಂತು, 65 ಸ್ಟಾಕ್ ಬಂದಿದೆ IPO ಅಲ್ಲಿ. ಓ ಗ್ರೇಟ್ ಗ್ರೇಟ್, ಕಂಗ್ರಾಟ್ಸ್. ಇವನ್ ಪರ್ಸನಲ್ ನನಗೂ ಸಿಕ್ಕಿಲ್ಲ ಅದು. ಓಕೆ, ಸೊ ನಾನ್ ತಗೊಂಡಾಗ 220 ರೂಪಾಯಿ ನನಗೆ IPO ಅಲ್ಲಿ ಸಿಕ್ಕಿದ್ದು. ಹೌದು. ಓಕೆ, ಈಗಿನ ರೇಟು ಈಗ 370 ಚೇಂಜ್ ಏನೋ ಇದೆ ಸಮಥಿಂಗ್. ಹೌದು ಹೌದು. ಈಗ ನಾನು ಮತ್ತೆ ಅದನ್ನ ಅಡಾಪ್ಟ್ ಮಾಡ್ಲಾ ಇಲ್ವಾ ಬೇಡವಾ? ಕಂಪ್ನಿ ನನ್ನ ಟೆಕ್ನಿಕಲ್ ಅನಲೈಸ್ ಮಾಡಿ ಮತ್ತೆ ಫಂಡಮೆಂಟಲ್ ಮಾಡಿದ್ರು ನಂಗೆ ಅಷ್ಟು ಅರ್ಥ ಸಿಗ್ತಾ ಇಲ್ಲ. ಸೊ ನೀವು ನಿಮ್ ಸಜೆಷನ್ ಏನಂತೀರಾ? ಅದಾನಿ ವಿಲ್ಮಾರ್ ಅನ್ನ ನೀವು ಲಾಂಗ್ ರನ್ ಅಲ್ಲಿ ಇಟ್ಕೋಬಹುದು, ನಿಮ್ಗೆ ಯಾವುದೇ ಅಭ್ಯಂತರ ಇಲ್ಲ ಸ್ನೇಹಿತರೆ. ಸೊ ನಾನೇನ್ ಹೇಳ್ತೇನೆ, ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ನಿಮ್ಗೆ. ಒಂದು ಕಂಪ್ನಿನ ನೀವು ಲಾಂಗ್ ಟರ್ಮ್ ಆಗಿ ಓಕೆ ನಾವ್ ಹೆಂಗೆ ಅಂದ್ರೆ ನನಗೆ ಎಷ್ಟು ನಾಲೆಜ್ ಇದೆ ಅದನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡೋದು. ಇವನ್ ಸೊ ಲೈಕ್ ಎಷ್ಟಾಗತ್ತೆ ಅಷ್ಟು ನೀವು ಯಾವುದೇ ಒಂದು ಕಂಪನಿನ ಬೈ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ ಸ್ನೇಹಿತರೆ. ಒಂದೇ ನಿಮಿಷ ನಾನು ಚಿನ್ನ ಓಪನ್ ಮಾಡ್ತೀನಿ ನಂದು. ಎಸ್, ಒಂದು ಕಂಪ್ನಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದ್ರೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದ್ರೆ 2 ಥಿಂಗ್ಸ್ ನೋಡ್ಬೇಕು ಸ್ನೇಹಿತರೆ. ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಿದ್ದೇನೆ. ಎಸ್, ಸೊ 2 ತರ ಏನೇನು ಅಂತಂದ್ರೆ, ಒಂದು ಫಂಡಮೆಂಟಲ್ ನೋಡ್ಬೇಕು ಸ್ನೇಹಿತರೆ. ಇನ್ವೆಸ್ಟ್ ಮಾಡ್ತಿದ್ರೆ ನೀವೇನ್ ನೋಡ್ಬೇಕು, ಒಂದು ಫಂಡಮೆಂಟಲ್ ನೋಡ್ಬೇಕು, 2 ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ನೋಡಿ ಕಂಪನಿ ಯಾವ ತರ ಇದೆ. 2ನೇದು ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ನೋಡಿ. ಫಂಡಮೆಂಟಲ್ ನಿಮ್ಗೆ ಕೆಲವೊಬ್ರು ಸೌಂಡ್ ಬರ್ತಿದೆ ಸ್ನೇಹಿತರೆ, ಸೊ ನೀವೇನೆ ಅನ್ಮ್ಯೂಟ್ ಮಾಡ್ಕೊಂಡ್ರೆ ಮಿಕ್ಕಿದವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಸೆಷನ್ ಇರೋದ್ರಿಂದ ಪ್ರತಿಯೊಬ್ರು ಅವ್ರ ಕ್ವಶನ್ ಅನ್ನ ಕೇಳ್ಬೇಕಂತ ಅನ್ಕೊಂಡಿರ್ತಾರೆ. ಎಸ್, ಫಂಡಮೆಂಟಲ್ ಆಗಿ ನಾನ್ ನಿಮ್ಗೆ ಹೇಳ್ಬೇಕು ಅಂದ್ರೆ ಅದಾನಿ ವಿಲ್ಮಾರ್ ಆಗ್ಲಿ ಅಥವಾ ಟಾಟಾ ಮೋಟರ್ ಆಗ್ಲಿ 2 ಸ್ಟ್ರಾಂಗ್ ಇದೆ ಅಕ್ಷಯ್ ಅವರೇ, ನೀವು ಆರಾಮಾಗಿ ಇಟ್ಕೋಬಹುದು. ಟೆಕ್ನಿಕಲಿ ನೋಡಿದ್ರೆ ಅದಾನಿ ವಿಲ್ಮಾರ್ ಏನಿದೆ ಅಲ್ಲ, ದಿಸ್ ಇಸ್ ರಿಯಲಿ ಗುಡ್ ಟೆಕ್ನಿಕಲ್. ಯಾಕಂದ್ರೆ ರೀಸೆಂಟ್ ಆಗಿ ಲಿಸ್ಟ್ ಆಗಿರೋದು, ಮಾರ್ಕೆಟ್ ಬೀಳ್ತಿರೋವಾಗ್ಲೂ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಆಗಿದೆ ಇದು. ಓಕೆನಾ? ಬಟ್ ಅದೇ ವೆನ್ ಇಟ್ ಕಮ್ಸ್ ಟು ನೀವು ಟಾಟಾ ಮೋಟರ್ ಅಂತ ಅನ್ಕೊಂಡ್ರೆ, ಟಾಟಾ ಮೋಟರ್ ಟೆಕ್ನಿಕಲಿ ಸ್ವಲ್ಪ ವೀಕ್ ಇದೆ ಆಸ್ ಆಫ್ ನೌ. ಮೇ ಬಿ ಬಿಕಾಸ್ ಆಫ್ ವಾರ್ ಇರ್ಬೋದು ಅಥವಾ ಏನೋ ರೀಸನ್. ಬಟ್ ನೀವು ಒಂಚೂರು ವೇಟ್ ಮಾಡಿ, ಏನ್ ಪ್ಯಾನಿಕ್ ಆಗೋ ಸಿಚುವೇಶನ್ ಇಲ್ಲ. ನನ್ ಪ್ರಕಾರ 520 ಅರೌಂಡ್ ತನಕ ತುಂಬಾ ಬಂದೇ ಬರುತ್ತೆ. 520 ಅರೌಂಡ್ ಬಂದಾಗ ನಾನ್ ಬೇಕಾದ್ರೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಮೇಲ್ ಹೋಗುತ್ತಾ ಕೆಳಗಡೆ ಹೋಗುತ್ತೆ ಅಂತ. ಸೊ ಮೇ ಬಿ ವಿದಿನ್ ಕಪಲ್ ಆಫ್ ಡೇಸ್ ಅಲ್ಲಿ 520 ಬರಬಹುದು. ಮೇ ಬಿ ಮಾರ್ಚ್ ಮಂತ್ ಅಲ್ಲಂತೂ 520 ಮಿನಿಮಮ್ ಟಚ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಸ್ನೇಹಿತರೆ. ಸೊ ನೀವು ವೇಟ್ ಮಾಡಬಹುದು. ರಾಕೇಶ್ ಅವರೇ, ಹೋಪ್ ನಿಮ್ಗೆ 2 ಕ್ವಶನ್ ಉತ್ತರ ಸಿಕ್ತು ಅಂತ ಅನ್ಕೋತೀನಿ ನಾನು. ತುಂಬಾ ಥ್ಯಾಂಕ್ಸ್, ಯೂಸ್ಫುಲ್ ಆಯ್ತು. ಎಸ್ ಎಸ್.
ಸೊ ನೀವೇನ್ ಲೈಕ್ ತಾವೇನ್ ಮಾಡ್ಕೊಂಡಿರೋದು ರಾಕೇಶ್ ಅವರೇ? ನಾನು MNC ಕಂಪ್ನಿಗೆ ವರ್ಕ್ ಮಾಡ್ತೀನಿ ಬೆಂಗಳೂರಲ್ಲಿ. ಗ್ರೇಟ್. ಓಕೆ ಗ್ರೇಟ್. ಸೊ ಹೋಪ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೀಟಾಗಿ ಕಲ್ತ್ಕೊಂಡು ಇನ್ವೆಸ್ಟ್ ಮಾಡಿ, ಸರಿನಾ? ನಿಮ್ಗೆ ಏನೇ ಕ್ವಶನ್ ಇದ್ರು ನಮ್ಗೆ ಕೇಳಿ, ನಮ್ ಟೀಮ್ ಎಲ್ಲ ಸಪೋರ್ಟ್ ಮಾಡಕ್ಕೆ ನಾವೇನ್ ಕೋರ್ಸ್ ಸೆಕೆಂಡ್ರಿ ನಿಮ್ ಟೀಮ್ ಹತ್ರ ನಾನು ಮಾತಾಡ್ತಾ ಇದ್ದೀನಿ, ನಾನು ಕೋರ್ಸ್ ಜಾಯ್ನ್ ಆಗೋದ್ರಲ್ಲೂ ಇದೀನಿ ಸ್ವಲ್ಪ. ಗ್ರೇಟ್. ಸೊ ಕೋರ್ಸ್ ಗಿಂತ ನಾನೇನ್ ಹೇಳ್ತೀನಿ, ನಿಮ್ಗೆ ಏನ ನಮ್ ಕಡೆಯಿಂದ ಫ್ರೀ ಆಗಿ ಏನೇನ್ ಕೊಡೋದಾಗುತ್ತೆ ಎಲ್ಲಾನು ಕೊಡ್ತೀವಿ ಸ್ನೇಹಿತರೆ. ಸೊ ಕಲಿಯನ ಕರ್ನಾಟಕದಲ್ಲಿ ಒಂದು ಪ್ರಾಫಿಟಬಲ್ ಟ್ರೇಡರ್ಸ್ ಟೀಮ್ ಮಾಡೋಣ ಸ್ನೇಹಿತರೆ, ನಾವೆಲ್ಲರೂ ಸೇರಿ. ಸೊ ನಮ್ಮ ಡ್ರೀಮ್ ಅದು. ಸೊ ನೋಡೋಣ, ಆಸ್ ಅ ಟೀಮ್ ಆಗಿ ಪ್ರತಿಯೊಬ್ರು ವರ್ಕ್ ಮಾಡೋಣ ಅದಕ್ಕೆ. ಓಕೆನಾ? ಎಸ್. ಹಾ. ಸೊ ಮತ್ತೆ ಮಿಕ್ಕಿದವ್ರು ಚೆನ್ನಬಸು ಅನ್ನೋರು ಕ್ವಶನ್ ರೈಸ್ ಮಾಡ್ತೀನಿ ಅಂತ ಅಂತಿದ್ರು. ಸರ್ ನಿಮ್ ಕ್ವಶನ್ ಅನ್ನ ಕೇಳ್ಬೋದು? ಸರ್ ನಮಸ್ಕಾರ ಸರ್. ಹಾ ನಮಸ್ಕಾರ, ಹೇಳಿ ಸರ್. ಸರ್ ನಾನು ಒಂದು 3.5 ಲ್ಯಾಕ್ ಇನ್ವೆಸ್ಟ್ ಮಾಡಿದ್ದೀನಿ ಒಂದು 10 ಕಂಪನೀಸ್ ಅಲ್ಲಿ. ಓಕೆ ಸ್ವಲ್ಪ ಈಗ ಡೌನ್ ಆಗಿದೆ, ಬಟ್ ನಂದೇನ್ ಪೋರ್ಟ್ಫೋಲಿಯೋ ಒಂದು ಈಗ 8% ಪ್ರಾಫಿಟ್ ಇದೆ. ಈಗ ಹೋಲ್ಡ್ ಮಾಡ್ಲಾ ಸೆಲ್ ಮಾಡ್ಲಾ ಅಂತ ಡೌಟ್ ಬರ್ತಾ ಸರ್, ನೀವು ಇದೆ. ಪೋರ್ಟ್ಫೋಲಿಯೋ ಯಾವ್ಯಾವ ಸೆಕ್ಟರ್ ಇದೆ ಅಂತ ನನಗೆ ಹೇಳಿದ್ರೆ ನಾನು ನಿಮ್ಗೆ ಗೈಡ್ ಮಾಡಬಹುದು ಅದನ್ನ. ಯಾಕಂದ್ರೆ ಸರ್ ಹಂಗ ಹೇಳ್ತೀನಿ ನೋಡಿ, ಈಗ ನಿಮ್ದು ಏನಾದ್ರು ಸ್ಟಾಕ್ಸ್ ಮೆಟಲ್ ಸೆಕ್ಟರ್ ಇದ್ರೆ ನೀವು ಹಿಂಡಾಲ್ಕೋ ಇರ್ಲಿ ಅಥವಾ ಏನು ಇರ್ಲಿ. ಸರ್ ನಾನು ಪೋರ್ಟ್ಫೋಲಿಯೋ ಹೇಳ್ತೀನಿ ನೋಡಿ. ಓಕೆ ಸರ್ ಏಷ್ಯನ್ ಪೇಂಟ್ ಇದೆ, ಟೈಟನ್ ಇದೆ, ಓಕೆ ವಿಪ್ರೋ, ಇನ್ಫೋಸಿಸ್ ಇದೆ, ಓಕೆ HUL ಇದೆ, ITC ಇದೆ, ಓಕೆ ಅದಾನಿ ವಿಲ್ಮಾರ್ ಇದೆ, ಓಕೆ ಟ್ರೆಂಟ್ ಇದೆ. ಟ್ರೆಂಡ್, ಓಕೆ ಕರೆಕ್ಟ್ ಸರ್. ಇದ್ರಲ್ಲ ಓಕೆ. ಹಾ, ನೀವೊಂದ್ ಕೆಲಸ ಮಾಡಿ, ಈ ಲಿಸ್ಟ್ ಅನ್ನ ಸಪರೇಟ್ ಆಗಿ ಕಳ್ಸ್ಕೊಡಿ ಸರ್ ನಮ್ ಟೀಮಿಗೆ. ನಾವ್ ಬೇಕಾದ್ರೆ ನಿಮ್ಗೆ ಸಪರೇಟ್ ಆಗಿ ಅದನ್ನ ಒಂದೊಂದು ಹೇಳ್ಕೊಡ್ತೀವಿ ನಾವು ಫ್ರೀ ಆಗಿ. ಏನು ಎಲ್ಲ ಯಾರು ಸಪರೇಟ್ ಆಗಿ ಕಳ್ಸ್ಕೊಡಿ ಅಂದ್ರೆ ಮತ್ತೆ ಚಾರ್ಜ್ ಮಾಡ್ತಾರೆ, ಆತರ ಏನು ಇಲ್ಲ. ನಾನ್ ನಿಮ್ ಪ್ರತಿಯೊಂದಕ್ಕೂ ಎಲ್ಲಿ ತನಕ ಹೋಗ್ಬೋದು, ಸ್ಟಾಪ್ ಲಾಸ್ ಟಾರ್ಗೆಟ್ ಎಲ್ಲಾನು ಕಳಿಸ್ತೀವಿ ಸರ್. ಓಕೆನಾ? ಸೊ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್, ತುಂಬಾ ಜನಕ್ಕೆ ನಾನು ಹೇಳ್ತೀನಿ ನೋಡಿ, ITC ಸ್ಟಾಕ್ಸ್ ಅನ್ನ ಓಪನ್ ಮಾಡ್ತೀನಿ. ಅದಾನಿ ವಿಲ್ಮಾರ್ ಅಂತ ನಿಮ್ಗೆ ಗೊತ್ತಾಗಿದೆ ಇವಾಗ ಆಲ್ರೆಡಿ, ಹೌದಾ? ಅವಾಗ್ಲೇ ಹೇಳ್ದೆ. ಇಟ್ ಇಸ್ ಗುಡ್. ಅದಾನಿ ವಿಲ್ಮಾರ್ ಅನ್ನ ನೀವು ಕಣ್ ಮುಚ್ಕೊಂಡು ಹೋಲ್ಡ್ ಮಾಡಬಹುದು. ಸೊ ಈಗ ನಾನೀಗ ಓಪನ್ ಮಾಡಿರೋದು ITC ಚಾರ್ಟ್. ಸೊ ITC ತುಂಬಾ ಜನಕ್ಕೆ ಗೊತ್ತಿರಬಹುದು, ಸಿಗರೇಟ್ ಕಂಪನಿ ಒಂದೇ ಅಲ್ಲ ಸ್ನೇಹಿತರೆ, ಅದು FMCG ಕಂಪನಿನೂ ಇದೆ ಇವಾಗ. ಎಸ್. ಸೊ ಇಲ್ಲಿ ನೀವು ನೋಡ್ಬೋದು ಇವಾಗ ಎಷ್ಟು ಅಂತಂದ್ರೆ 214 ಇದೆ. ITC ನ ಸರ್ ನೀವು ಎಷ್ಟು ಪ್ರೈಸ್ ಬೈ ಮಾಡಿದ್ರಿ ಅಂತ ಹೇಳ್ಬೋದಾ ನಂಗೆ? ಸರ್ 218 ಗೆ ಬೈ ಮಾಡಿದೆ. 100 ಕ್ವಾಂಟಿಟಿ ಇದೆ ನನ್ನ ಹತ್ರ. 218 ಗೆ. ಓಕೆ, ಅಂದ್ರೆ ನೀವು ಇನ್ನ ಹೋಲ್ಡ್ ಮಾಡಬಹುದು ಸರ್, ಅದನ್ನ ಏನ್ ಅಭ್ಯಂತರ ಇಲ್ಲ. ಯಾಕಂತಂದ್ರೆ ನನ್ನ ಟರ್ಮ್ ಇದೆ, ನನ್ನ ಗುರಿ ಒಂದು 10 ಇಯರ್ 8 ಇಯರ್ ಇಟ್ಕೋಬೇಕಂತ ಇದೆ ಸರ್. ಅದು ಅಂದ್ರೆ ಲಾಂಗ್ ಟರ್ಮ್ ಗೆ, ಫುಲ್ ಲಾಂಗ್ ಟರ್ಮ್ ಇಟ್ಕೋಬೇಕಂತ ಇದೆ. ಇವು ಫಂಡಮೆಂಟಲಿ ಸ್ಟ್ರಾಂಗ್ ಇದಾವಲ್ಲ ಸರ್ ಈ ಕಂಪನಿ, ಟೈಟನ್, ಏಷ್ಯನ್ ಪೇಂಟ್. ಹಾ ಸರ್, ಟೈಟನ್ ಅಂಡ್ ಏಷ್ಯನ್ ಪೇಂಟ್ ತುಂಬಾ ಒಳ್ಳೇದಿದೆ ಸರ್. ಎರಡನ್ನೂ ಇಟ್ಕೋಬಹುದು ನೀವು ಲಾಂಗ್ ಟರ್ಮ್ ಆಗಿ, ಏನು ಅಭ್ಯಂತರ ಇಲ್ಲ. ಓಕೆನಾ? ಶಿವ ಸರ್, ನೀವ್ ಹೇಳಿದ್ರಲ್ಲಿ ಒಂದ್ ಚಿಕ್ಕ ಡೌಟ್ ಇದೆ. ಹೇಳಿ ಸರ್. ಈಗ ITC ಬಂದ್ಬಿಟ್ಟು ನನ್ನ ಚಾರ್ಟ್ ಅಲ್ಲಿ ಓಪನ್ ಮಾಡಿ ನೋಡಿದಾಗ ಆಲ್ಮೋಸ್ಟ್ 7 ರಿಂದ 8 ವರ್ಷ ಈ ಹಿಂದೆ ಒಂದೇ ರೇಟ್ ಎಲ್ಲ ಇದೆ. ಆ ರೇಂಜ್ ಮೇಲೂನು ಹೋಗಿಲ್ಲ, ಕೆಳಗಡೆನೂ ಹೋಗಿಲ್ಲ. ನನಗೆ ಬೋನಸ್ ಮಾತ್ರ ಕೊಡ್ತಾ ಇದೆ ಚೆನ್ನಾಗಿ. ಸೊ ನಾನು ಏನ್ ಇದನ್ನ ಹೋಲ್ಡ್ ಮಾಡೋದು ಬೋನಸ್ಗೋಸ್ಕರ ಹೋಲ್ಡ್ ಮಾಡಲ್ಲ, ಇಲ್ಲ ಫ್ಯೂಚರ್ ಅಲ್ಲಿ ಒಂದು 500 ರೀಚ್ ಆಗುತ್ತಾ? ಓಕೆ ಸರ್, ನಾನು ITC ಬಗ್ಗೆ ಇವಾಗ ಲೈವ್ ಆಗಿ ಅನಾಲಿಸಿಸ್ ಹೇಳ್ತೀನಿ. ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಇದು. ಯಾಕೆಂದ್ರೆ ನಾನು ITC ನ ಯಾಕೆ ತಗೊಂಡೆ ಅಂದ್ರೆ ಸ್ನೇಹಿತರೆ, ಇಂಡಿಯಾದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಪಬ್ಲಿಕ್ ಇನ್ವೆಸ್ಟ್ ಮಾಡಿರೋ ಸ್ಟಾಕ್ ಅಥವಾ ಜಾಸ್ತಿ ಜನ ಪಬ್ಲಿಕ್ ಒಂದೇ ಸ್ಟಾಕ್ ಅಲ್ಲಿ ಹೋಲ್ಡ್ ಮಾಡಿದಿರೋರು ಅಂತಂದ್ರೆ ITC ಇಂಡಿಯನ್. ಅದೇನ್ ITC ಟೊಬ್ಯಾಕೋ ಕಂಪನಿ ಇದೆ, ಟೊಬ್ಯಾಕೋದಲ್ಲಿ ITC ತುಂಬಾ ಜನ 1 ಲಕ್ಷ ತನಕ ಇನ್ವೆಸ್ಟ್ ಮಾಡಿದ್ರು. 70 ಕೋಟಿ ಜನ ಇದಾರೆ ಸ್ನೇಹಿತರೆ. ಏನ್ ಹೇಳಿ, 1 ಲಕ್ಷ ಅಥವಾ ಅದಕ್ಕಿಂತ ಕೆಳಗಡೆ ಅಮೌಂಟ್ ಇನ್ವೆಸ್ಟ್ ಮಾಡಿದವರು ಅರೌಂಡ್ ಅಂದ್ರೆ 70 ಕೋಟಿ ಶೇರ್ಸ್ ಅಲ್ಲೇ ಇದೆ ಅದ್ರಲ್ಲಿ. ಆತರ ಇದಾರೆ. ಸೊ ನಾನ್ ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ, ಈಗ ITC ಹಂಗೆ ನಿಮ್ಗೆ ನಾನು ಫಂಡಮೆಂಟಲ್ ಓಪನ್ ಆಗಿ ಹೇಳ್ತೀನಿ. ಸೊ ಟಿಕ್ಕರ್ ಟೇಪ್ ಅಂತ ಒಂದು ವೆಬ್ಸೈಟ್ ಇದೆ, ನೀವು ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ನೋಡ್ಕೋಬಹುದು ಸ್ನೇಹಿತರೆ. ಇಟ್ ಇಸ್ ಬ್ಯಾಕ್ಡ್ ಬೈ ಜಿರೋದಾ. ಸೊ ನಾನು ಅಲ್ಲಿ ಹೋಗಿ ITC ಅಂತ ಟೈಪ್ ಮಾಡ್ತೀನಿ. ಸೊ ITC ಚಾರ್ಟ್ ಇದ್ರಲ್ಲಿ ನಾನು ಫಿನಾನ್ಷಿಯಲ್ಸ್ ಅಂತ ಹೋಗ್ತೀನಿ. ಇದಕ್ಕಿಂತ ಮುಂದೆ ಹೇಳಿ ನೋಡಿ ಸ್ನೇಹಿತರೆ, ಯಾರಾದ್ರೂ ಸ್ವಲ್ಪ ನೀವು ಮಾತಾಡ್ತಿದ್ರೆ ಸ್ವಲ್ಪ ರಿಕ್ವೆಸ್ಟ್, ಒಂಚೂರು ನೀವು ನೀವಾಗೆ ಮ್ಯೂಟ್ ಮಾಡ್ಕೊಳ್ಳಿ. ಏನು ಕ್ವಶನ್ ಇಲ್ಲ ಅಂತಂದ್ರೆ ಮಿಕ್ಕಿದ್ರು ಇದಾಗುತ್ತೆ. ಓಕೆ ನೋಡಿ, ಎಸ್ ಬ್ಯಾಂಕ್ ಬಗ್ಗೆನೂ ಹೇಳ್ತೀನಿ ಸ್ನೇಹಿತರೆ, ಏನು ಅಭ್ಯಂತರ ಇಲ್ಲ. ಹಾ, ಈಗ ITC ಬಗ್ಗೆ ಇದು FMCG ಪ್ರಾಡಕ್ಟ್ 2,63,000 ಕೋಟಿ ಇದ್ರದೇನ್ ಟೋಟಲ್ ವ್ಯಾಲ್ಯೂಯೇಷನ್ ಇದೆ. 17ನೇ ನಂಬರ್ ಇದೆ ಇಡೀ ಇಂಡಿಯಾದಲ್ಲೇ. ಓಕೆ, ಈ ಒಂದು ಕಂಪ್ನಿ ಫಿನಾನ್ಷಿಯಲ್ಸ್ ನೋಡಿದ್ರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು, ಟಿಕ್ಕರ್ ಟೇಪ್ ಅಲ್ಲಿ ಫಿನಾನ್ಷಿಯಲ್ಸ್ ಅಂತಂದ್ರೆ
ಲಾಸ್ಟ್ 2018 ಟೋಟಲ್ ರೆವೆನ್ಯೂ ಬಂದ್ಬಿಟ್ಟು 45,000 ಕೋಟಿ, 19 50,000 ಕೋಟಿ, 52,000 ಕೋಟಿ, ಮತ್ತೆ 52,000 ಕೋಟಿ. ನೆಟ್ ರೆವೆನ್ಯೂ ಬಂದ್ಬಿಟ್ಟು ಎಣ್ಣೆ ಹರಿತ್ತು ಮುಖ ಮೇಲೆ. ಓಕೆ ಸರ್ ಪ್ಲೀಸ್ ಸುನಿಲ್ ಅವರೇ ಒಂದಿಬ್ರು ಇದರ ನಿಮ್ ಕಡೆಯಿಂದ ಪ್ಲೀಸ್ ಏನು ಡಿಸ್ಟರ್ಬೆನ್ಸ್ ಆಗ್ಬಾರ್ದು, ರಿಕ್ವೆಸ್ಟ್. ಓಕೆ ಎಸ್, ನೋಡಿ ಸ್ನೇಹಿತರೆ, ನೀವೇನಾದ್ರೂ ಯಾವ್ದಾದ್ರು ಒಂದು ಸ್ಟಾಕ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಬೇಕು ಅಂದ್ರೆ ಸಿಂಪಲ್ ಆಗಿ ನೋಡಿ, ಟೋಟಲ್ ರೆವೆನ್ಯೂ ನೋಡಿ, ಆಮೇಲೆ ನೆಟ್ ಇನ್ಕಮ್ ನೋಡಿ. ಇವ್ ಎರಡೂ ಸಹಿತ ಗ್ರಾಜುವಲಿ ಇನ್ಕ್ರೀಸ್ ಆಗ್ತಾನೆ ಇರ್ಬೇಕು, ಅಂದ್ರೆ ಆ ಸ್ಟಾಕ್ ಗುಡ್ ಅಂತ ಅರ್ಥ. ಸೊ ಟೋಟಲ್ ರೆವೆನ್ಯೂ ಇನ್ಕ್ರೀಸ್ ಆಗ್ತದೆ. ಟೋಟಲ್ ರೆವೆನ್ಯೂ ಏನು ಅಂತಂದ್ರೆ ಎಷ್ಟು ಸೇಲ್ ಮಾಡುತ್ತೆ ಕಂಪನಿ. ಈಗ ಅದರದ ಟೊಬ್ಯಾಕೋ ITC ಕಂಪನಿ ಮೇ ಬಿ ಸಿಗರೇಟ್ ಇರ್ಬೋದು, ಅಥವಾ FMCG ಪ್ರಾಡಕ್ಟ್ ಇರ್ಬೋದು, ಅದರದ ಆಯಿಲ್ ಇರ್ಬೋದು, ಅಥವಾ ಹೋಟೆಲ್ಸ್ ಬಿಸ್ನೆಸ್ ಏನೇನ್ ಬರುತ್ತಲ್ಲ ಎಲ್ಲಾ ಸೇರ್ಸಿ 52,000 ಕೋಟಿ ಲಾಸ್ಟ್ ಇಯರ್ ಆಗಿದೆ. ನೆಟ್ ಇನ್ಕಮ್ ನೋಡಿ ಸ್ನೇಹಿತರೆ, 11,000 ಕೋಟಿ ನೆಟ್ ಇನ್ಕಮ್, 12,000, 15,000, 13,000 ಇದು ಇನ್ಕ್ರೀಸ್ ಇದೆ. ಸೊ ಫಂಡಮೆಂಟಲಿ ITC ಇಸ್ ರಿಯಲಿ ಗುಡ್. ಹಂಗಿದ್ರೆ ಪ್ರಾಬ್ಲಮ್ ಏನಿದಕ್ಕೆ, ಯಾಕೆ ITC ಮೇಲ್ ಹೋಗ್ತಿಲ್ಲ ಸರ್? 17ನೇ ನಂಬರ್ ಇದೆ ಸರ್ ಇಡೀ ಇಂಡಿಯಾದಲ್ಲಿ, ನೀವ್ ಹೇಳ್ತಿದ್ರೆ, ಆದ್ರೂ ಯಾಕೆ ಮೇಲ್ ಹೋಗ್ತಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ, ಎಸ್ ದ ರೀಸನ್ ಏನು ಅಂದ್ರೆ ಸ್ನೇಹಿತರೆ ಸಿಂಪಲ್. ಎಸ್, ITC ನಾನ್ ನಿಮ್ಗೆ ಓವರ್ ಆಲ್ ಆಗಿ ಅದ್ರ ಒಂದು ವ್ಯೂ ಹೇಳ್ಬಿಡ್ತೀನಿ. ITC ಇಸ್ ನಾಟ್ ಅ ಸಿಂಗಲ್ ಕಂಪನಿ, ಸಿಂಗಲ್ ಪ್ರಾಡಕ್ಟ್ ಅಲ್ಲ, ಅದು FMCG ಇದೆ. ITC ಗಾರ್ಡನಿ ಅಂತ ನೀವು ಹೋಟೆಲ್ ಕೇಳಿರ್ಬಹುದು. ITC ಗಾರ್ಡನಿಯನ್ನು ಕಮ್ಸ್ ಅಂಡರ್ ITC. ಇವ್ರದ್ದು ಸಿಗರೇಟ್ ಕಂಪನಿ, ಸಿಗರೇಟ್ ಪ್ರಾಡಕ್ಟ್ಸ್ ಇದೆ, ಎಡಿಬಲ್ ಆಯಿಲ್ ಇದೆ, ಆಲ್ಮೋಸ್ಟ್ ಏನೇನ್ FMCG ಪ್ರಾಡಕ್ಟ್ ಬೇಕು ಎಲ್ಲ ಇದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿರೋದು ಅಂದ್ರೆ ಸ್ನೇಹಿತರೆ, ಸಿಗರೇಟ್ ಇಂದ ಇದು ಎಡಿಬಲ್ ಆಯಿಲ್ FMCG ಏನೇ ದುಡ್ಡು ಗಳಿಸ್ತಿದೆ ಅಲ್ಲ, ಅದೇನ್ ಬಂದಿರೋ ಮೋಸ್ಟ್ ಆಫ್ ದ ಪ್ರಾಫಿಟ್ ITC ಅಥವಾ ಇತರ ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ಅದಕ್ಕೆ ಲಾಸ್ ಆಗ್ತಿದೆ. ಸೊ ಒಂದ್ರಲ್ಲಿ ದುಡ್ಡು ಗಳಿಸೋದು, ಇನ್ನೊಂದ್ರಲ್ಲಿ ಲಾಸ್ ಮಾಡ್ಕೊಳ್ಳೋದು, ಈ ತರ ಇರೋದ್ರಿಂದ ಇನ್ವೆಸ್ಟರ್ಸ್ ಏನ್ ಅನ್ಕೊಳ್ತಿದಾರೆ ಅಂದ್ರೆ, ಹಿಂಗಾಗೋದು ಬೇಡ, ಒಂದೇ ಪ್ರಾಡಕ್ಟ್ ತಗೊಂಡು ಅದ್ರಲ್ಲೇ ಇವ್ರು ಏನು ಮಾಸ್ಟರ್ ಆಗ್ಲಿ ಲೀಡರ್ ಆಗ್ಲಿ ಅಂತ, ಸಿಗರೇಟ್ ಲೀಡರ್ ಇದಾರೆ, ಅದು ಒಂದ್ರಲ್ಲಿ ಇರ್ಬೇಕಿತ್ತು ಅಂತ ತುಂಬಾ ಜನರ ಅಭಿಪ್ರಾಯ. ಅದಕ್ಕೆ ಇದು ಮೇಲೆ ಹೋಗ್ತಿಲ್ಲ. ಬಟ್ ನನ್ನ ಪ್ರಕಾರ ಇನ್ನೊಂದು 1 ವರ್ಷದಲ್ಲಿ ಅಥವಾ 6 ತಿಂಗಳಲ್ಲಿ ITC ಬೌನ್ಸ್ ಆಗುತ್ತೆ ಅಪ್ಪರ್ ಸೈಡ್ ಗೆ, ಅಂಡ್ ದಟ್ ವಿಲ್ ಬಿ ಅ ರಿಯಲಿ ಗುಡ್ ಅಪ್. ಒಂದೇ ಅಥವಾ 2 ದಿನದಲ್ಲಿ ಹೋಗೋ ಚಾನ್ಸಸ್ ಇದೆ. ಸೊ ITC ಅಪ್ ಆಗುತ್ತೆ, ಟೈಮ್ ತಗೊಳುತ್ತೆ ಸ್ನೇಹಿತರೆ. ಅಲ್ಲಿ ತನಕ ಎಕ್ಸಿಟ್ ಆಗ್ಬೇಡಿ. ITC ಒಮ್ಮೆ ಎಷ್ಟ್ ಮೇಲೆ ಹೋಗ್ತಾನೆ ಅಂತ ನಿಮ್ಗೆ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ, ಅದ್ ಮಾತ್ರ ಕನ್ಫರ್ಮ್. ಸೊ ಟೈಮ್ ತಗೊಳ್ಳಿ. ITC ಯಾರ್ಯಾರು ಇದ್ರೆ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಪೇಷನ್ಸ್ ಇಟ್ಕೊಂಡು ನೀವು ಮುಂದೆ ಹೋಗ್ಬೋದು ಸ್ನೇಹಿತರೆ. ITC ಹೋಲ್ಡ್ ಮಾಡಿ ಏನು ಅಭ್ಯಂತರ ಇಲ್ಲ. ಏಷ್ಯನ್ ಪೇಂಟ್, ಟೈಟನ್ಸ್ ಕೂಡ ನೀವು ಇಟ್ಕೋಬಹುದು ಸ್ನೇಹಿತರೆ. ಚೆನ್ನಬಸು ಸರ್ ಹೇಳಿ, ನೀವೇನೋ ಇನ್ನ ಕ್ವಶನ್ HDFC ಬ್ಯಾಂಕ್ ಸರ್, HDFC ಬ್ಯಾಂಕ್ ಕ್ವಾಂಟಿಟಿ ಇದೆ ಸರ್, ಒಂದು 30 ಕ್ವಾಂಟಿಟಿ ಇದೆ ಸರ್ ನನ್ನ HDFC ಬ್ಯಾಂಕ್. ಬಟ್ ಅಭ್ಯಂತರ ಇಲ್ಲ ನೋಡಿ. HDFC ಬ್ಯಾಂಕ್ 1.5 ಲಾಸ್ ಇದೆ, 1.3 ಸಮಥಿಂಗ್ ಲಾಸ್ ಇದೆ ಸರ್. HDFC ನೀವು ಇಲ್ಲಿ ನೋಡಬಹುದು. ಈ ಒಂದು ಚಾರ್ಟ್ ನಾನು 1 ಡೇದ್ ಹಾಕಿದ್ದೀನಿ. ಲಾಸ್ಟ್ ಆಲ್ಮೋಸ್ಟ್ ನಾವು ಹಂಗೆ ನೋಡಿದ್ರೆ ಲಾಸ್ಟ್ 1 ಇಯರ್ ಇಂದ ಅದು ಅಪ್ ಆಗ್ತಾನೆ ಇಲ್ಲ. ಆ 1 ವರ್ಷದಿಂದ ಅಲ್ಲೇ ಸ್ಟಾಕ್ ಇದೆ. ಸೊ ನೀವು ಇಲ್ಲಿ ನೋಡಬಹುದು, ಅಲ್ವೊಂದ್ 1360 ಡೌನ್ ಸೈಡ್ ಇದೆ. ಮ್ಯಾಕ್ಸಿಮಮ್ ಅಪ್ಪರ್ ಸೈಡ್ ಅಂದ್ರೆ 1700 ತನಕ ಇದೆ ಸ್ನೇಹಿತರೆ. ಮೇಲೂ ಇಲ್ಲ. ಈ ಒಂದು 400 ಪಾಯಿಂಟ್ ಒಳಗಡೆನೆ ಓಡಾಡ್ತಿದೆ. ಸೊ ಹಿಂಗಿರೋದ್ರಿಂದ ಇವಾಗ ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ ಬೈಯಿಂಗ್ ಪ್ರೈಸ್ ತುಂಬಾ ಹೈ ಇತ್ತು ಅಂದ್ರೆ ನೀವು ವೇಟ್ ಮಾಡ್ಲೇಬೇಕು ಒಂದು. ಬಟ್ HDFC ಇಡೀ ಇಂಡಿಯಾದಲ್ಲೇ ದಿಸ್ ಇಸ್ ಟಾಪ್ ಬ್ಯಾಂಕ್, ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಇಟ್ ಹ್ಯಾಸ್ ರಿಯಲಿ ಗುಡ್ ಫ್ಯೂಚರ್ಸ್ ಇದೆ. HDFC ನ ವಿತೌಟ್ ಡೌಟ್ ಇಟ್ಕೊಂಡ್ಬಿಡಿ. ಬಟ್ ಇವಾಗ 2 ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ. ಏನು ಅಂದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಸ್ಟಾಕ್ ಕೆಳಗಡೆ ಹೋಗೋದಕ್ಕೆ 2 ರೀಸನ್. ಮೇ ಬಿ ತುಂಬಾ ಜನಕ್ಕೆ ಗೊತ್ತಿರ್ಬೋದು, ಅದನ್ನ ನಾನು ಹೇಳ್ಕೊಡ್ತೀನಿ ನೋಡಿ. ಏನು ಅಂದ್ರೆ, ಮಾರ್ಕೆಟ್ ಕೆಳಗಡೆ ಹೋಗೋದಕ್ಕೆ 2 ರೀಸನ್. ಒಂದು ಓವರ್ ಆಲ್ ಮಾರ್ಕೆಟ್ ರಿಸ್ಕ್ ಅಂತ ಕರಿತೀವಿ. ಅಂದ್ರೆ ಈಗ ನೋಡಿ, ಯುದ್ಧ ಆಯ್ತು, ಯುದ್ಧ ಆಗ್ಲಿ ಅಥವಾ ಬಜೆಟ್ ಚೆನ್ನಾಗ್ ಬಂದ್ರೆ ಮೇಲೆ ಹೋಗುತ್ತೆ, ಬಜೆಟ್ ರಾಂಗ್ ಬಂದ್ರೆ ಕೆಳಗಡೆ ಹೋಗುತ್ತೆ. ಇದು ಒಂದ್ ರೀಸನ್ ಮಾರ್ಕೆಟ್ ರಿಸ್ಕ್. ಇನ್ನೊಂದ್ ರೀಸನ್ ಸ್ಪೆಸಿಫಿಕ್ ಸ್ಟಾಕ್ ಸ್ಪೆಸಿಫಿಕ್ ಇರುತ್ತೆ. ಈಗ ವಿಪ್ರೋ ಅಥವಾ ಇನ್ಫೋಸಿಸ್ ಅಥವಾ HDFC ಬ್ಯಾಂಕ್ ಸ್ಪೆಸಿಫಿಕ್ ರೀಸನ್ಸ್ ಇರುತ್ತೆ. ಈಗ ನಾವು ಸ್ಪೆಸಿಫಿಕ್ ರೀಸನ್ಸ್ ಇಂದ ಮಾರ್ಕೆಟ್ ಕೆಳಗಡೆ ಹೋಗ್ತಿಲ್ಲ. ಈಗ ಹೋಗ್ತಿರೋದು ಮಾರ್ಕೆಟ್ ರಿಸ್ಕ್ ಇಂದ. ಅಂದ್ರೆ ಯುದ್ಧ ಆಗ್ಲಿ ಈ ತರ ಓವರ್ ಆಲ್ ಮಾರ್ಕೆಟ್ ಸಿನಾರಿಯೋ ಸಲುವಾಗಿ ಮಾರ್ಕೆಟ್ ಕೆಳಗಡೆ ಹೋಗ್ತಿದೆ. ಈ ತರ ಇದ್ದಾಗ ಒಂದು 2 to 3 ಮಂತ್ಸ್ ಒಳಗಡೆ ಅದು ರಿಕವರಿ ಆಗೋ ಚಾನ್ಸಸ್ ಎಲ್ಲಾನು ಇದೆ. ಸೊ 2-3 ತಿಂಗಳು ಪ್ಯಾನಿಕ್ ಆಗದೆ ನೀವು ಯಾವ ಸ್ಟಾಕ್ ಹೋಲ್ಡ್ ಮಾಡಿದೀರಾ ಅದನ್ನ ಕಣ್ಣು ಮುಚ್ಕೊಂಡು ಇಟ್ಕೋಬಹುದು ಸ್ನೇಹಿತರೆ. ಸೊ HDFC ಬ್ಯಾಂಕ್ ಫಿನಾನ್ಸಿಯಲ್ಸ್ ಏನ್ ಇದೆ ಅಲ್ಲ ಸ್ನೇಹಿತರೆ, ಫಿನಾನ್ಸ್ ಸೆಕ್ಟರ್ 2022ರಿಂದ 25 ತನಕ ತುಂಬಾ ಚೆನ್ನಾಗಿ ಔಟ್ ಪರ್ಫಾರ್ಮ್ ಮಾಡೋ ಎಲ್ಲಾ ಸಾಧ್ಯತೆಗಳು ಇದೆ. ಸೊ ಫಿನಾನ್ಸ್ ಸ್ಟಾಕ್ಸ್ ಅನ್ನ, ಮೆಟಲ್ ಸ್ಟಾಕ್ಸ್ ಅನ್ನ,
ಸ್ಪೆಷಲಿ ಗೋಲ್ಡ್ ಸ್ಟಾಕ್ಸ್ ಅಥವಾ ಕಾಪರ್ ಸ್ಟಾಕ್ಸ್ ನಿಮ್ ಹತ್ರ ಇದ್ರೆ ಕಣ್ಣು ಮುಚ್ಕೊಂಡು ಇಟ್ಕೊಂಡ್ಬಿಡಿ, ಸರಿನಾ? ಸೊ ನಿಮ್ಗೂ ಒಂಥರ ಅದು ಬಂಗಾರ ತರನೇ ಆಗತ್ತೆ ಸ್ನೇಹಿತರೆ ಮುಂದಿನ ಕಮಿಂಗ್ ಇಯರ್ಸ್ ಅಲ್ಲಿ. ಓಕೆ ಸರ್, ಮುತ್ತೂಟ್ ಫೈನಾನ್ಸ್ 25 ಕ್ವಾಂಟಿಟಿ ಇದೆ ಸರ್, ಅದು ಬಟ್ ಲಾಸ್ ಅಲ್ಲಿ ಇದೆ ಸದ್ಯಕ್ಕೆ. ಒಂದು 10% ಲಾಸ್ ಇದೆ ನಂದು. ಅದು ಏನ್ ಮಾಡ್ಬೇಕು, ಹೋಲ್ಡ್ ಮಾಡ್ಬೇಕಾ ಸೆಲ್ ಮಾಡ್ಬೇಕಾ ಗೊತ್ತಾಗ್ತಿಲ್ಲ. ಒಂದೇ ನಿಮಿಷ. ಎಸ್, ಮುತ್ತೂಟ್ ಫೈನಾನ್ಸ್ ನಾನು ಹಾಕಿದೆ. ಓಕೆ, ಸೊ ಮುತ್ತೂಟ್ ಫೈನಾನ್ಸಿಂಗ್ ನೋಡಿದ್ರೆ ಸ್ನೇಹಿತರೆ ನೀವು ಇದು ಡೌನ್ ಸೈಡ್ ಇದೆ, ಅಂದ್ರೆ ಟ್ರೆಂಡ್ ಡೌನ್ ಇದೆ ಇವಾಗ ಮುತ್ತೂಟ್ ಫೈನಾನ್ಸ್. ಸೊ ನೀವು ತುಂಬಾ ಲಾಸ್ ಇದೆ ಅಂತ ಹೇಳ್ತಿದ್ದೀರಾ. ಓಕೆ, ಕೆಲವೊಬ್ರು ಕ್ವಶನ್ ಹಾಕ್ತಿದ್ರೆ ನಾನು ಇದನ್ನ ನೋಡ್ಕೊಂಡು ಆಮೇಲೆ ನಿಮ್ ಕ್ವಶನ್ಸ್ ಉತ್ತರ ಕೊಡ್ತೀನಿ. ಚನ್ನಬಸು ಸರ್ ಅವ್ರು ಕಂಪ್ಲೀಟ್ ಆಗಿ ಮುಗಿಸಿ. ಸರ್ ಇಲ್ಲ ನಾನೇನ್ ಮಾಡ್ತೀನಿ ಅಂದ್ರೆ ಮುತ್ತೂಟ್ ಫೈನಾನ್ಸ್ ಅಲ್ಲಿ ಒಂದು ರೇಂಜ್ ಹಾಕೋತೀನಿ, ಸೊ ದಟ್ ನಿಮ್ಗೂ ಈ ರೇಂಜ್ ಎದಕ್ ಹಾಕಿದೆ ಅಂತ ಐಡಿಯಾ ಬಂದ್ಬಿಡುತ್ತೆ. ಸರ್ 1400 ಇಂದ 1700 ಇದು ಮುತ್ತೂಟ್ ಫೈನಾನ್ಸ್ ಅಂಡ್ ಸ್ಟಾಕ್ ಇದೆಯಲ್ಲ ಸ್ನೇಹಿತರೆ, ಈ ಒಂದು ರೇಂಜ್ ಅಲ್ಲಿ ನಮಗ್ ಏನು ಮಾಡಕ್ ಆಗಲ್ಲ. ಐ ಮೀನ್ ಸ್ಟಾಕ್ ಮೇಲ್ಗಡೆನೂ ಹೋಗ್ಬೋದು, ಈ ರೇಂಜ್ ಇಂದ ಹೊರಗಡೆ ಬಂದಿದೆ ಇವಾಗ ಇದು. ನನ್ನ ಪ್ರಕಾರ 1300 ಅಥವಾ 1400 ಅರೌಂಡ್ ತಿರ್ಗಾ ಬಂದ್ ಇಲ್ಲೇ ಸಸ್ಟೈನ್ ಆದ ಅಂದ್ರೆ ಮೇಲ್ ಹೋಗ್ತಾನೆ. ಬಟ್ ನನ್ ವ್ಯೂ ಈ ಸ್ಟಾಕ್ ಅಲ್ಲಿ ಡೌನ್ ಇದೆ ಸ್ನೇಹಿತರೆ. ಇಲ್ಲಿ ಕಂಪ್ಲೀಟ್ ಡೌನ್ ಇದೆ. ಯಾಕೆ ಅಂತಂದ್ರೆ ಒಂದೇ ನಿಮಿಷ, ನಾನು ಯಾರೋ ಡ್ರಾಯಿಂಗ್ ಮಾಡಿದ್ದಾರೆ. ಯಾಕಂದ್ರೆ ಸ್ಟಾಕ್ 1400 ಕೆಳಗಡೆನೆ ಸಸ್ಟೈನ್ ಆಗ್ತಿದೆ. ಸೊ ವಾರ ರೀಸನ್ ಇಂದ ಕೆಳಗಡೆ, ವಾರಕ್ಕಿಂತ ಮೊದಲೇನೆ ಬಿದ್ದಿದ್ದಾನೆ ಇವನು ಕಂಪ್ಲೀಟ್ ಆಗಿ. ಸೊ ಮುತ್ತೂಟ್ ಫೈನಾನ್ಸ್ ನಾನೇನ್ ಮಾಡ್ತೀನಿ, ಇವಾಗ ನೀವು ಸಿಕ್ಕಾಕೊಂಡಿದ್ದೀರಾ ಹೌದಾ, ಸೊ ಇಟ್ಕೊಳ್ಬೇಕಾ ಇಟ್ಕೊಳ್ಬಾರ್ದ ಅನ್ನೋದನ್ನ ಫಂಡಮೆಂಟಲ್ ಹೋಗಿ ನೋಡೋಣ. ಮುತ್ತೂಟ್ ಫೈನಾನ್ಸಿಯಲ್ಸ್ ಹೋಗಿ ಟೋಟಲ್ ರೆವೆನ್ಯೂಸ್ ನೋಡಿದ್ರೆ ಸ್ನೇಹಿತರೆ 1700 ಕೋಟಿ 2018ರಲ್ಲಿ, 7600, 9700, 11500. ಓಕೆ ಗ್ರೇಟ್. ನೀವು ಮುತ್ತೂಟ್ ಫೈನಾನ್ಸ್ ಟೋಟಲ್ ರೆವೆನ್ಯೂ ಇದ್ರೆ ಇಟ್ ಇಸ್ ಬೆಸ್ಟ್ ಇದೆ. ಅಂಡ್ ನೆಟ್ ಇನ್ಕಮ್ ಅಂದ್ರೆ ಎಲ್ಲಾ ಟ್ಯಾಕ್ಸ್ ಅನ್ನ ತೆಗೆದು ಎಷ್ಟು ಕಂಪನಿ ಎಂಡಿಗೆ ಉಳಿಸುತ್ತೆ ಅಂತ. ಅಂದ್ರೆ ನಾನೊಂದು ವರ್ಷಕ್ಕೆ, ಈ ವರ್ಷ 5 ಲಕ್ಷ ನನ್ ಸ್ಯಾಲ್ರಿ ಬಂದಿದೆ, ಹೋದ್ ವರ್ಷ 4 ಲಕ್ಷ ನನ್ ಸ್ಯಾಲ್ರಿ. 4 ಲಕ್ಷದಲ್ಲಿ ನಾನು ಹೋದ್ ವರ್ಷ 1 ಲಕ್ಷ ಉಳಿಸಿದೀನಿ. ಈ ವರ್ಷ 5 ಲಕ್ಷದಲ್ಲಿ 1 ಲಕ್ಷಕ್ಕಿಂತ ಕಡಿಮೆ ಉಳಿಸಿದ್ರೆ ನನ್ನಂತ ದಡ್ಡ ಯಾರು ಇಲ್ಲ. ನನ್ನ 1 ಲಕ್ಷ 1.5 ಲಕ್ಷಕ್ಕಿಂತ ಜಾಸ್ತಿನೇ ಉಳಿಸ್ಬೇಕು. ಅದಕ್ಕೆ ನೆಟ್ ಇನ್ಕಮ್ ಅಂತ ಕರಿತೀವಿ. ನೆಟ್ ಸೇವಿಂಗ್ಸ್ ಏನಂತೀವಲ್ಲ ಅದೇ ತರ. ಸೊ ನೋಡಿ 1800 ಕೋಟಿ 2000 ನೆಟ್ ಪ್ರಾಫಿಟ್ ಆಗಿದೆ, 3000 ಅರೌಂಡ್ 4000 ಕೋಟಿ. ಸೊ ಲಾಸ್ಟ್ 2 ವರ್ಷದಲ್ಲಿ ಇದು ಡಬಲ್ ಆಗಿದೆ. ಟೋಟಲ್ ರೆವಿನ್ಯೂ ಡಬಲ್ ಆಗಿದೆ, ಟೋಟಲ್ ಇನ್ಕಮ್. ಮುತ್ತೂಟ್ ಫೈನಾನ್ಸ್ ಫಂಡಮೆಂಟಲ್ ಇಸ್ ರಿಯಲಿ ಆಸಮ್, ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನಾವು ಪಿ ರೇಷಿಯೋ ಬಗ್ಗೆ ನೋಡಿದಾಗ ಕೆಲವೊಬ್ರು ಗೊತ್ತಿರೋರು ಹೇಳ್ತೀನಿ 14 ಇದೆ. ಎಸ್, ಪಿ ರೇಷಿಯೋ ಬಹಳ ಕಡಿಮೆ ಇದೆ ಸರ್, ಬಹಳ ಕಡಿಮೆ ಇದೆ. ಪಿ ರೇಷಿಯೋ ಕಡಿಮೆ ಇದೆ ಸರ್, ಪಿ ರೇಷಿಯೋ ಸಖತ್ ಕಡಿಮೆ. ಪಿ ರೇಷಿಯೋ ಇಸ್ ರಿಯಲಿ ಗುಡ್. ಲಾಂಗ್ ಟರ್ಮ್ ಇದನ್ನ ಇಟ್ಕೋಬಹುದು, ಏನು ಅಭ್ಯಂತರ ಇಲ್ಲ. ಒಂಚೂರು ನಿಮ್ಗೆ ಏನಾದ್ರು ಬುಲ್ ಮಾರ್ಕೆಟ್ ತರ ನ್ಯೂಸ್ ಬಂದ್ರೆ, ಮಾರ್ಕೆಟ್ ಮೇಲ್ ಹೋಗೋ ತರ ನ್ಯೂಸ್ ಏನ ಬಂದ್ರೆ ಸಡನ್ ಆಗಿ ಪಿಕಪ್ ತಗೊಳುತ್ತೆ. ಅದು ಫಿನಾನ್ಸ್ ಕಂಪನಿ ಇದೆ, ಆರಾಮಾಗಿ ಇಟ್ಕೋಬಹುದು. ಪಿ ಬಿ ರೇಷಿಯೋ ಅಂತ ಒಂದಿದೆ. ಪಿ ಬಿ ರೇಷಿಯೋ ಅಂದ್ರೆ ಸ್ನೇಹಿತರೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ನಿಮಗ್ ತುಂಬಾ ಯೂಸ್ ಆಗುತ್ತಿದ್ದು. ಏನಾದ್ರೂ ನಾಳೆನೆ ಯಾವ್ದು ಇದು ಮುತ್ತೂಟ್ ಫೈನಾನ್ಸ್ ನಾಳೆನೆ ಸ್ಟಾಕ್ ಮಾರ್ಕೆಟ್ ಇಂದ ಡಿಲಿಸ್ಟ್ ಆಯ್ತು ಅನ್ಕೊಳ್ಳೋಣ. ಸ್ಟಾಕ್ ಮಾರ್ಕೆಟ್ ಇಂದ ಕ್ಲೋಸ್ ಆದ್ರೆ ನಿಮಗೆ ಒಂದು ಶೇರಿಗೆ ಎಷ್ಟು ರೂಪಾಯಿ ಸಿಗುತ್ತೆ ಅನ್ನೋದಕ್ಕೆ ನಾವು ಪಿ ಬಿ ರೇಷಿಯೋ ಅಂತ ಕರಿತೀವಿ. ಸೊ ಪಿ ಬಿ ರೇಷಿಯೋ ಎಷ್ಟಿದೆ ಅಂದ್ರೆ 3.4 ಇದೆ, ಅಂದ್ರೆ 4 ಅಥವಾ 3 ಇದೆ ಅನ್ಕೊಂಡ್ಬಿಡೋಣ ಸ್ನೇಹಿತರೆ. ಪಿ ಬಿ ರೇಷಿಯೋ ಅಂತಂದ್ರೆ ಹಂಗೆ ಒಂದ್ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ನಿಮ್ ತಲೆಯಲ್ಲಿ ಇಟ್ಕೊಳ್ಳಿ, ನಿಮಗ್ ತುಂಬಾ ಹೆಲ್ಪ್ ಆಗತ್ತದು ಯಾವುದೇ ಸ್ಟಾಕ್ ಅನ್ನ ಬೈ ಮಾಡುವಾಗ. ಅದಕ್ಕಿಂತ ಮುಂಚೆ ನಾನು ಇದ್ರದ್ದು ಬೇಸಿಕ್ ಹೇಳ್ಕೊಡ್ತೀನಿ. ಬುಕ್ ವ್ಯಾಲ್ಯೂ ಅಂತ ಬರುತ್ತೆ. ನನ್ನ ಸ್ಕ್ರೀನ್ ಕಾಣ್ತಿದೆ ಅಂತ ಅನ್ಕೋತೀನಿ ಪ್ರತಿಯೊಬ್ಬರಿಗೂ. ಕಾಣ್ಲಿಲ್ಲ ಅಂದ್ರೆ ಜಸ್ಟ್ ನನಗೆ ಮೆಸೇಜ್ ಹಾಕ್ಬೋದು ನೀವು. ಎಸ್, ಸೊ ಬುಕ್ ವ್ಯಾಲ್ಯೂ ಅಂದ್ರೆ ಸ್ನೇಹಿತರೆ ಕಂಪನಿ ಹತ್ರ ಏನ್ ಟೋಟಲ್ ಅಸೆಟ್ಸ್ ಇದೆ ಅಲ್ಲ, ಟೋಟಲ್ ಅಸೆಟ್ಸ್ ಮೈನಸ್ ಟೋಟಲ್ ಡೆಪ್ಸ್ ಅಥವಾ ಟೋಟಲ್ ಸಾಲ ಅಂತ ಏನ್ ಕರಿತೀವಿ. ಕಂಪನಿ ಆಸ್ತಿ ಎಷ್ಟಿದೆ ಅದ್ರಲ್ಲಿ ಕಂಪನಿ ಸಾಲನ ತೆಗೆದ್ರೆ ಏನ್ ನೆಟ್ ಉಳಿಯುತ್ತಲ್ಲ ಸ್ನೇಹಿತರೆ, ಏನ್ ನೆಟ್ ಏನ್ ಉಳಿಯುತ್ತೆ ಅದಕ್ಕೆ ನಾವು ಬುಕ್ ವ್ಯಾಲ್ಯೂ ಅಂತ ಕರಿತೀವಿ, ಬಿಬಿ ಅಂತೇಳಿ. ಅಂದ್ರ ಎಕ್ಸಾಂಪಲ್ ಇವಾಗ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ತುಂಬಾ ಜನಕ್ಕೆ ಇದು ಹೆಲ್ಪ್ ಆಗತ್ತೆ. 1-2 ನಿಮಿಷ ಜಾಸ್ತಿ ಹೋದ್ರೂ ಪರವಾಗಿಲ್ಲ, ಲೈಫ್ ಲಾಂಗ್ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಏನು ಅಂದ್ರೆ ನಾನು ಇದಕ್ ಬರ್ತೀನಿ, ಯಾವ್ದು ಮುತ್ತೂಟ್ ಫೈನಾನ್ಸ್ಗೆ. ಫಿನಾನ್ಸ್ ಅಲ್ಲಿ ಹೋಗಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಂತ ಇದೆ ನೋಡಿ, ಬ್ಯಾಲೆನ್ಸ್ ಶೀಟ್ ಹೋಗ್ತೀನಿ ಸ್ನೇಹಿತರೆ. ನೀವಿಲ್ಲಿ ನೋಡಬಹುದು ಟೋಟಲ್ ಅಸೆಟ್ಸ್ ಎಷ್ಟಿದೆ ಅಲ್ಲ, ಲಾಸ್ಟ್ ಗೆ 68,000 ಕೋಟಿ ಇದೆ ಟೋಟಲ್ ಅಸೆಟ್ಸ್.
ಟೋಟಲ್ ಲಿಯಾಬಿಲಿಟಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು 52,000 ಕೋಟಿ ಇದೆ. ಅಂದ್ರೆ ನಾನ್ ರೂಪಾಯಿದಲ್ಲಿ ಮಾತಾಡ್ತೀನಿ, 70,000 ರೂಪಾಯಿ ನನ್ನ ಹತ್ರ ಇದೆ, ಟೋಟಲ್ ಆಸ್ತಿ ಇದೆ ನಂದು. ಅದ್ರಲ್ಲಿ 53,000 ರೂಪಾಯಿ ನಂದು ಸಾಲ ಇದೆ. ಅಂದ್ರೆ ಓವರ್ ಆಲ್ ಆಗಿ ನೀವು ನೋಡಿದ್ರೆ ಒಂದು 15,000 ರಿಂದ 16,000 ಕೋಟಿ ಕಂಪನಿ ನೆಟ್ ವ್ಯಾಲ್ಯೂ ಉಳಿಯುತ್ತೆ. ಇವಾಗ ಕಂಪನಿ ಬುಕ್ ವ್ಯಾಲ್ಯೂ ಅದು. ಸೊ ಕಂಪನಿ ಬುಕ್ ವ್ಯಾಲ್ಯೂ 16,000 ಕೋಟಿ. ಇವತ್ತೇ ಕಂಪನಿ ಮಾರಿದ್ರೆ 16,000ಕ್ಕೆ ಹೋಗುತ್ತೆ. ಬಟ್ 16,000 ಇದ್ದಾಗ ಕಂಪನಿ ವ್ಯಾಲ್ಯೂಯೇಷನ್ ಎಷ್ಟಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂತ ನೋಡಿ, 54,000 ಕೋಟಿ ಇದೆ. ನೀವಿಲ್ಲಿ ನೋಡ್ಬೋದು, ಲಾರ್ಜ್ ಕ್ಯಾಪ್ ಇದು, ಸರಿನಾ? ಸೊ ಅಂದ್ರೆ ಆಕ್ಚುಯಲ್ ವ್ಯಾಲ್ಯೂ ಬಂದ್ಬಿಟ್ಟು 15,000 ರೂಪಾಯಿ. ರೂಪಾಯಿದಲ್ಲಿ ಹೇಳ್ತೀನಿ, ಕೋಟಿಲ್ ಮಾತಾಡೋದ್ ಬೇಡ, ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಗೆಲ್ಲ ತುಂಬಾ ಕಷ್ಟ ಆಗತ್ತೆ. ಕಂಪನಿ ನನ್ನ ವ್ಯಾಲ್ಯೂ 15,000, ಬಟ್ ನಾನ್ ಜನಕ್ಕೆ ಅಥವಾ ಮಾರ್ಕೆಟ್ ಅಲ್ಲಿ ಏನ್ ಹೇಳ್ತಿದ್ದೀನಿ ಅಂದ್ರೆ ನಾನು 54,000 ರೂಪಾಯಿಗೆ ಮಾರ್ತಿದ್ದೀನಿ. ಸೊ ಆಲ್ಮೋಸ್ಟ್ 3 to 4 ಟೈಮ್ ಆಯ್ತು ಸ್ನೇಹಿತರೆ. ನೋಡಿ, ಅದಕ್ಕೇನೆ PB ರೇಷಿಯೋ 3 ರಿಂದ 4 ಪಟ್ಟು ಜಾಸ್ತಿ ಇದೆ ಅಂತ ಅರ್ಥ, ಸರಿನಾ? ಸೊ ಇದೇನ್ ಅಷ್ಟೇನ್ ಇಲ್ವೇ ಇಲ್ಲ, ಯಾಕಂದ್ರೆ PB ರೇಷಿಯೋ 3-4 ಇರೋದು ಅಷ್ಟೇನ್ ತುಂಬಾ ಜಾಸ್ತಿ ಅಲ್ವೇ ಅಲ್ಲ. ಸೊ ಇದನ್ನ ನೀವು ಹೋಲ್ಡ್ ಮಾಡ್ಕೋಬಹುದು ಸ್ನೇಹಿತರೆ. PE ರೇಷಿಯೋನು ಕಡಿಮೆ ಇದೆ. ಓಕೆ, ಈಗ ತುಂಬಾ ಜನಕ್ಕೆ ಸರ್ ಹಂಗಿದ್ರೆ PE ರೇಷಿಯೋ ಏನು ಅಂತ ನಿಮಗೆ ಕೆಲವೊಬ್ರು ಡೌಟ್ ಇರುತ್ತೆ. PE ರೇಷಿಯೋ ಅಂದ್ರೆ ಏನ್ ಹೇಳ್ತೀನಿ ಸ್ನೇಹಿತರೆ, ನೀವು 1 ರೂಪಾಯಿ ಗಳಿಸಕ್ಕೆ ಎಷ್ಟು ರೂಪಾಯಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಅರ್ಥ. ಲೆಟ್ಸ್ ಸೇ 1 ರೂಪಾಯಿ ಗಳಿಸಕ್ ನೀವು ಇಲ್ಲೇ 14 ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕು. ಸೊ ನೀವು ಅದನ್ನೇ ಲೆಟ್ಸ್ ಸೇ ನಾನ್ ಇನ್ನೊಂದ್ ಕಡೆ ಓಪನ್ ಮಾಡ್ತೀನಿ, ಬೇರೆ ಯಾವ್ದೋ ಕಂಪನಿ ಬಜಾಜ್ ಫೈನಾನ್ಸ್ ಹೋಗ್ತೀನಿ. ಬಜಾಜ್ ಫೈನಾನ್ಸ್ PE ರೇಷಿಯೋ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು 95 ಇದೆ. ಅದು ಫೈನಾನ್ಸ್ ಸೆಕ್ಟರ್. ಬಜಾಜ್ ಫೈನಾನ್ಸ್ ಅಲ್ಲಿ 1 ರೂಪಾಯಿ ಗಳಿಸಕ್ ನೀವು 95 ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕು. ಮುತ್ತೂಟ್ ಫೈನಾನ್ಸ್ ಅಲ್ಲಿ 1 ರೂಪಾಯಿ ಗಳಿಸಕ್ 14 ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕು. ಸೊ ಬಜಾಜ್ ಫೈನಾನ್ಸ್ ಇಸ್ ರಿಯಲಿ ಗುಡ್ ಸ್ನೇಹಿತರೆ. ಲಾಂಗ್ ರನ್ ಅಲ್ಲಿ ಆರಾಮಾಗಿ ಇಟ್ಕೋಬಹುದು. ಟೆಕ್ನಿಕಲಿ ಒಂಚೂರು ಕೆಳಗಡೆ ಬರಬಹುದು. ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಇದು 1,200 ತನಕ ಬಂದ್ರು ಹೆದರಕ್ ಹೋಗ್ಬೇಡಿ, ಆರಾಮಾಗಿ ಪೇಷನ್ಸ್ ಇಂದ ಇಟ್ಕೊಳ್ಳಿ. ನಿಮ್ಗೆ ಹೋಗ್ತಾ ಹೋಗ್ತಾ 2 ರಿಂದ 2,500 ತನಕನೂ ಹೋಗೇ ಹೋಗುತ್ತೆ. ಸೊ ಕೆಲವೊಬ್ರು ಏನ್ ಹೇಳ್ತಾರೆ, ಸರ್ PE ರೇಷಿಯೋ ಎಷ್ಟಿರ್ಬೋದು ಮಿನಿಮಮ್ ಅಂತ ಕೇಳ್ತಿದ್ದಾರೆ. ಸರ್ PE ರೇಷಿಯೋ ಇಷ್ಟೇ ಇರ್ಬೇಕಂತ ಏನಿಲ್ಲ, ಆ ಸೆಕ್ಟರ್ ಮೇಲೆ ಡಿಪೆಂಡ್ ಆಗತ್ತೆ. ನೀವ್ ಇಲ್ಲಿ ನೋಡಿ, ಈ ಒಂದು ಫಿನಾನ್ಸ್ ಸೆಕ್ಟರ್ ಏನಿದೆ, ಕನ್ಸ್ಯೂಮರ್ ಫಿನಾನ್ಸ್ 26 ಇದೆ. ಸೆಕ್ಟರ್ PE ಬಂದ್ಬಿಟ್ಟು 26 ಇದೆ. ಈ 26 ಕಂಪೇರ್ ಮಾಡಿದ್ರೆ 14 ಕಡಿಮೆ, ಸರಿನಾ? ಅದೇ ನೀವು ಬೇರೆ ಇದಕ್ ಬರೋಣ ಸ್ನೇಹಿತರೆ, ಯಾವ್ದು ಅಂದ್ರೆ ಓಕೆ ಬೇರೆ ಅಂದ್ರೆ ನಾನೇನ್ ಮಾಡ್ತೀನಿ, ನೈಕಾಗ್ ಬರ್ತೀನಿ. ನೈಕಾಗ್ ಬೇಡ, ಆಟೋಮೊಬೈಲ್ ಸೆಕ್ಟರ್ ಬರೋಣ. ಯಾವ್ದು MRF ಬರೋಣ. MRF ಹಂಗೆ ನಿಮ್ಗೆ ಇದ್ರ ಬೇಸಿಕ್ಸ್ ಗೊತ್ತಾಗ್ಲಿ. ನೋಡಿ, MRF ಬಂದ್ಬಿಟ್ಟು ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಆ ಒಂದು ಏನೋ ಸೆಕ್ಟರ್ ಅಲ್ಲಿ ಬರೋದು. ಸೆಕ್ಟರ್ PE ನೋಡಿ 500 ಸೆಕ್ಟರ್ PE ಇದೆ ಸ್ನೇಹಿತರೆ, ಬಟ್ MRF 21 ಮಾತ್ರ ಇದೆ. ಸೊ ಸೆಕ್ಟರ್ PE 500 ಇದೆ, MRF 20 ಇದೆ ಅಂದ್ರೆ ಇಟ್ ಇಸ್ ರಿಯಲಿ ಗುಡ್. ಬಟ್ ಇಲ್ಲಿ ನೋಡಿ, ಮುತ್ತೂಟ್ ಫೈನಾನ್ಸಿಯಲ್ ಸೆಕ್ಟರ್ PE 26 ಇದೆ. ಸೆಕ್ಟರ್ ವೈಸ್ PE ಡಿಫರೆನ್ಸ್ ಆಗುತ್ತೆ ಸ್ನೇಹಿತರೆ. ಸೆಕ್ಟರ್ ಏನ್ PE ಇರುತ್ತಲ್ಲ ಅದ್ರದ್ದು 1 ರಿಂದ 2 ಪಟ್ಟಿದ್ರೆ ಅದು ಗುಡ್, ಏನು ತುಂಬಾ ಜಾಸ್ತಿ ಅಲ್ವೇ ಅಲ್ಲ. ಸೊ ಇದಾಗಿತ್ತು PE ಬಗ್ಗೆ, PE ರೇಷಿಯೋ ಬಗ್ಗೆ, ಅಂಡ್ ಜೊತೆಗೆ PB ರೇಷಿಯೋ ಅಂದ್ರೆ ಏನು ಅಂತ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಹೋಪ್ ನಿಮ್ಗೆ ಎಲ್ರಿಗೂ ಹೆಲ್ಪ್ ಆಗಿದೆ. ಯಾರು ಚನ್ನ ಬಸವ ಆಗ್ಲಿ, ಆಮೇಲೆ ಮಿಕ್ಕಿದವರು. ಎಸ್, ಮತ್ತೆ ನಿಮ್ಗೆ ಏನೋ ಕ್ವಶನ್ ಅನ್ನ ಕೇಳಿ ಸ್ನೇಹಿತರೆ, ಯಾವ್ದು ಸ್ಟಾಕ್ ಬಗ್ಗೆ ಹೇಳೋಣ ಅಂತ. ಸರಿ, ಎಸ್ ಬ್ಯಾಂಕ್ ಬಗ್ಗೆ ಹೇಳಿ ಅಂತ ನಮ್ ಶಿವ ಅವ್ರು ಕೇಳ್ತಿದ್ರೆ, ನಮ್ ಸ್ಟೂಡೆಂಟ್ ಅವರು. ಎಸ್ ಬ್ಯಾಂಕ್ ಬಗ್ಗೆ ಹೇಳೋಣ. ಸೊ ಎಸ್ ಬ್ಯಾಂಕ್ ಮೊದಲು ಫಂಡಮೆಂಟಲಿ ನೋಡೋಣ. ಇಲ್ಲೇ ಎಸ್ ಬ್ಯಾಂಕ್ ಅಂತ ನಾನು ಹೋಗ್ತೀನಿ. ಇಲ್ಲೇ ತುಂಬಾ ಜನ ಎಸ್ ಬ್ಯಾಂಕ್ ಬೈ ಮಾಡಿದ್ರು ಇರ್ತೀರಾ, ನಾನು ಬೆಟ್ ಕಟ್ ಹೇಳ್ತೀನಿ ಸ್ನೇಹಿತರೆ, ಅವ್ರಿಗೆಲ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಎಸ್ ಬ್ಯಾಂಕ್ ಓಕೆ, ಫಿನಾನ್ಸಿಯಲ್ಸ್ ನಾನು ಇವಾಗ ಓಪನ್ ಮಾಡಿದೆ. ಓಕೆ, ಯಾರಿಗಾದ್ರೂ ಮಾತಾಡೋ ನೆಸೆಸರಿ ಇಲ್ಲ ಅಂದ್ರೆ ಮ್ಯೂಟ್ ಮಾಡ್ಕೊಳ್ಳಿ ನಿಮ್ಮನ್ನ ನೀವೇ. ಪಿರಾಮಿಲ್ ಎಂಟರ್ಪ್ರೈಸಸ್ ಅನ್ನ ಇದು ಕಡಿಮೆ ಇದೆ ಅಂತ ಹೇಳ್ತಿದ್ರೆ ನೋಡೋಣ ಅದನ್ನು. ನೋಡಿ, ಎಸ್ ಬ್ಯಾಂಕ್ ನಾನು ಅದೇ ಸೇಮ್ ಸ್ಟ್ರಾಟಜಿ. ಟೋಟಲ್ ರೆವೆನ್ಯೂ 25,000 ಕೋಟಿ, 34,000 ಕೋಟಿ, 38,000 ಕೋಟಿ, ಅಗೇನ್ 25,000 ಕೋಟಿ ಇದೆ. ಟೋಟಲ್ ರೆವೆನ್ಯೂ ಈ ವರ್ಷ ಕಡಿಮೆ ಆಗಿದೆ ಸ್ನೇಹಿತರೆ, ಹೌದಾ? ಮಿಕ್ಕದ 2020 ತನಕ ಇನ್ಕ್ರೀಸ್ ಇದೆ, ಬಟ್ ಈ ವರ್ಷ ಕಡಿಮೆ ಇದೆ. ಸೊ ಕಡಿಮೆ ಆಗಿದೆ ಅರೌಂಡ್, ನಾನೇನ್ ಅನ್ಕೊಂಡ್ಬಿಡ್ತೀನಿ ಮೇ ಬಿ ಬ್ಯಾಂಕಿಂಗ್ ಸಲುವಾಗಿ ಅಥವಾ ಓವರ್ ಆಲ್ ಕೊರೋನಾ ಸಲುವಾಗಿ ಅಂತ ಅನ್ಕೊಳ್ಳೋಣ. ಓಕೆ, ಇಲ್ಲಿ ಬರೋಣ. ನೆಟ್ ಇನ್ಕಮ್ ಈ ಒಂದು ಟೋಟಲ್ ರೆವೆನ್ಯೂ ಇನ್ಕ್ರೀಸ್ ಆಗಿದ್ರು ಕೂಡ ಕಂಪನಿ ಎಲ್ಲಾ ಟ್ಯಾಕ್ಸ್ ಎಲ್ಲ ತೆಗೆದು ಏನ್ ದುಡ್ಡು ಉಳಿಸ್ತಿದೆ ಅಲ್ಲ, ಪ್ರಾಫಿಟ್ ಅನ್ನ ತುಂಬಾ ಕಡಿಮೆ ಮಾರ್ಜಿನ್ ಇದೆ. ನೋಡಿ, 4,000 ಕೋಟಿ ಇದ್ರೆ 2018ರಲ್ಲಿ, 2019ರಲ್ಲಿ 1,700 ಕೋಟಿ ಬಂದಿದೆ ಸ್ನೇಹಿತರೆ. ಇದು ತುಂಬಾ ವರ್ಸ್ಟ್, ಈ ತರ ಆಗ್ಬಾರ್ದು, ಸರಿನಾ? ನೆಕ್ಸ್ಟ್ ನೋಡಿ,
16,000 ಕೋಟಿ ಲಾಸ್ ಅಲ್ಲಿ ಬಂದಿದೆ. ಯಾವಾಗ 2020ರಲ್ಲಿ, ಅವಾಗೆ ಸ್ಕ್ಯಾಮ್ ಆಗಿದ್ದು ಇವ್ರದ್ದು, ಹೌದಾ? ಈಗ ನೋಡಿ 16,000 ಕೋಟಿನ 3,400 ಕೋಟಿಗೆ ತಂದಿದ್ದಾರೆ. ಓಕೆ, ಸೊ ಲಾಸ್ ಕಡಿಮೆ ಆಗ್ತಿದೆ, ಬಟ್ ಪ್ರಾಫಿಟ್ ಅಲ್ಲಿ ಇಲ್ಲ ಇವಾಗ್ಲೂ ಎಸ್ ಬ್ಯಾಂಕ್ ದವರು. ಎಸ್ ಬ್ಯಾಂಕ್ ಅನ್ನ ಸ್ನೇಹಿತರೆ ನಾನು ನಿಮ್ಗೆ ಹೇಳ್ತೀನಿ, ಮೇ ಬಿ ತುಂಬಾ ಜನಕ್ಕೆ ಇದರ ರೀಸೆಂಟ್ ಡೆವಲಪ್ಮೆಂಟ್ ಗೊತ್ತಿಲ್ಲ ಅನ್ಸುತ್ತೆ. ಎಸ್ ಬ್ಯಾಂಕ್ ಹೋಲ್ಡರ್ಸ್ ಇದನ್ನ ಎರಡು ಕಿವಿನ ನೀವು ಓಪನ್ ಮಾಡಿ ಕೇಳ್ಬೇಕು. ಏನು ಅಂದ್ರೆ ಎಸ್ ಬ್ಯಾಂಕ್ ಶೇರ್ ಹೋಲ್ಡರಿಂಗ್ ಪ್ಯಾಟರ್ನ್ ಏನಿದೆ ಅಂತಂದ್ರೆ, ಎಸ್ ಬ್ಯಾಂಕ್ YB 100 ಶೇರ್ಸ್ ಅಲ್ಲಿ 100% ಅಲ್ಲಿ 99% ಅನ್ನ SBI ಅಂಡ್ ಅದರ್ ಬ್ಯಾಂಕ್ಸ್ ಇದನ್ನ ಹೋಲ್ಡ್ ಮಾಡಿದೆ. ಕ್ಲಿಯರ್? SBI ಅಂಡ್ ಅದರ್ ಬ್ಯಾಂಕ್ಸ್ ಇದನ್ನ ಹೋಲ್ಡ್ ಮಾಡಿದೆ ಸ್ನೇಹಿತರೆ, ಸರಿನಾ? ಇದು ಒಂದು. ಮಿಕ್ಕಿದೇನು 51% ಇದೆ ಪಬ್ಲಿಕ್ ಆಗ್ಲಿ FIIs DIs ಎಲ್ಲ ಹೋಲ್ಡ್ ಮಾಡಿದ್ದಾರೆ. ಇನ್ ಕೇಸ್ ಎಸ್ ಬ್ಯಾಂಕ್ ಆಮೇಲೆ ಮಿಕ್ಕಿದ ಬ್ಯಾಂಕ್ಸ್ ಎಲ್ಲ ಸೇರಿ ಇದಕ್ಕೆ ಟೋಟಲ್ 50,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಅವ್ರ ಏನಾದ್ರು ಎಸ್ ಬ್ಯಾಂಕ್ ಗ್ರೋತ್ ಆಗ್ಲಿಲ್ಲ, ಎಸ್ ಬ್ಯಾಂಕ್ ಏನಾದ್ರು ಬ್ಯಾಂಕ್ರಪ್ಟ್ ಆಯ್ತು ಅಂದ್ರೆ ಮತ್ತೆ SBI ಮಿಕ್ಕಿದ ಬ್ಯಾಂಕ್ಸ್ ಎಲ್ಲಾನು ಸಹಿತ ಅಮೌಂಟ್ ಹೋಗೇ ಹೋಗುತ್ತೆ. ಅದಕ್ಕೆ ಇದು ಮೇಲೆ ಹೋಗ್ಲೇಬೇಕು ಅಂತ ಅವ್ರ ಎಫರ್ಟ್ ಹಾಕ್ತಾರೆ. ಎಸ್ ಬ್ಯಾಂಕ್ ಹೆಂಗ್ ಮೇಲೆ ಹೋಗುತ್ತಲ್ಲ ಹಂಗೆ SBIಗೆ ಅಥವಾ ಮಿಕ್ಕಿದ ಬ್ಯಾಂಕ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅದ್ರ ದುಡ್ಡು ಇದ್ರಲ್ಲಿ ಸಿಕ್ಕಾಕೊಂಡಿದೆ. RBI ಅದನ್ನ ಮೊನ್ನೆ ಏನ್ ಮಾಡಿದೆ ಅಂದ್ರೆ ಇದಕ್ಕೂ ಒಂಥರ ರಿಕವರಿ ಮಾಡೋಣ ಅಂತ ಮಾಡಿಸಿದ್ದಾರೆ. ಓಕೆ, ಸೊ ಇದಾಗಿತ್ತು ಎಸ್ ಬ್ಯಾಂಕ್ ಬಗ್ಗೆ. ಹಂಗಿದ್ರೆ ಸರ್ ಬೈ ಮಾಡೋಣ ಅಥವಾ ಬೈ ಮಾಡೋದ್ ಬೇಡ ಅಂತ ನಿಮಗ್ ಡೌಟ್ ಇರ್ಬೋದು. ಅದನ್ನ ಹೇಳಿ ಸರ್, ಇದೆಲ್ಲ ಬಿಟ್ಬಿಡಿ. ಎಸ್ ಬ್ಯಾಂಕಿಗೆ ನಿಮ್ಮ ಹತ್ರ ಒಂದ್ 10,000 ರೂಪಾಯಿ ಇದ್ರೆ 10,000 ನೀವು ಎಸ್ ಬ್ಯಾಂಕಿಗೆ ಹಾಕಿದ್ರೆ ನಿಮ್ಮಷ್ಟು ಮೂರ್ಖರು ಯಾರು ಇಲ್ಲ. ಯಾಕೆ ಅಂದ್ರೆ ಎಸ್ ಬ್ಯಾಂಕ್ ಒಂಥರ ಲಕ್ ಅಂದ್ರೆ ಒಂಥರ ಲಕ್ಕು ಆಗ್ಬೋದು, ಬ್ಯಾಡ್ ಲಕ್ಕು ಆಗ್ಬೋದು. ಸ್ನೇಹಿತರೆ 400 ರೂಪಾಯಿ ಶೇರ್ ಪ್ರೈಸ್ ಎಸ್ ಬ್ಯಾಂಕ್ ಅದು. 400 19 ಎಷ್ಟು ಇವಾಗ ಪ್ರೆಸೆಂಟ್ ಶೇರ್ ನೋಡಿದ್ರೆ 13 ರೂಪಾಯಿಗೆ ಬಂದಿದ್ದಾರೆ, ಸರಿನಾ? ಎಸ್, 13 ರೂಪಾಯಿಗೆ ಬಂದಿದ್ದಾರೆ ಸ್ನೇಹಿತರೆ. ಸೊ ತುಂಬಾ ಕಡಿಮೆ ಆಯ್ತಿದ್ದು. ನನ್ನ ಪ್ರಕಾರ ನೀವು ಎಸ್ ಬ್ಯಾಂಕ್ ಅಲ್ಲಿ ಎಷ್ಟೇ ದುಡ್ಡು ಹಾಕಿದ್ರು ನೀವು ಹೋಯ್ತು ಅಂತಾನೆ ಹಾಕಿ. ಎಸ್ ಬ್ಯಾಂಕ್ ಕಡಿಮೆ ಇದೆ ಅಂತ ಹಾಕಕ್ ಹೋಗ್ಬೇಡಿ. ನೀವು ಇದೇ ತಪ್ಪನ್ನ ಮಾಡೋದು. 400 ರೂಪಾಯಿ ಇದ್ದದ್ದು 200 ರೂಪಾಯಿ ಬಂದಾಗ ಬೈ ಮಾಡಿದಿರಿ, 200 100 ಬಂದಾಗ ಬೈ ಮಾಡಿದೀರಾ, 100 50 ಬಂದಾಗ ಬೈ ಮಾಡಿದೀರಾ, 50 ಇದ್ದದ್ದು 20 ಬಂದಾಗ ಇನ್ನ ಬೈ, ಈ ತರ ಮಾಡಕ್ ಹೋಗ್ಬೇಡಿ. ಇದಕ್ಕೆ ಎವರೇಜಿಂಗ್ ಇನ್ ಲಾಸಸ್ ಅಂತ ಕರಿತೀವಿ. ಅದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ವರ್ಕ್ ಆಗಲ್ಲ. ಸೊ ಈಗೇನ್ ಅನ್ಕೊಳ್ಳಿ, ಎಸ್ ಬ್ಯಾಂಕ್ ನೀವು 15-20 ರೂಪಾಯಿ ಅರೌಂಡ್ ಬೈ ಮಾಡಿದ್ರೆ ಬೇಗ ಎಷ್ಟು ಕಳ್ಕೊಳಕ್ ಸಾಧ್ಯ ಆಗುತ್ತೋ ಅಷ್ಟು ಸ್ಟಾಕ್. ಈಗ ನಿಮ್ ಹತ್ರ ಓವರ್ ಆಲ್ 1 ಲಕ್ಷ ಕ್ಯಾಪಿಟಲ್ ಇದ್ರೆ 5,000 ಮಾತ್ರ ಇನ್ವೆಸ್ಟ್ ಮಾಡಿ ಎಸ್ ಬ್ಯಾಂಕ್ ಅಲ್ಲಿ. ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ನಿಮ್ ಫ್ರೆಂಡ್ ಶಿವರೇ 14 ಬಂದಾಗ ಬೈ ಮಾಡಿದ್ರೆ ಆರಾಮಾಗಿ ಹೋಲ್ಡ್ ಮಾಡಿ. ನಿಮ್ ಹತ್ರ ಇರೋ ದುಡ್ಡನ್ನೆಲ್ಲ ಎಸ್ ಬ್ಯಾಂಕ್ ಅಲ್ಲಿ ಹಾಕ್ಬೇಡಿ. ನೀವು ಎಷ್ಟು ಒಂದು 5,000 ನಿಮ್ ಹತ್ರ ಇದ್ರೆ 1,000 ಹಾಕಿ ಸಾಕು. 10,000 ಇದ್ರೆ 1 ಅಥವಾ 2,000 ಹಾಕಿ. 1 ಲಕ್ಷ ನಿಮ್ ಹತ್ರ ಅಮೌಂಟ್ ಇತ್ತು ಅಂದ್ರೆ ಸ್ಟಾಕ್ಸ್ ಇನ್ವೆಸ್ಟ್ ಮಾಡಕ್ಕೆ ಅದ್ರಲ್ಲಿ 5 ಅಥವಾ 6,000 ಹಾಕಿ ಸಾಕು. ಓಕೆ, ಸೊ ಇದು ಎಸ್ ಬ್ಯಾಂಕ್ ಬಗ್ಗೆ. ಸರ್ ಈಗ PI ಇಂಡಸ್ಟ್ರಿ ಅಥವಾ ಕ್ಯಾಂಪ್ಸ್ ಇದ್ರಲ್ಲಿ ಎಂಟ್ರಿ ತಗೋಬಹುದಾ ಸರ್? ಈಗ ಯಾವ್ದು ಸರ್? ಪಿರಾಮಿಲ್ PI ಇಂಡಸ್ಟ್ರಿ ಅಂತ ಇದೆ ನೋಡಿ. PI ಇಂಡಸ್ಟ್ರೀಸ್. ಓಕೆ, ಅದು ಅಥವಾ ಕ್ಯಾಂಪ್ಸ್ ಇದ್ರಲ್ಲಿ ಎಂಟ್ರಿ ತಗೋಬಹುದಾ ಸರ್? ಈಗ ನಾ PI ಇಂಡಸ್ಟ್ರೀಸ್ ಅನ್ನ ಎಸ್. ಓಕೆ, ಸೊ PI ಇಂಡಸ್ಟ್ರೀಸ್ ನಿಮಗ್ ತೋರಿಸ್ತಿದ್ದೀನಿ ನನ್ನ ಸ್ನೇಹಿತರೆ. ಇವಾಗ ನೀವು ನೋಡ್ಬೋದು, ಚಾರ್ಟ್ ಹೋಪ್ ಕಾಣ್ತಿದೆ ಅನ್ಕೋತೀನಿ. 2,478 ಇದೆ PI ಇಂಡಸ್ಟ್ರೀಸ್ ಇವಾಗ. ಇದು ಫಂಡಮೆಂಟಲ್ಸ್ ಆರ್ ರಿಯಲಿ ಗುಡ್. ಯಾಕಂದ್ರೆ ನಾನು ತುಂಬಾ ಸಲ ಸ್ಟೂಡೆಂಟ್ಸ್ ಹೇಳಿದ್ದೀನಿ ಇದನ್ನ. ಫಂಡಮೆಂಟಲ್ ಚೆನ್ನಾಗಿದೆ, ಬಟ್ ಸ್ನೇಹಿತರೆ ಇದಕ್ಕೇನಂತೀವಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ನೋಡ್ಬೋದು, ಇದು ಯಾವತ್ತು ನಾನು ಕಲರ್ ಚೇಂಜ್ ಮಾಡ್ತೀನಿ. ತುಂಬಾ ಜನಕ್ಕೆ ಒಂಥರ ಈ ಪ್ಯಾಟರ್ನ್ ನೀವು ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಪ್ರತಿಯೊಬ್ಬರು ನೆನಪಿಟ್ಕೊಳ್ಳೇಬೇಕು. ಇದ್ರ ಚಾರ್ಟ್ ಪ್ಯಾಟರ್ನ್ ನೋಡಿ, ಡೌನ್ ಸೈಡ್ ಬಂದಾಗ ಹೆಂಗಾಗಿದೆ ಅಂದ್ರೆ ಈ ತರ ಆಗಿದೆ. ಓಕೆ, ಇಲ್ಲಿ ತನಕ ಅಷ್ಟೇ ಬಂದಿದ್ದೀನ. ಇದಕ್ಕೇನಂತೀವಿ ಅಂದ್ರೆ ಕಂಪ್ಲೀಟ್ ಡೌನ್ ಟ್ರೆಂಡ್ ಇದೆ. ಎಲ್ಲಿ ತನಕ 3,500 ಇಲ್ಲಿ ತನಕ ಕಂಪ್ಲೀಟ್ ಡೌನ್ ಟ್ರೆಂಡ್ ಇದೆ. ಸರ್ ಹಂಗಿದ್ರೆ ಇನ್ ಮೇಲೆ ಹೋಗುತ್ತಾ ಇಲ್ವಾ ಅನ್ನೋದು ಇನ್ನೊಂದು ವಾರದಲ್ಲಿ ಗೊತ್ತಾಗುತ್ತೆ ಇದ್ರದ್ದು. ಯಾಕಂದ್ರೆ ಸ್ನೇಹಿತರೆ ನಾನೇನ್ ಮಾಡ್ತೀನಿ, ಎಸ್ ಇದನ್ನ ಹೋಗಿಸ್ತೀನಿ ಹಳೇದು. ಅಂಡ್ ಎಸ್ ಇಲ್ಲಿ ನೋಡಿ, ಇದೇನ್ ರೀಸೆಂಟ್ ಆಗಿ ಲೋ ಮಾಡಿದೆ ಸ್ನೇಹಿತರೆ. ಇಲ್ಲೇ ಲೋ ಎಷ್ಟ್ ಮಾಡಿದಾನೆ ಅಂದ್ರೆ, ಎಸ್ ಈ ಲೋ ಏನಿದೆ ಅಲ್ಲ 2,333 ಲೋ PI ಇಂಡಸ್ಟ್ರೀಸ್ ತುಂಬಾ ಇಂಪಾರ್ಟೆಂಟ್, ತುಂಬಾ ಕ್ರೂಷಿಯಲ್. ಸೊ 2,300 ತಿರ್ಗಾ ಟಚ್ ಮಾಡಕ್ ಬಂದಿದ್ದಾನ 2,380 ಅರೌಂಡ್. ಬಟ್ ಅದನ್ನ ಬ್ರೇಕ್ ಮಾಡಕ್ ಆಗಿಲ್ಲ, ಅವನಿಗೆ ಪಾಸಿಬಲ್ ಆಗಿಲ್ಲ. ಇಲ್ಲಿಂದ ಕಂಪ್ಲೀಟ್ ಆಗಿ ಅಪ್ ಹೋಗ್ತಿದ್ದಾನೆ ಸ್ನೇಹಿತರೆ. ಸೊ ಇವಾಗ ನಾನೇನ್ ಅಂತೀನಿ ಅಂದ್ರೆ, ತುಂಬಾ ಜನಕ್ಕೆ ಗೊತ್ತು ಡೌ ಥಿಯರಿ ಅಂತ ಇದೆ. ಏನು ಅಂದ್ರೆ
ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರೈಸ್ ಈ ಲೋಗೆ ತಿರ್ಗಾ ಇನ್ನೊಮ್ಮೆ ಟಚ್ ಮಾಡಕ್ ಬಂದೇ ಬರ್ತಾನೆ. ಇದನ್ನ ಬ್ರೇಕ್ ಆದಂದ್ರೆ ಕಂಪ್ಲೀಟ್ ಡೌನ್, ಬ್ರೇಕ್ ಆಗದೆ ಇಲ್ಲಿ ಸಪೋರ್ಟ್ ತಗೊಂಡ ಅಂದ್ರೆ ಈಗ ಪಾಸಿಬಲಿ ಮೂವ್ಮೆಂಟ್ ನಾನ್ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ, ಯಾವ ತರ ಆಗ್ಬಹುದು ಅಂದ್ರೆ ಪಾಸಿಬಲ್ ಮೂವ್ಮೆಂಟ್. ಹಾ, ಒಂದ್ ಚಾರ್ಟ್ ಡ್ರಾ ಮಾಡ್ತೀನಿ. ಹಿಂಗೇನ್ ಈ ತರ ಬಂದ್ ಇಲ್ಲಿ ತಿರ್ಗಾ ಸಪೋರ್ಟ್ ತಗೋತಿದ್ದಾನೆ, ಇಲ್ಲಿ ಬಂದ್ ತಿರ್ಗಾ ಹಿಂಗ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಪಿರಮಿಡ್ ಇಂಡಸ್ಟ್ರಿ ಪ್ರೊವೈಡೆಡ್ ಫಂಡಮೆಂಟಲ್ ಚೆನ್ನಾಗಿದೆ, ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ವೀಕ್ ಇದೆ. ಇದು ಶಾರ್ಟ್ ಟರ್ಮ್ ಅಲ್ಲಿ ಎಸ್ ಎಸ್ ಹಾ ತೇಜಸ್ ಅವ್ರ ಹೇಳ್ತೀನಿ. 2333 ಏನೋ ಬ್ರೇಕ್ ಆಯ್ತು ಅಂದ್ರೆ ನನ್ನ ಪ್ರಕಾರ ಇದು ಮಿನಿಮಮ್ ಅಂದ್ರೂ ಸಹಿತ ಯಾವ ಪ್ರೈಸ್ ತನಕ ಬರ್ಬೋದು ಅಂದ್ರೆ 2200 ತನಕ ಕಣ್ ಮುಚ್ಕೊಂಡ್ ಬರ್ತಾನೆ. ಯಾಕಂದ್ರೆ ಈ ಲೆವೆಲ್ ಅಲ್ಲಿ ಬೈಯಿಂಗ್ ಸ್ಟಾರ್ಟ್ ಆಗಿದೆ ಅಲ್ಲಿ ತನಕ. ಸೊ ಇದು ತುಂಬಾ ಇಂಪಾರ್ಟೆಂಟ್. 2333 ಇದ್ರ ಕೆಳಗಡೆ ಕ್ಲೋಸ್ ಆದ ಅಂದ್ರೆ ಅನ್ಕೊಂಬಿಡಿ ಇದು ತುಂಬಾ ಕ್ರಿಷಿಯಲ್ ಝೋನ್ ಅಲ್ಲಿ ಇದೆ ಅಂತ. ಬಟ್ ಅಲ್ಲಿ ತನಕ ನೀವು ಆರಾಮಾಗಿ ಬೈ ಮಾಡಬಹುದು. ಅಥವಾ ಈಗ ಯಾರಾದ್ರೂ PI ಇಂಡಸ್ಟ್ರೀಸ್ ಈಗ ಬೈ ಮಾಡಬಹುದು ಅಂತ ಹೇಳಿದ್ರೆ ಎಸ್, 2470 ಅರೌಂಡ್ ಬೈ ಮಾಡಿ ಸ್ನೇಹಿತರೆ. 2300 ನಿಮ್ಮದು ಸ್ಟಾಪ್ ಲಾಸ್ ಇರ್ಲಿ. 150 ರೂಪಾಯಿ ಸ್ಟಾಪ್ ಲಾಸ್ ಆಗುತ್ತೆ. ನಿಮ್ ಟಾರ್ಗೆಟ್ ಬಂದ್ಬಿಟ್ಟು ಮಿನಿಮಮ್ ನೋಡಿ 2700. ಅದ್ರದಾದ್ಮೇಲೆ ಎರಡನೇ ಟಾರ್ಗೆಟ್ 3100 ಆಗುತ್ತೆ ಸ್ನೇಹಿತರೆ, ಆ ತರ. ಓಕೆನಾ? ಎಸ್ ನಮಸ್ತೆ ಚನ್ನಬಸವ ಸರ್, ನಿಮ್ಗೆ ಹೋಪ್ ನಿಮ್ಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ ನಾನು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನನ್ನ ಪೋರ್ಟ್ಫೋಲಿಯೋದಲ್ಲಿ ಸರ್ ಮೇನ್ ಆಗಿ ಟಾಟಾ ಪವರ್, ಟ್ರೈಡೆಂಟ್, NTPC ಸರ್ ಮೂರು ಬೆಸ್ಟ್ ಸ್ಟಾಕ್ಸ್ ಇದೆ ಸರ್. ನಂದು ವೀಕ್ ಸ್ಟಾಕ್ ಅಂದ್ರೆ ಬ್ರೈಟ್ಕಾಮ್ ಸರ್. ಯಾಕಂದ್ರೆ ಅದು 52 ವೀಕ್ ಸರ್ 40 ಪೈಸದಲ್ಲಿ ಏನೋ ಇದ್ದಿದ್ದು ಸರ್, ಇವಾಗ 208 ರೂಪಾಯಿ ತನಕ ರೀಚ್ ಆಯ್ತು ಸರ್. ನಾನು 108 ರೂಪಾಯಿಂದ ಟ್ರೈ ಮಾಡಿದೆ, ಕೊನೆಗೆ 184 ರೂಪಾಯಿ ನನಗೆ ಸಿಕ್ಕಿದ್ದು ಸರ್. ಅದು ಹೈಯೆಸ್ಟ್ 52 ವೀಕ್ ಹೈ 204ಕ್ಕೆ ಮುಟ್ಟಿ ಸರ್. ಅಲ್ಲಿಂದ ಫುಲ್ ಲೋಯರ್ ಸರ್ಕ್ಯೂಟ್ ಹೊಡಿತಿದೆ ಸರ್. ನಾನು ಸರ್ ಬ್ರೈಟ್ಕಾಮ್ ಯಾರು ಹರ್ಷಿತ್ ಅವರ? ಹಾ ಸರ್, ಹರ್ಷಿತ್ ಅವ್ರೆ. ಹಾಯ್ ಹಾಯ್, ಚೆನ್ನಾಗಿದ್ದೀರ ಅನ್ಸುತ್ತೆ. ನಿಮ್ಮ ಕಮೆಂಟ್ ಎಲ್ಲ ಹಾಕ್ತಿರ್ತಾರೆ, ನೋಡಿದೀವಿ, ಮೊನ್ನೆ ಕೇಳಿದ್ರಿ. ಎಸ್ ಸೊ ಈಗ ಬ್ರೈಟ್ಕಾಮ್ ಬಗ್ಗೆ ಮೊನ್ನೆನು ನಿಮ್ಗೆ ಹೇಳಿದ್ರೆ ಈಗ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಇದು ಎಲ್ಲಿ ತನಕ 141 ಕೆಳಗಡೆ ಇದೆಯೋ ಅಲ್ಲಿ ತನಕ ಬ್ರೈಟ್ಕಾಮ್ ಅನ್ನ ಇನ್ವೆಸ್ಟ್ ಮಾಡೋದು ಒಳ್ಳೇದಲ್ಲ. ಬಟ್ ನೀವು ಆಲ್ರೆಡಿ ಸಿಕ್ಕಾಕೊಂಡಿದ್ದೀರಾ. ಈಗ ನಾವೇನ್ ಮಾಡ್ಬೋದು ಅಂತಂದ್ರೆ, ನನ್ನ ವೀಕ್ಲಿ ಚಾರ್ಟ್ ಹಾಕ್ತೀನಿ ಸ್ನೇಹಿತರೆ. ಇದು ಇನ್ನ 105 ತನಕ ಬರೋ ಚಾನ್ಸಸ್ ತುಂಬಾ ಇದೆ. ಸೊ ವೀಕ್ಲಿ ಚಾರ್ಟ್ ಅಲ್ಲಿ 105 ತನಕ ಬಂದು, ಇಲ್ಲ ಅಂದ್ರೆ 105 ಏನಾದ್ರು ಇನ್ನ ಬ್ರೇಕ್ ಆದ್ರೆ, ಬಟ್ ಐ ಥಿಂಕ್ ಇದ್ರ ಫಂಡಮೆಂಟಲ್ ಚೆನ್ನಾಗಿದೆ. 105 ತನಕ ಬಂದು ರಿಟ್ರೇಸ್ ಆಗೋ ಚಾನ್ಸಸ್ ತುಂಬಾ ಇದೆ ನೋಡಿ ಹರ್ಷಿತ್ ಅವ್ರೆ. ಸೊ 105 ಸ್ಟಾಪ್ ಲಾಸ್ ಇಟ್ಕೊಂಡು ಹೋಲ್ಡ್ ಮಾಡಿ. ಯಾಕಂದ್ರೆ ನೀವು ಆಲ್ರೆಡಿ 200 ಸಮಥಿಂಗ್ ಏನೋ ಬೈಯಿಂಗ್ ಪ್ರೈಸ್ ಅಲ್ಲಿ ಇಟ್ಕೊಂಡಿದ್ದೀರಾ, ನಿಮಗೆ ಬೇರೆ ಆಪ್ಷನ್ ಇಲ್ಲ ಇವಾಗ. ಸೊ 105 ನಿಮ್ಮದು ಸ್ಟ್ರಿಕ್ಟ್ ಸ್ಟಾಪ್ ಲಾಸ್. 105 ಏನೋ ಬ್ರೇಕ್ ಆದ್ರೆ 85ರಿಂದ 88 ತನಕ ಬರ್ತಾನೆ ಅವನು. ಸೊ ಈ ಸ್ಟಾಕ್ 85 88ಕ್ಕೆ ಬರೋ ಚಾನ್ಸಸ್ ತುಂಬಾ ಇದೆ. ಸೊ 105 ತಲೆಯಲ್ಲಿ ಇಟ್ಕೊಂಡ್ಬಿಡಿ. 105 ಶುಡ್ ಬಿ ಯೋರ್ ಸ್ಟಾಪ್ ಲಾಸ್. ಒಂದು ಹಂಗಿದ್ರೆ ನೀವು ಇನ್ನೊಂದು ಕ್ವಶನ್ ಕೇಳಿದ್ರಿ ಸರ್, ಅಪ್ಪರ್ ಸರ್ಕ್ಯೂಟ್ ಯಾವಾಗ ಹೊಡಿತಾನೆ ಸರ್? ಇವಾಗಂತೂ ಲೋವರ್ ಸರ್ಕ್ಯೂಟ್ ಹೊಡಿತಾನೆ ಸರ್, ಹೌದಾ? ಓಕೆ, ಸೊ ಇದಕ್ಕೆ ನನ್ನ ಉತ್ತರ, ಮಾರ್ಕೆಟ್ ಅಪ್ಪರ್ ಸರ್ಕ್ಯೂಟ್ ಆಗ್ಬೇಕು ಅಂದ್ರೆ ಒಂದು ಕಂಡೀಷನ್, ಮಾರ್ಕೆಟ್ ಚೆನ್ನಾಗಿರ್ಬೇಕು ಅಥವಾ ಫುಲ್ ಮಾರ್ಕೆಟ್ ಇರ್ಬೇಕಲ್ಲಿ, ಸರಿನಾ? ಸೊ ಬುಲ್ ಮಾರ್ಕೆಟ್ ಇದ್ರೆ ಮಾತ್ರ ಅದು ಕಂಪ್ಲೀಟ್ ಆಗಿ ಬೈಯಿಂಗ್ ಸಪೋರ್ಟ್ ಆಗುತ್ತೆ. ನಾನ್ ನೋಡ್ತಿರೋ ತರ ಬ್ರೈಟ್ಕಾಮ್ ಅಲ್ಲಿ ಒಂದೇ ನಿಮಿಷ, ಎಸ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ನೋಡಿದ್ರೆ ಸ್ನೇಹಿತರೆ, ಮೇ ಬಿ ಅದೇ 140 ಮೇಲೆ ಹೋದ್ಮೇಲೆ ಮಾತ್ರ ಅಪ್ಪರ್ ಸರ್ಕ್ಯೂಟ್ ಹಿಟ್ ಆಗೋ ಚಾನ್ಸಸ್ ಎಲ್ಲ ಇದೆ. ಅಲ್ಲಿ ತನಕ ತುಂಬಾ ಕಷ್ಟ. ಒಂದು. ಎರಡನೇದು, ನಾನು ನಿಮ್ಗೆ ಸಜೆಷನ್ ಹೇಳ್ತೀನಿ. ಈ ಸ್ಟಾಕ್ ಚೆನ್ನಾಗಿದೆ. ಲಾಸ್ಟ್ ನೋಡಿ 7-8 ರೂಪಾಯಿಂದ 200ಕ್ಕೆ ಹೋಗಿದೆ. ನೀವು ಲಾಸ್ಟ್ 1 ವರ್ಷದಲ್ಲಿ ಚೆನ್ನಾಗಿ ಸ್ಟಾಕ್ ಅನ್ನ ಪಿಕ್ ಮಾಡಿದೀರಾ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಸ್ನೇಹಿತರೆ, ಇದ್ರಲ್ಲಿ ನಿಮ್ಗೆ ವಾಲ್ಯೂಮೇ ಇಲ್ಲ. ವಾಲ್ಯೂಮ್ ಇಲ್ಲದೆ ಇರೋ ಸ್ಟಾಕ್ ಅಲ್ಲಿ ಸಿಕ್ಕಾಕೊಂಡಕ್ ಹೋಗ್ಬೇಡಿ ಸರ್. ಹಂಗಿದ್ರೆ ವಾಲ್ಯೂಮ್ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತ ನೀವು ನೋಡಿದ್ರೆ, ಒಂದು ಸ್ಟಾಕ್ ಅದ ಚಾರ್ಟ್ ನೀವು ಈ ತರ ಹಾಕಿದ್ರೆ, ಒಂದು ಜಸ್ಟ್ ನಿಮಗ್ ಕ್ಯಾಂಡಲ್ ಬದಲಾಗಿ ಈ ತರ ಗೆರೆನೆ ಬಂತು ಅಂತ ಅನ್ಕೊಳ್ಳಿ. ಜಸ್ಟ್ ಗೆರೆ ಬಂದ್ರೆ ಅದನ್ನ ಬಿಟ್ಬಿಡಿ. ಆ ಸ್ಟಾಕ್ಸ್ ಅಲ್ಲಿ ಹೋಗಕ್ ಹೋಗ್ಬೇಡಿ. ಯಾಕಂದ್ರೆ ಅಲ್ಲಿ ನೀವು ಕಳ್ಕೊಳ್ಳೋದು ಅಥವಾ ಒನ್ ಸೈಡೆಡ್ ಮೂವ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಹರ್ಷಿತ್ ಅವ್ರ ಹೋಪ್ ನಿಮ್ಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಈಗ ಪ್ರೆಸೆಂಟ್ ಅನಾಲಿಸಿಸ್ 140 ಮೇಲೆ ಹೋದ್ರೆ ಮಾತ್ರ ಬೈ, ಅಲ್ಲಿ ತನಕ ಬೈ ಇಲ್ಲ. ಕೆಳಗಡೆ ಸ್ಟಾಪ್ ಲಾಸ್ ಬಂದ್ಬಿಟ್ಟು 105.
ಸೊ ಇಮಿಡಿಯೇಟ್ ಓಕೆ ಸರ್. ಇನ್ನೊಂದು ಸರ್ ಲಾಸ್ಟ್ ಕೇಸ್ ಸರ್, MFL ಇಂಡಿಯಾ ಅಂತ ಸರ್. ಸರ್ ಅದು ನಾನೇ ಮುಟ್ಟಾಳ್ತನ ಆಗಿದ್ದು ಸರ್. ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೋ ಒಂದು ಪೋಸ್ಟ್ ನೋಡಿ ಅದರಿಂದ ಇನ್ಸ್ಪೈರ್ ಆಗಿ ಸರ್ MFL ಮೇಲೆ ಸರ್ 10,000 ಶೇರ್ಸ್ ತಗೊಂಡಿದ್ದೀನಿ ಸರ್. ನಾನ್ ತಗೊಂಡಾಗ ₹1.52 ಇತ್ತು ಸರ್. ಅದು ₹2.48 ತನಕ ರೀಚ್ ಆಗಿ ಸರ್ ಅದು ಲೋಯರ್ ಸರ್ಕ್ಯೂಟ್ ಹೊಡಿತಿದೆ ಸರ್. ನನ್ನ ಪೋರ್ಟ್ಫೋಲಿಯೋದಲ್ಲಿ ನನ್ನ ದುಡ್ಡು ಪೂರ್ತಿ ಅಸೆಟ್ ಕಮ್ಮಿ ಆಗೋ ಕಾರಣನೇ ಇವೆರಡು ಸ್ಟಾಕ್ ಸರ್. ಹಂಗಾಗಿ ಸರ್ ಬ್ರೇಕ್ ಕಮ್ಮಿಗೆ ಆನ್ಸರ್ ಸಿಕ್ತು. MFL ಇಂಡಿಯಾ ಒಂದೇ ಒಂದು ರಿಕ್ವೆಸ್ಟ್ ಸರ್. MFL ನಿಮಗೆ ನಾವು ಹೇಳಿದ್ವಿ ಅನ್ಕೋತೀನಿ, 1.80 ಅಥವಾ 2.20 ಬಂದ್ರೆ ಎಕ್ಸಿಟ್ ಆಗಿ ಅಂತ. ಹೌದಾ ಸರ್? ನೀವ್ ಹೇಳಿದ್ರಿ ಸರ್, ಕರೆಕ್ಟ್ ಆಗ ಅನಾಲಿಸಿಸ್ ಮಾಡಿ ಹೇಳಿದ್ರಿ 2.88 ಎಕ್ಸಿಟ್ ಆಗಿ ಅಂತ ಸರ್. ನಾನು ಇದು ಸರ್ ಒಂದು ಮನುಷ್ಯಗೊಂದು ಆಸೆ ಅನ್ನೋದೊಂದು ಇರುತ್ತಲ್ಲ ಸರ್, ಇನ್ನೂ ಒಂದು ₹10 ಇನ್ನೂ ₹1 ಜಾಸ್ತಿ ಹಾಕೊಡ್ಲಿ ಆಮೇಲೆ ಎಕ್ಸಿಟ್ ಆಗೋಣ ಅನ್ಕೊಂಡ್ ಬಿಟ್ಕೊಂಡೆ ಸರ್. ಅದು ಅವತ್ತು ನಿಮ್ ಮಾತಿಗೆ ಅವತ್ತು ನಾನು ಮುಟ್ಟಾಳ ಆಗಿದ್ದು ಸರ್. ಇನ್ನೂ ಮುಟ್ಟಾಳ್ತಾನೆ ಅನ್ಭವಿಸ್ತಾನೆ ಇದೀನಿ ಸರ್. ಅದು ಗಿಲ್ಟಿ ಫೀಲ್ ಆಗ್ತಾನೆ ಇರುತ್ತೆ. ಅವ್ರು ಕರೆಕ್ಟ್ ಆಗಿ ಹೇಳಿದ್ರು ₹2.82 ನಾನು ಅವ್ರ ಮಾತು ಕೇಳ್ಕೊಂಡು ಎಕ್ಸಿಟ್ ಆಗಿದೆ. ಪ್ರಾಫಿಟ್ ಆಗಿ ಇರೋದಲ್ಲ ಅಂತ. ಇರ್ಲಿ ಹರ್ಷಿತ್ ಅವ್ರ, ಏನು ಅಭ್ಯಂತರ ಇಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಲಿಯೋದು ಇರುತ್ತೆ. ಇಲ್ಲಿ ನಿಮಗೆ 2 ತರ ಇದೆ. ಒಂದು, ನೀವೇ ಓನಾಗಿ ಕಲಿಬೇಕು ಅಂದ್ರೆ ಟ್ರೇಡ್ ತಗೊಂಡು ಸ್ವಲ್ಪ ಲಾಸ್ ಪ್ರಾಫಿಟ್ ಏನೋ ಮಾಡ್ಕೊಂಡು ಕಲಿಯೋದು ಒಂದು ವೇ ಇರುತ್ತೆ. ಎರಡನೇದ್ದು, ಯಾರು ಆಲ್ರೆಡಿ ಕಲ್ಕೊಂಡಿರ್ತಾರೆ ಅವ್ರ ಹತ್ರ. ಸೊ ನೀವು ಒಂದೇ ವೇಸ್ ಹೋಗ್ತಿದ್ದೀರಾ, ಏನು ಅಭ್ಯಂತರ ಇಲ್ಲ. MFL ಅನ್ನ ನನ್ನ ಅನಾಲಿಸಿಸ್ ಪ್ರಕಾರ ಡೌನ್ ಸೈಡ್ ದಿನ ರಿಸ್ಕ್ ಇದೆ, ಬಟ್ ಅಷ್ಟು ಇಂತ ಮಾರ್ಕೆಟ್ ಅಲ್ಲೂ ಅಷ್ಟು ಬೀಳ್ತಿಲ್ಲ. ಅವನು ನೀವು ನೋಡ್ಬೋದು, ಸಿಕ್ಕಾಪಟ್ಟೆ ಬೀಳ್ತಿಲ್ಲ. ಸೊ ಇದನ್ನ ಇಟ್ಕೊಂಡ್ಬಿಡಿ. ಇದ್ರದ ಫಂಡಮೆಂಟಲ್ ಚೆನ್ನಾಗಿದೆ MFL ಇಂಡಿಯಾದ್ದು. ಕಣ್ ಮುಚ್ಕೊಂಡು ಇಟ್ಕೊಂಡ್ಬಿಡಿ. ಮೇ ಬಿ ಒಂದ್ 2-3 ತಿಂಗಳಲ್ಲಿ ₹2.5 ಬರ್ತಾನೆ. ಒಂದು, ಈಗ ಸರ್ ಹೊಸದಾಗಿ ನಾನು ಬೈ ಮಾಡಬಹುದಂತ ತುಂಬಾ ಜನ ಕೇಳ್ತಿದ್ರು. ಯಾಕಂದ್ರೆ ತುಂಬಾ ಜನ ಇದನ್ನ ನೋಡ್ತೀರಾ, MFL ಏನ್ ಸರ್ ₹1.30 ಇದೆ, ₹1.30 ಇದೆ, ನಾನು ಇನ್ನ ಬೈ ಮಾಡ್ಬೋದಾ, ಇಷ್ಟು ಕಡಿಮೆನಾ ಅಂತ. ಕಡಿಮೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲ, ಬಿಸ್ನೆಸ್ ಮಾಡಲ್ ಏನು ಎಷ್ಟು ಪರ್ಫಾರ್ಮ್ ಆಗ್ತಿದೆ ಅನ್ನೋದು ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಎಲ್ಲಿ ತನಕ ₹1.40 ಮೇಲೆ ಇರುತ್ತೋ ಅಲ್ಲಿ ತನಕ ಕಣ್ ಮುಚ್ಕೊಂಡು ಬೈ ಮಾಡಬಹುದು. ಅದ್ರ ಕೆಳಗಡೆ ಸ್ವಲ್ಪ ಕಷ್ಟ, ಬಟ್ ನೀವು ಮೇಲೆ ಬೈ ಮಾಡಿದ್ರೆ ₹2 ಅರೌಂಡ್. ಸೊ ನಿಮ್ಗೆ ಬೇರೆ ವಿಧಿ ಇಲ್ಲ, ಇಟ್ಕೊಳ್ಳೇಬೇಕು ಇದನ್ನ. ಸರಿನಾ? ಗ್ಲೋಬಲ್ ಬಗ್ಗೆ ಹೇಳಿ ಸರ್. ಎಸ್ ಓಕೆ ಹರ್ಷಿತ್ ಅವ್ರ, ನಿಮ್ಗೆ 2 ಕ್ವಶನ್ ಉತ್ತರ ಸಿಕ್ತು ಅನ್ಕೋತೀನಿ. ಒಂದು, ರೈಟ್ಕಾಮ್ ಅನ್ನ ಹೋಲ್ಡ್ ಮಾಡಿ 140 ಮೇಲೆ ಹೋದ್ಮೇಲೆ ಅವನು ಅಪ್ಪರ್ ಸರ್ಕ್ಯೂಟ್ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ. ತುಂಬಾ ಜನ ಕೇಳ್ತಿದ್ರ ಸ್ನೇಹಿತರೆ, ಮೆಸೇಜ್ ಹಾಕ್ತಿದ್ರ. ಸೊ ನಾನು ಒಂದೊಂದಕ್ಕೆ ನಿಮ್ಗೆ ಸುಮ್ನೆ ಏನೋ ಒಂದು ಕಾಟಾಚಾರಕ್ಕೆ ಹೇಳ್ಕೊಳಕ್ ನನಗೆ ಇಷ್ಟ ಇಲ್ಲ ಸರ್. ಇದು ಬೈಸಲ್ಲ, ನಿಮ್ಗೆ ಅರ್ಥ ಮಾಡಿಸ್ಬೇಕು ನಾನು ಏನ್ ಹೇಳ್ತಿದ್ದೀನಿ ಅಂತ ಹೇಳಿ. ಯಾಕಂದ್ರೆ ಒಬ್ಬ ಪ್ರೊಫೆಷನಲ್ ಅನಾಲಿಸ್ಟ್ ಯಾವ ತರ ಅನಾಲಿಸಿಸ್ ಮಾಡ್ತಾನೆ ನಿಮ್ಗೂ ಗೊತ್ತಾಗಬೇಕು. ಅದಕ್ಕೆ ಟೈಮ್ ತಗೋತಿದ್ದೀನಿ. ಸೊ ಹಂಗೆ ಹೋಲ್ಡ್ ಆನ್ ಮಾಡಿ. ತೇಜಸ್ ಅವ್ರು ತುಂಬಾ ಕೇಳ್ತಿದ್ರೆ ನೆಟ್ವರ್ಕ್ 18 ಬಗ್ಗೆ. ನಾನು ನೆಟ್ವರ್ಕ್ 18 ಅನ್ನ ಮುಗಿಸ್ಕೊಂಡು ಮಿಕ್ಕಿದಕ್ಕೆ ಬರ್ತೀನಿ. ಸೊ ನೆಟ್ವರ್ಕ್ 18 ಬಂದ್ಬಿಟ್ಟು ಇದ್ರದ್ದು ಡೈಲಿ ಚಾರ್ಟ್ ಇದು. ಸಾರಿ, 77 ನಿಮ್ ಬೈಯಿಂಗ್ ಪ್ರೈಸ್ ಎಷ್ಟಿದೆ ಅಂತ ನಂಗೆ ಗೊತ್ತಿಲ್ಲ. ಓಕೆ, ನೋಡ್ತೀನಿ ಇವಾಗ. ಸೊ ಇದನ್ನ ನೀವು ಆರಾಮಾಗಿ ಇಟ್ಕೋಬಹುದು, ಯಾಕಂದ್ರೆ ₹70 ಸಪೋರ್ಟ್ ತಗೋತಿದ್ದಾನೆ ಸ್ನೇಹಿತರೆ. ಎಸ್, 109ಕ್ಕೆ ನೀವು ಬೈ ಮಾಡಿದೀರಾ. ಸೊ ಆಲ್ಮೋಸ್ಟ್ 30% ನಿಮ್ಮದ್ ಲಾಸ್ ಬರ್ತಿದೆ ಇವಾಗ. ಸೊ ಈ ಸಿಚುವೇಶನ್ ಅಲ್ಲಿ ಓವರ್ ಆಲ್ ಮಾರ್ಕೆಟ್ ಕರೆಕ್ಷನ್. ಓಕೆ ಸಿದ್ದು ಅವ್ರು ಹೇಳೋಣ DLF ಬಗ್ಗೆ. ನಿಮ್ಮ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಬಂದ್ಬಿಟ್ಟು ₹70 ಇದೆ ನೋಡಿ. 70 ಕೆಳಗಡೆ ಏನಾದ್ರೂ ನೆಟ್ವರ್ಕ್ 18 ಹೋಯ್ತು ಅಂದ್ರೆ 50 ತನಕ ಕಣ್ಣು ಮುಚ್ಕೊಂಡ್ ಬರ್ತಾನೆ. ವಿದಿನ್ 1 ವಾರದಲ್ಲಿ ಬಂದ್ಬಿಡ್ತಾನ ಅವನು. ಸೊ 70 ನಿಮ್ದು ತುಂಬಾ ಸ್ಟ್ರಾಂಗ್ ಆಗಿರೋ ಸಪೋರ್ಟ್. ನೀವು 69 ಅನ್ಕೋಬಹುದು, ಬಟ್ 70 ಕೆಳಗಡೆ ಹೋಗೋದು ಡೌಟ್. ಇನ್ ಕೇಸ್ ಇದೇ ತರ ಯುದ್ಧ ಕಂಟಿನ್ಯೂ ಆಯ್ತು, ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಯ್ತು ಅಂದ್ರೆ ಅದು ಹೋಗ್ತಾನೆ 70 ಕೆಳಗಡೆ. 70 ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ನೀವು ಹೋಲ್ಡ್ ಮಾಡ್ಕೋಬಹುದು. ಬಟ್ ನನ್ನ ಕೇಳಿದ್ರೆ ನೀವು 107ಕ್ಕೆ ಇಲ್ಲೆಲ್ಲೋ ಬೈ ಮಾಡಿರ್ತೀರಾ. ಅವಾಗ ನಿಮ್ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಸ್ನೇಹಿತರ 94 ಇತ್ತು. 107, 106ಕ್ಕೆ ನೀವು ಬೈ ಮಾಡಿದಾಗ 94ಕ್ಕೆ ನೀವು ಎಕ್ಸಿಟ್ ಆಗಲೇಬೇಕಾಗಿತ್ತು, ಬಟ್ ಆಗಿಲ್ಲ. ಏನಪ್ಪ ಅಂತಾರಲ್ಲ, ಇವಾಗ 70 ನಿಮ್ ನೆಕ್ಸ್ಟ್ ಸ್ಟಾಪ್ ಲಾಸ್ ಇದೆ. ಅದು ಹೋದ್ರೆ 50 ನೋಡಿ ನೀವು. ಬಟ್ ಇದರ ಫಂಡಮೆಂಟಲ್ ಚೆನ್ನಾಗಿದೆ. ನ್ಯೂಸ್ 18 ಫಂಡಮೆಂಟಲ್ ಇಸ್ ರಿಯಲಿ ಗುಡ್. ರಿಲಯನ್ಸ್ ಅವ್ರು ಇದ್ ಮಾಡಿದಾರೆ, ಇದನ್ನ ಹೋಲ್ಡ್ ಮಾಡ್ಕೋಬಹುದು ನೀವು. ಬಟ್ ಶಾರ್ಟ್ ಟರ್ಮ್ ಅಲ್ಲಿ ನೋಡಿದ್ರೆ 50 ಕೆಳಗಡೆ 70 ಕೆಳಗಡೆ ಹೋದ್ರೆ 50 ತನಕ ಕಣ್ ಮುಚ್ಕೊಂಡ್ ಬರ್ತಾನೆ. ಸೊ ಅದಾಗಿತ್ತು ನೆಟ್ವರ್ಕ್ 18 ಬಗ್ಗೆ. ಯಾರೋ ಒಬ್ರು ಯಾವ್ದೋ ಒಂದು ಸ್ಟಾಕ್ ಹೇಳಿದ್ರು, DLF ಬಗ್ಗೆ ಹೇಳಿದ್ರು ಸರ್. ಕಲ್ಯಾಣ ಇಂಡಸ್ಟ್ರಿ ಬಗ್ಗೆ ಹೇಳ್ತೀನಿ. DLF ಬಗ್ಗೆ ನೋಡೋಣ. ಸರ್ ಪಿರಾಮಿಲ್ ಎಂಟರ್ಪ್ರೈಸ್ ಬಗ್ಗೆ ಹೇಳಿ. ಎಸ್ ಪಿರಾಮಿಲ್ ಹೇಳೋಣ ಇವ್ರೆ, ಒಂದೇ ನಿಮಿಷ. ಇವಾಗ DLF ಬಂದ್ಬಿಟ್ಟು
ಅರೌಂಡ್ 304 ರೂಪಾಯಿಗೆ ಸಪೋರ್ಟ್ ತಗೋತಿದ್ದಾನೆ. ಎಸ್, ಈಗ ನಾನು ನಿಮ್ಗೆ ಲೈವ್ ಆಗಿ ಅನಾಲಿಸಿಸ್ ಹೇಳ್ತೇನೆ, ತುಂಬಾ ಸಿಂಪಲ್ ಆಗಿ ಯಾವ ತರ ಮಾಡೋದು ನೋಡಿ ಸ್ನೇಹಿತರೆ. ಈ ಝೋನ್ ಅಲ್ಲಿ ಎಲ್ಲಿ ತನಕ DLF ಇರ್ತಾನೆ, 300 ಕೆಳಗಡೆ ಹೋದ್ರೆ ಅವಂದು ಹೋಯ್ತದು 360ರಿಂದ 300 ರೂಪಾಯಿ ಬೀಚ್ ಅಲ್ಲಿ ಅಥವಾ ಇನ್ ಬಿಟ್ವೀನ್ ಅಲ್ಲಿ ಎಲ್ಲಿ ತನಕ ಇರ್ತಾನೋ ಅಲ್ಲಿ ತನಕ ಇದ್ರಲ್ಲಿ ಬೈಯಿಂಗ್ ಅಪರ್ಚುನಿಟಿ ಇಲ್ಲ. ನೀವು ಬೈ ಮಾಡ್ಬೇಕು ಅಂದ್ರೆ 360 ಮೇಲ್ಗಡೆ ಹೋಗ್ಲೇಬೇಕು ಸ್ನೇಹಿತರೆ. ಹೋದ್ರೆ ನಿಮ್ ಇಮಿಡಿಯೇಟ್ ಟಾರ್ಗೆಟ್ ಬಂದ್ಬಿಟ್ಟು 405 ರೂಪಾಯಿ ಆಗತ್ತೆ 360 ಮೇಲ್ಗಡೆ ಹೋದ್ರೆ. ನಾನು DLF ಬಗ್ಗೆ ಹೇಳ್ತಿದ್ದೀನಿ ಸ್ನೇಹಿತರೆ ಟೆಕ್ನಿಕಲಿ. ಸೊ ಸರ್, ಇನ್ ಕೇಸ್ ಇದು 303 ಬ್ರೇಕ್ ಆದ್ರೆ ಎಲ್ಲಿ ತನಕ ಹೋಗ್ಬೋದು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ, 303 ಬ್ರೇಕ್ ಆದ್ರೆ 275 ತನಕ ಇಮಿಡಿಯೇಟ್ ಆಗಿ ಬಂದ್ಬಿಡ್ತಾನೆ. ಸರಿನಾ? ನೀವು ಆಲ್ರೆಡಿ ಬೈ ಮಾಡಿದ್ರೆ 300ನ ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ವೇಟ್ ಮಾಡಿ. ಬಟ್ ಈಗೇನಿದೆ ಅಲ್ಲ ಪ್ರೆಸೆಂಟ್ ಲೆವೆಲ್, ನೀವು ಹಂಗೆ ಇನ್ ಜನರಲ್ ಆಗಿ ನೋಡಿದ್ರೆ ಹಳೆ ಸಲನು ಸಹಿತ ಇದೇ ಒಂದು 320 330 ರೇಂಜ್ ಇಂದ ಒಂದು 15-20 ದಿನದಲ್ಲಿ 450 ಹೋಗಿದ್ದಾನೆ ಅವನು. ಇಲ್ಲಿನೂ ತುಂಬಾ ಚಾನ್ಸ್ ಇದೆ ಮೇಲ್ಗಡೆ ಹೋಗೋದು. ಅಗೇನ್ ಮಾರ್ಕೆಟ್ ಕಂಡೀಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನನ್ನ ಪ್ರಕಾರ LIC IPO ಏನ್ ಬರ್ತಿದಲ್ಲ ಅದು ಮಾರ್ಕೆಟಿಗೆ ಒಂಥರ ಬುಲ್ ಐಸ್ ಅನ್ನ ಕೊಡುತ್ತೆ, ಒಂಥರ ಬೂಸ್ಟ್ ಕೊಡೋ ತುಂಬಾ ಚಾನ್ಸಸ್ ಇದೆ. ನೀವು ಹೊಸದಾಗಿ ಬೈ ಮಾಡೋರು ಇದ್ರು ಕೂಡ 300 ರೂಪಾಯಿಯನ್ನ ಸ್ಟಾಪ್ ಲಾಸ್ ಇಟ್ಕೊಂಡು 340-50 ಬೈ ಮಾಡಿ, ಅಂದ್ರೆ 30-40 ರೂಪಾಯಿ ಸ್ಟಾಪ್ ಲಾಸ್ ಆಗುತ್ತೆ. ನಿಮ್ದು ಇಮಿಡಿಯೇಟ್ ಆಗಿ ಟಾರ್ಗೆಟ್ ಬಂದ್ಬಿಟ್ಟು 400 ರೂಪಾಯಿ, ಅಂದ್ರೆ 60 ರೂಪಾಯಿ ಅಪ್ಸೈಡ್ ಟಾರ್ಗೆಟ್, 30 ರೂಪಾಯಿ ಸ್ಟಾಪ್ ಲಾಸ್ ನಿಮ್ದು. DLF ಬಗ್ಗೆ ಸ್ನೇಹಿತರೆ ಲಾಂಗ್ ಟರ್ಮ್ ನಾನ್ ನಿಮ್ಗೆ ಹೇಳಿದ್ರೆ DLF ಕಣ್ ಮುಚ್ಕೊಂಡು ಹೋಲ್ಡ್ ಮಾಡ್ಕೋಬಹುದು ಲಾಂಗ್ ರನ್ ಅಲ್ಲಿ. ಅಂದ್ರೆ 1 ವರ್ಷ 2 ವರ್ಷಕ್ಕೆ ನೀವು ಇದನ್ನ ಕಣ್ ಮುಚ್ಕೊಂಡು ಇಟ್ಕೋಬಹುದು, ಏನು ಅಭ್ಯಂತರ ಇಲ್ಲ. ಯಾಕಂದ್ರೆ ಇಲ್ಲೇ ರೆಜಿಸ್ ತುಂಬಾ ಸಪೋರ್ಟ್ ತಗೋತಿದ್ದಾನೆ, ವಿಕ್ ಫಾರ್ಮ್ ಆಗ್ತಿದೆ, ಆರಾಮಾಗಿ ಇಟ್ಕೋಬಹುದು ಸ್ನೇಹಿತರೆ DLF ಅನ್ನ ಲಾಂಗ್ ರನ್ ಅಲ್ಲಿ. 2-3 ತಿಂಗಳಿಗೆ ನೀವು ಹೋಲ್ಡ್ ಮಾಡ್ತಿದ್ದೀರಾ ಅಂದ್ರೆ 360 ಮೇಲ್ಗಡೆ ಇರ್ಲೇಬೇಕು. ಬಿಲೋ 300 270 ಪಕ್ಕ ಬರ್ದಿಟ್ಕೊಳ್ಳಿ. ಎಸ್, ಇನ್ನೊಂದ್ ಯಾವ್ದೋ ಒಬ್ರು ಸ್ಟಾಕ್ ಹೇಳಿದ್ರು, ಒಂದ್ ನಿಮಿಷ. ಇಕನಾನಿ ಇಂಡಸ್ಟ್ರೀಸ್ ಅಂತ ಹೇಳಿದಾರೆ, ನೋಡೋಣ. ಅದು ಕಲ್ಯಾಣಿ ಅನ್ಸುತ್ತೆ ಸರ್. ಹಾ ಸರ್, ಕಲ್ಯಾಣಿ ಇಂಡಸ್ಟ್ರಿ. ಕಲ್ಯಾಣಿ ಜುವೆಲರ್ಸ್, ಕಲ್ಯಾಣಿ ಇಂಡಸ್ಟ್ರೀಸ್, ಕಲ್ಯಾಣಿ ಇಂಡಸ್ಟ್ರೀಸ್. ಇಲ್ವಲ್ಲ ನೋಡಿ, ಕಲ್ಯಾಣಿ ಇಂಡಸ್ಟ್ರೀಸ್ ಸರ್. ಕಲ್ಯಾಣಿನ ಕಲ್ಯಾಣಿ ಓಕೆ. ಇನ್ನೊಂದು ಕಲ್ಯಾಣಿ ಸ್ಟೀಲ್ ಇದೆ, ಕಲ್ಯಾಣಿ ಫೋರ್ಜ್ ಇದೆ, ಕಲ್ಯಾಣಿ ಇನ್ವೆಸ್ಟ್ಮೆಂಟ್ ಇದೆ, ಕಲ್ಯಾಣಿ ಕಮರ್ಷಿಯಲ್, ಕಲ್ಯಾಣಿ ಇಂಡಸ್ಟ್ರೀಸ್ ಅಂತ ಇದೆ ನೋಡಿ ಸರ್. KANNI ಕಲ್ಯಾಣಿ ಇಂಡಸ್ಟ್ರೀಸ್. ಓಕೆ, KANNI. ಓಕೆ, ನೀವು ಸರ್ಚ್ ಮಾಡಿ ನಂಗೆ ಹೇಳಿ ಅಲ್ಲಿ ತನಕ. ಇದೆ ಕಲ್ಯಾಣಿ ಸರ್. 20 ರೂಪಾಯಿ 30 ಪೈಸಾ ಇದೆ. ವಾವ್, ಗ್ರೇಟ್. ಮಾರ್ಕೆಟ್ ಬೀಳೋ ಟೈಮ್ ಅಲ್ಲೂ ಕೂಡ ಇವ್ನು ಇಷ್ಟು ಮೇಲ್ಗಡೆ ಹೋಗ್ತಿದ್ದಾನೆ ಅಂದ್ರೆ ಈ ಸ್ಟಾಕ್ ಅಲ್ಲಿ ಅಂತೂ ದಮ್ ಇದೆ. ನನಗೂ ನೋಡಿರ್ಲಿಲ್ಲ. ಒಂದೇ ನಿಮಿಷ ಈ ಸ್ಟಾಕ್ ಫಂಡಮೆಂಟಲ್ ನಾನು ನೋಡ್ಬಿಡ್ತೀನಿ, ಸೊ ದಟ್ ನಿಮ್ಗೂ ಹೆಲ್ಪ್ ಆಗ್ಲಿ. ಇವನ್ ಪರ್ಸನಲ್ ನಾನು ನೋಡ್ತೀನಿ, ಯಾಕಂದ್ರೆ ಈ ತರ ಮಾಡೋದ್ರಿಂದ ನಮಗೂ ಹೆಂಗ್ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ ಸ್ನೇಹಿತರೆ. ನನ್ನ ಗುರುಗಳು ನನಗೆ ಹೇಳ್ತಿದ್ರು, ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರನ್ನೇ ಮೀಟ್ ಆಗ್ರಿ, ಅವ್ರ ಕಡೆಯಿಂದ ಒಂದು ಸ್ಟೋರಿ ಕೇಳೋದಿರುತ್ತೆ, ಒಂದು ಸ್ಟೋರಿ ಹೇಳೋದು. whoever you meet has a story to tell and lesson to teach ಅಂತ. ನೀವು ಯಾರನ್ನೇ ಮೀಟ್ ಆಗ್ಲಿ ಅಥವಾ ಮಾತಾಡ್ಸಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವ್ರ ಕಡೆಯಿಂದ ಒಂದ್ ಲೆಸನ್ ಕೇಳೋದು, ಒಂದ್ ಲೆಸನ್ ಕಲಿಯೋದು ಇದ್ದೇ ಇರುತ್ತೆ. ಸೊ ಆ ತರ ಇದು ಕನ್ಸ್ಯೂಮರ್ ಡಿಸ್ಕ್ರಿಷನರಿ, ಜವೆಲರಿ, ಆಮೇಲೆ ಮೆಟಲ್ಸ್ ಅಲ್ಲಿ ಇದೆ. ಓಕೆ, PB ರೇಷಿಯೋ 360. ಓಕೆ, ಫಿನಾನ್ಸಿಯಲ್ ಬರೋಣ ಸ್ನೇಹಿತರೆ. ಇವಾಗ 380 ಕೋಟಿ, 300, 300 and 300. ಓಕೆ, ಟೋಟಲ್ ರೆವೆನ್ಯೂ ಇಸ್ ಗುಡ್. ನೆಟ್ ಇನ್ಕಮ್ ಬರೋಣ 80 ಲಕ್ಷ, 2 ಕೋಟಿ, 2.5 ಕೋಟಿ ಮತ್ತೆ ಅಗೇನ್. ಓಕೆ, ಫಂಡಮೆಂಟಲ್ಸ್ ನನ್ನ ಪ್ರಕಾರ ಮೇ ಬಿ ಈಗ ಇನ್ಕ್ರೀಸ್ ಆಗ್ತಿರಬಹುದು, ಬಟ್ ಹಂಗೆ ನೋಡಿದ್ರೆ ಅಷ್ಟು ನನಗೆ ಕಂಫರ್ಟೇಬಲ್ ಅನ್ನಿಸ್ತಿಲ್ಲ. ಓಕೆ, ಎಷ್ಟು ಟೋಟಲ್ ವ್ಯಾಲ್ಯೂಯೇಷನ್ ನೋಡೋಣ ಇದ್ರದ್ದು. 200 ಕೋಟಿ. ಪಿ ರೇಷಿಯೋನು ಕೂಡ ನೀವು ಇಲ್ಲಿ 1 ರೂಪಾಯಿ ಗಳಿಸಕ್ಕೆ ಸ್ನೇಹಿತರೆ 500 ರೂಪಾಯಿ ಹಾಕ್ಬೇಕಿಲ್ಲ 1 ರೂಪಾಯಿ ಗಳಿಸಕ್ಕೆ. ಸೊ ಪಿ ರೇಷಿಯೋ ತುಂಬಾ ಹೈ ಇದೆ. ಬಟ್ ಇದು ಯಾಕೆ ಇಷ್ಟು ಗ್ರೋತ್ ಅನ್ನ ಕೊಟ್ಟಿದೆ ಅಂತ ನನಗೂ ಸರ್ಪ್ರೈಸು.
ಸರ್ ನಮ್ಮ ಕಂಪ್ನಿ ವಾಟ್ಸ್ಆಪ್ ನಂಬರ್ ಮೆಸೇಜ್ ಮಾಡಿ ಆಯ್ತು ಡೀಪ್ ಆಗಿ ಸ್ಟಡಿ ಮಾಡಿ ಹೇಳ್ತೀನಿ ದಟ್ ಇವನ್ ಇದು ಒಳ್ಳೇದಾ ಕೆಟ್ಟದ ಅಂತ ನಿಮ್ಗೆ ಹೆಲ್ಪ್ ಆಗಲಿ. ಪ್ರಮೋಟರ್ಸ್ ಪುಷ್ ಮಾಡ್ತಾ ಇದ್ದಾರೆ ಸರ್ ಇದನ್ನ, ಇದ್ರ ಬಗ್ಗೆ ಓದಿದೀನಿ. ರೀಸನ್ ನೀವು ನೋಡಿ ಇಲ್ಲ ಸ್ನೇಹಿತರೆ, ಪ್ರಮೋಟರ್ಸ್ ಪುಷ್ ಮಾಡೋ ಎಲ್ಲಾ ಸಾಧ್ಯತೆ ಇದೆ ಈ ಸ್ಟಾಕ್ ಅಲ್ಲಿ. ಯಾಕಂದ್ರೆ ಹೇಳಿ ಚಿಕ್ಕ ಕಂಪನಿ, ಅದು ಚಿಕ್ಕ ಕಂಪನಿ ಇದೆ ಸರ್. ಅದು ಅದೇ ನೀವು ನೋಡಿ 200 ನೋಡಿಲ್ಲ 200 ಅಷ್ಟೇ ಇದೆ ಇದ್ರದ್ದು ಮಾರ್ಕೆಟ್ ಕ್ಯಾಪಿಟಲ್. ಸೊ ಬೆಟರ್ ಇದರಿಂದ ಹೊರಗಡೆ ಬಂದ್ರೆ ಒಳ್ಳೇದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ಫಿನಾನ್ಸಿಯಲ್ಸ್ ಅಷ್ಟು ಒಳ್ಳೇದು ಅಲ್ವೇ ಅಲ್ಲ. ಯಾರ್ ಇದನ್ನ ಹೇಳಿದ್ರಲ್ಲ, ಒಂದೇ ನಿಮಿಷ. ಎಸ್ ಸಿದ್ದು, ಓಕೆ, ಶಾಂತಾಮೂರ್ತಿ ಅವರೇ ನೋಡಿ, ಇದು ಬೆಟರ್ ಇದರಿಂದ ಹೊರಗಡೆ ಬಂದ್ಬಿಡಿ, ಸರಿನಾ? ಯಾಕಂದ್ರೆ ನನ್ನ ಸಜೆಷನ್, ಐ ಮೀನ್ ಪ್ರಮೋಟರ್ಸ್ ಪುಷ್ ಮಾಡೋದು ಎಲ್ಲ ಮೇ ಬಿ ಇಲ್ಲಿ ತನಕ, ಇಲ್ಲಿಂದ ಹಂಗೆ ನೋಡಿದ್ರೆ ಇನ್ನೊಂದು 5-10 ರೂಪಾಯಿ ಮೇಲೆ ಹೋಗ್ಬೋದು, ಬಟ್ ಸ್ಟಕ್ ಆಗೋ ಚಾನ್ಸಸ್ ಇರಬಾರ್ದು. ಬೆಟರ್ ಹೊರಗಡೆ ಬಂದ್ ಬೇರೆ ಸ್ಟಾಕ್ ಅಲ್ಲಿ ಕೂತ್ಕೊಳ್ಳಿ, ಸರಿನಾ? ಹಿಂದೂಜಾ ಬಗ್ಗೆ ಹೇಳಿ ಸರ್. ಹಿಂದೂಜಾ ಓಕೆ. ಸೊ ಹಿಂದೂಜಾದ್ ನಾನು ಡೈಲಿ ನೋಡಿದ್ರೆ ಇದು ಡೌನ್ ಟ್ರೆಂಡ್ ಇದೆ ಸ್ನೇಹಿತರೆ. 1115 ಸಪೋರ್ಟ್ ತಗೋತಿದೆ. ಇದ್ರದ್ದು ಕೆಳಗಡೆ ಏನೋ ಹೋದ ಅಂದ್ರೆ ಕಂಪ್ಲೀಟ್ ಡೌನ್. 1100 ರೂಪಾಯಿನ ಕೆಳಗಡೆ ಹೋದ ಅಂದ್ರೆ ಕಂಪ್ಲೀಟ್ ಡೌನ್. ಆಸ್ ಆಫ್ ನೌ ಕೂಡ ಇದು ಕಂಪ್ಲೀಟ್ ಡೌನೇ ಇದೆ. ಅಪ್ ಟ್ರೆಂಡ್ ಕಾಣ್ತಾ ಇರೋ ಯಾವುದೇ ಲಕ್ಷಣ ಇಲ್ಲ. ಬ್ರೇಕ್ಔಟ್ ಕೂಡ ಬ್ರೇಕ್ಔಟ್ ಆಗಿಲ್ಲ. ಬ್ರೇಕ್ಔಟ್ ಟ್ರೈ ಮಾಡಿದೇನೆ ಬಟ್ ಆಗಿಲ್ಲ. 1200 ಏನ ಬ್ರೇಕ್ ಆದ್ರೆ 1100 ಕಣ್ ಮುಚ್ಕೊಂಡ್ ಬರ್ತಾನೆ. ಇನ್ ಕೇಸ್ ಮೋಸ್ಟ್ಲಿ ನೀವು ಹೈಯರ್ ಲೆವೆಲ್ ಅಲ್ಲಿ ಬೈ ಮಾಡಿದ್ರೆ ನಿಮ್ ಇಮಿಡಿಯೇಟ್ ಟಾರ್ಗೆಟ್ ಬಂದ್ಬಿಟ್ಟು 1400 ಇಲ್ಲಿ ತನಕ ಬರಬಹುದು. ಬಟ್ ಕೇರ್ಫುಲ್ ಆಗಿರಿ, 1200 ಬ್ರೇಕ್ ಮಾಡಬಾರ್ದು. 3999 ಸರ್, 3099ಗೆ ಇದು ಸ್ಪ್ಲಿಟ್ ಆಯ್ತು ಮೊನ್ನೆ, ಬೋನಸ್ ಕೊಟ್ಟು. ಓಕೆ, ಅಂದ್ರೆ ನಿಮ್ದು ಬೈಯಿಂಗ್ ಪ್ರೈಸ್ ಎಷ್ಟಿದೆ ಹೇಳಿ? 3100 ಅನ್ಕೊಳ್ಳಿ. ಹೌದು, ಅಂದ್ರೆ ನಿಮ್ ಸ್ಪ್ಲಿಟ್ ಆದ್ಮೇಲೆ ಅಂದ್ರೆ ಲೈಕ್ ಎವರೇಜ್ ಬೈಯಿಂಗ್ ಪ್ರೈಸ್ ಎಷ್ಟಾಗಿದೆ ಅಂತ? ಅದೇ 3900. 5 ಶೇರ್ ತಗೊಂಡಿದ್ದು. ಓಕೆ, 15,000 ಇನ್ವೆಸ್ಟ್ಮೆಂಟ್ 5 ಶೇರ್ ತಗೊಂಡೆ. ಈಗ ಸ್ಪ್ಲಿಟ್ ಆಗಿ ಅದು 10 ಶೇರ್ ಆಗಿದೆ. ಓಕೆ, ಓಕೆ, ಇನ್ ವೇಟ್ ಮಾಡಿ. ಐ ಮೀನ್ ನೀವು ಇನ್ನ ಇಟ್ಕೋಬಹುದು, ಬಟ್ ಲಾಂಗ್ ಟರ್ಮ್ ಸಪೋರ್ಟ್ ಇಟ್ಕೊಳ್ಳಿ. 1100 ಏನ ಬ್ರೇಕ್ ಆದ್ರೆ 800 ಬರ್ತಾನೆ. 1100 ತಲೆಯಲ್ಲಿ ಇಟ್ಕೊಳ್ಳಿ ಇವ್ರೆ, ಆಯ್ತಾ? 1100 ತುಂಬಾ ಇಂಪಾರ್ಟೆಂಟ್. ಎಸ್ ಹೇಳ್ತೀನಿ ಸರ್. ಹಿಂದೂಜಾ ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ ನಾನು. ಓಕೆನಾ? ಎಸ್. ಚನ್ನಬಸವರ ಯಾವ್ದೋ ಒಂದು ಸ್ಟಾಕ್ ಹೇಳಿದ್ರಿ, ಯಾವ್ದು? ಕ್ಯಾಂಪ್ಸ್ ಸರ್, ಕ್ಯಾಂಪ್ಸ್, CAMS, ಕಂಪ್ಯೂಟರೈಸ್ಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಎಸ್ 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 ಸರ್, ಈಗ ಎಂಟ್ರಿ ತಗೋಬಹುದಾ ಸರ್? ಡೌನ್ ಆಗಿದೆ ಅದು, ಮೊನೊಪೊಲಿ. ಮಿಕ್ಕಿದವರಿಗೆಲ್ಲ ಹೇಳ್ತೀನಿ ನೋಡಿ. ಸ್ಟಾಕ್ 4000 50% ಡೌನ್ ಬಂದಿದ್ದಾನೆ. 2200 ಒಂಥರ ಜಾರು ಬಂಡೆ ಆಗಿದೆ, ಹೌದಾ? ಡೈಲಿ ಕ್ಯಾಂಡಲ್ ಅಲ್ಲಿ ಇಲ್ಲಿಂದ ಕುತ್ಕೊಂಡ್ರೆ ಸೀದಾ ಇಲ್ಲೇ ಬಂದ್ಬಿಡೋದು, ಹೌದಾ? ಸೊ ಈ ತರ ಇದ್ದಾಗ ಸ್ನೇಹಿತರೆ ನೀವೇನ್ ಮಾಡಿ ಅಂದ್ರೆ, ಇದ್ರ ಪ್ರೀವಿಯಸ್ 2300 ಇದೆ. ನನ್ನ ಕೇಳಿದ್ರೆ ಲಾಂಗ್ ಟರ್ಮ್ ಸ್ಟಾಪ್ ಲಾಸ್ ಬಂದ್ಬಿಟ್ಟು 2000 ಇದೆ. 2000 ಸ್ಟಾಪ್ ಲಾಸ್ ಇಟ್ಕೊಂಡು 2300 ಬೈ ಮಾಡಿ. ನಿಮ್ ಇಮಿಡಿಯೇಟ್ ಟಾರ್ಗೆಟ್ 2900. 300 ರೂಪಾಯಿ ಸ್ಟಾಪ್ ಲಾಸ್ ಇದೆ, 600 ರೂಪಾಯಿ ಟಾರ್ಗೆಟ್ ಇದೆ. ಇಟ್ ಇಸ್ ರಿಯಲಿ ಗುಡ್ ರಿಸ್ಕ್ ರಿವಾರ್ಡ್ ರೇಷಿಯೋ. ಬಟ್ ಇವಾಗ ಬೈ ಮಾಡ್ಬೇಕಾ ಬೈ ಮಾಡಬಾರ್ದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾನು ಒಂದ್ ನಿಮಿಷ ನೋಡ್ತೀನಿ ಕ್ಯಾಂಪ್ಸ್ ಫಂಡಮೆಂಟಲ್ ಅನ್ನ. ಯಾಕಂದ್ರೆ 50% ಪ್ರೈಸ್ ಕಡಿಮೆ ಆಗಿದ್ದಾರೆ. ಅದು ಈ ತರ ಬುಲ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಏನೋ ಒಂದು ರೀಸನ್ ಇರುತ್ತೆ, ಅದು ನಿಮ್ಗೆ ಗೊತ್ತಿಲ್ಲ ಸರ್. ಅದು ಮೊನೊಪೊಲಿ ಸ್ಟಾಕ್ ಸರ್, ಬಟ್ ಬೀಳಕ್ ರೀಸನ್ ಗೊತ್ತಾಗ್ತಾ ಇಲ್ಲ. ಮೊನೊಪೊಲಿ ಸ್ಟಾಕ್ ಸರ್ ಅದು. ಎಸ್ ಎಸ್ ಸರ್, ಡೈವರ್ಸಿಫೈಡ್ ಫಿನಾನ್ಸಿಯಲ್ಸ್ ಇದು. 11,000 ಕೋಟಿ ಓವರ್ ಆಲ್ ವ್ಯಾಲ್ಯೂಯೇಷನ್ ಇದೆ. 56 ಪ್ಲಸ್ PB ಎಷ್ಟಿದೆ? ಫಿನಾನ್ಸಿಯಲ್ಸ್ ನೋಡೋಣ. 600, 700 ಕರೆಕ್ಟ್ ಇದೆ. ನೆಟ್ ಇನ್ಕಮ್ ತುಂಬಾ ಚೆನ್ನಾಗಿದೆ, ಬಟ್ ಆದ್ರೂ ಬಿದ್ದಿದೆ ಅಂದ್ರೆ ಒಂದೇ ನಿಮಿಷ. ಹೋಲ್ಡಿಂಗ್ಸ್ ಯಾರು ಎಕ್ಸಿಟ್ ಆಗ್ತಿದಾರೆ ನೋಡೋಣ. ಏಪ್ರಿಲ್ ಅಲ್ಲಿ ಪ್ರಮೋಟರ್ಸ್ 31 ಇತ್ತು, ಅಗೇನ್ 30 ಡಿಸೆಂಬರ್ ಅಲ್ಲಿ 23ಕ್ಕೆ ಬಂದಿದೆ. ಸ್ನೇಹಿತರೆ, ಈ ಆಸ್ ಆಫ್ ನಾವು ಇನ್ವೆಸ್ಟ್ ಮಾಡೋದು ಒಳ್ಳೇದಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಪ್ರಮೋಟರ್ಸ್ ಕಂಪನಿ ಓನರ್ಸ್ ಏನಿದ್ದಾರೆ ಲಾಸ್ಟ್ 1 ವರ್ಷದಲ್ಲಿ ಅವ್ರದ್ದು ಆಲ್ಮೋಸ್ಟ್ 10% ಸ್ಟಾಕ್ ಅನ್ನ ತಗೊಂಡ್ಬಿಟ್ಟಿದ್ದಾರೆ, ಹೌದಾ? ನೋಡಿ, ಪ್ರಮೋಟರ್ ಹೋಲ್ಡಿಂಗ್ ಕಡಿಮೆ ಆಗ್ತಿದೆ. ತುಂಬಾ ಜನಕ್ಕೆ ಸರ್ ಪ್ರಮೋಟರ್ ಹೋಲ್ಡಿಂಗ್ ಅಂದ್ರೆ ಕಂಪನಿನ ಕಟ್ಟಿದವರು ಅಥವಾ ಕಂಪನಿದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಸ್ಟೇಕ್ ಅನ್ನ ಇಟ್ಕೊಂಡವ್ರು, ಫೌಂಡರ್ ಮೆಂಬರ್ ಅಂತ ನಾವು ಕರಿತೀವಿ, ಅಥವಾ ಕಂಪನಿ ಓನರ್ಸ್. ಅವ್ರೇನ್ ಮಾಡಿದ್ದಾರೆ, ಆಲ್ಮೋಸ್ಟ್ ಒಂದು 8-9% ಅನ್ನ ಸ್ಟೇಕ್ ಅನ್ನ ಮಾರಿದಾರೆ. ಲಾಸ್ಟ್ ನೋಡಿ ಸೆಪ್ಟೆಂಬರ್ ಇಂದ ಇಲ್ಲಿ ತನಕನೇ ಕಂಪ್ಲೀಟ್ ಆಗಿ ಮಾರಿದ್ದಾರೆ.
ಬಟ್ ಆ ಒಂದು ಸ್ಟೇಕ್ ಅನ್ನ ನೀವಿಲ್ಲಿ ನೋಡ್ಬೋದು, ರಿಟೇಲರು ಪ್ಲಸ್ FIIs ಅದಕ್ಕೆ ಜಾಯಿನ್ ಆಗಿದ್ದಾರೆ. ಸೊ ನನ್ ಪ್ರಕಾರ ಸ್ವಲ್ಪ ಏನು ಅಷ್ಟು ಇವನ್ ಮ್ಯೂಚುವಲ್ ಫಂಡ್ಸ್ ಕೂಡ ಇದನ್ನ ಸೆಲ್ ಮಾಡ್ತಿದ್ದಾರೆ, ನೀವು ನೋಡ್ಬೋದಿಲ್ಲ. ಇದು ಅಗೇನ್ ಡೌನ್ ಟ್ರೆಂಡ್ ಅಲ್ಲಿ ಇದೆ. ಇಲ್ಲೇ ಬೈಯಿಂಗ್ ಅಪರ್ಚುನಿಟಿ ಅನ್ನೋಕ್ಕಿಂತ 2000 ಲೆವೆಲ್ ವೇಟ್ ಮಾಡಿ, ಚನ್ನಬಸವರ 2000 ಲೆವೆಲ್ ವೇಟ್ ಮಾಡಿ, ಅಲ್ಲಿ ನಿಮಗೆ ಬೈಯಿಂಗ್ ಪ್ರೈಸ್ ತುಂಬಾ ಸಿಗೋ ಚಾನ್ಸಸ್ ಜಾಸ್ತಿ ಇದೆ 2000 ಲೆವೆಲ್ ಗೆ. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಯಾ, ಗ್ರೇಟ್. ಪಿರಾಮಿಲ್ ತುಂಬಾ ಕೇಳ್ತಿದಾರೆ, ಅದ್ರ ಬಗ್ಗೆ ಹೋಗ್ಬಿಡೋಣ. ಸೊ 8 ಗಂಟೆ ಆಯ್ತು. ಸೊ 1 ಅವರ್ ಹೆಂಗಾಯ್ತು ಅಂತ ನನಗೂ ಗೊತ್ತಾಗ್ಲಿಲ್ಲ. ನಿಮ್ಮೆಲ್ಲ ಅಷ್ಟು ಇಂಟ್ರೆಸ್ಟ್ ನೋಡಿದ್ರೆ ನನಗೆ ಅನ್ಸುತ್ತೆ ಇನ್ನ ಕಂಟಿನ್ಯೂ ಮಾಡೋಣ ಅಂತ. ಸೊ ಹೋಪ್ ನಿಮ್ ಇಂಟ್ರೆಸ್ಟ್ ನೋಡಿ ಇವನ್ ಐ ಆಮ್ ಗೆಟಿಂಗ್ ಮೋರ್ ಎಕ್ಸೈಟೆಡ್. ಓಕೆ, ಮೋರ್ ಮೋಟಿವೇಶನ್ ಸಿಗ್ತಿದೆ, ಖುಷಿ ಆಗುತ್ತೆ ಈ ತರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮ್ಗಿರೋ ಇಂಟ್ರೆಸ್ಟ್ ನೋಡಿ. ಸ್ನೇಹಿತರೆ ನೋಡಿ, ಪಿರಾಮಲ್ ಇಂಡಸ್ಟ್ರಿನ ನೀವು ಎಷ್ಟಕ್ಕೆ ಬೈ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ, ಅಥವಾ ಬೈ ಮಾಡೋ ಚಾನ್ಸ್ ಇದೆ ಕೇಳಿದ್ರೆ, ಪಿರಾಮಿಲ್ ಇಂಡಸ್ಟ್ರಿ 2000 ಸಪೋರ್ಟ್ ತಗೊಂಡು ಇರ್ತಿದ್ದಾನೆ ಕಂಪ್ಲೀಟ್ಲಿ. 2600ಕ್ಕೆ ನಿಖಿಲ್ ಅವರು ಬೈ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ಅನಾಲಿಸಿಸ್ ನೀವು ನಂಗೆ ಹೇಳ್ಬೇಕು ಅಥವಾ ಹೇಳ್ಬೇಕು ಅಂದ್ರೆ ನಿಮ್ಗೆ ಈ ಒಂದೇನ್ ಜೋನ್ ಇದಲ್ಲ ಸ್ನೇಹಿತರೆ, ಈ ನೋಡಿ, ಎರಡು ಸಾವಿರದಿಂದ ಅಪ್ಪರ್ ಸೈಡ್ ನೋಡಿದ್ರೆ 2150, 2100 to 2000 2150 ರೇಂಜ್ ಅಲ್ಲಿ ಇರ್ತಾನೆ ಇವನು ಸ್ವಲ್ಪ ದಿನ. ಯಾವಾಗ 2150 ಮೇಲ್ಗಡೆ ಕ್ರಾಸ್ ಆಗ್ತಾನಲ್ಲ, ಅವಾಗ ತಲೆಯಲ್ಲಿ ಇಟ್ಕೊಂಡ್ಬಿಡಿ ಇವನ್ ಸಖತ್ ಮೇಲೆ ಹೋಗ್ತಾನೆ. ನೀವು ಇವಾಗ ಆಲ್ಮೋಸ್ಟ್ 2000 ನೀವು ಹೇಳಿರೋ ಪ್ರಕಾರ 2600 ಬೈ ಮಾಡಿದೀರಾ. ಎಕ್ಸಿಟ್ ಆದ್ರೆ ಯಾಕಂದ್ರೆ ಅಷ್ಟೇನ್ ಕೆಳಗಡೆ ಹೋಗಲ್ಲ, ಇನ್ ಮುಂದೆ ಇವನ್ ಕೆಳಗಡೆ ಹೋಗೋದು ತುಂಬಾ ಡೌಟ್. ಯಾಕಂದ್ರೆ ಮೇಜರ್ ಸ್ವಿಂಗ್ ಹೈಸಿಗೆ ಇವನು ಸಪೋರ್ಟ್ ತಗೋತಿದ್ದಾನೆ. ಮೇ ಬಿ ಇವಾಗ ಇಮಿಡಿಯೇಟ್ ಆಗಿ 2200 ಬರೋ ಎಲ್ಲಾ ಸಾಧ್ಯತೆಗಳು ಇದೆ. ಪಿರಾಮಿಲ್ ಇಂಡಸ್ಟ್ರೀಸ್ 2200 ಬರೋ ಚಾನ್ಸಸ್ ಜಾಸ್ತಿ ಇದೆ. ಇನ್ ಕೇಸ್ ಅಲ್ಲಿ ನೀಟಾಗಿ ಸಸ್ಟೈನ್ ಆದ ಅಂದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ 2600 ತನಕ ಬರ್ತಾನೆ ನಿಖಿಲ್ ಅವರೇ. ಸೊ ಹೋಲ್ಡ್ ಮಾಡಿ, ಏನ್ ಪ್ಯಾನಿಕ್ ಆಗೋ ಸಿಚುವೇಶನ್ ಇಲ್ಲ ಪಿರಾಮಿಲ್ ಅಲ್ಲಿ. ಅಗೇನ್ ಇನ್ ಕೇಸ್ ವಾರ್ ಕಂಟಿನ್ಯೂ ಹಂಗೆ ಸ್ವಲ್ಪ ಮುಂದೆ ಹೋಯ್ತು ಅಥವಾ ಇದೇ ಮೆಂಟಾಲಿಟಿ ಇತ್ತು ಅಂದ್ರೆ ಇದೇ ಸ್ವಲ್ಪ ಕೆಳಗಡೆ ಬರ್ಬೋದು. ಸ್ವಲ್ಪ ಅಂದ್ರೆ ಮ್ಯಾಕ್ಸಿಮಮ್ 1800 ತನಕ ಬರ್ಬೋದು. 1800 ಮ್ಯಾಕ್ಸ್, ಅದಕ್ಕಿಂತ ಲೋ ಆಗೋದು ತುಂಬಾ ಡಿಫಿಕಲ್ಟ್. ಇನ್ನೂ ದೊಡ್ಡ ನ್ಯೂಸ್ ಬಂದ್ರೆ ಮಾತ್ರ ಇನ್ನೇ ಕೆಳಗಡೆ ಹೋಗ್ತಾನೆ. ಎಸ್, ಹೋಪ್ ನಿಖಿಲ್ ಅವ್ರಿಗೆ ಅವ್ರ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಕೆಲವೊಬ್ಬರದ್ದು ಇನ್ನ ಕ್ವಶನ್ಸ್ ನಾನು ಮಿಸ್ ಮಾಡಿದೀನಿ ಬೇರೆ ಬೇರೆ ಹೇಳುವಾಗ. ಪ್ಯಾರಾಮೌಂಟ್ ಹೌದಾ? ಎಸ್ ನಿಖಿಲ್ ಅವರು, ಪ್ಯಾರಾಮೌಂಟ್ ಕಮ್ಯುನಿಕೇಶನ್. ಓಕೆ, ನೀವ್ ಇಲ್ಲಿ ನೋಡ್ಬೋದು ಪ್ಯಾರಾಮೌಂಟ್ 11 ರೂಪಾಯಿ ಇದೆ. ಅರೌಂಡ್ 10 ರೂಪಾಯಿಗೆ ಸಪೋರ್ಟ್ ತಗೋತಿದ್ದಾನೆ. ನೀವು ಬೈ ಮಾಡಿಲ್ಲ ಅಂದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಟು ಬೈ. ಅಕ್ಯುಮುಲೇಷನ್ ಆಗ್ತಿದೆ ಸ್ನೇಹಿತರೆ, ತುಂಬಾ ಬೈಯಿಂಗ್ ಆಗ್ತಿದೆ. 10 ರೂಪಾಯಿ ಸ್ಟಾಪ್ ಲಾಸ್ ಇಟ್ಕೊಂಡು ಕಣ್ ಮುಚ್ಕೊಂಡು ಬೈ ಮಾಡಿ ಫಾರ್ ಇಮಿಡಿಯೇಟ್ ಟಾರ್ಗೆಟ್ ಆಫ್ 14.5 ರೂಪಾಯಿಗೆ. ಬಟ್ ಅಗೇನ್ ಹೇಳ್ತಿದ್ದೀನಿ, 10 ರೂಪಾಯಿ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇಡಬೇಕು. ಸರ್ ಯಾಕೆ ಸರ್ 11 ಬೈ ಮಾಡಲ್ಲ, ಬಾಳ ಅಂದ್ರೆ ಇದನ್ನ ಇನ್ನೂ ಕೆಳಗಡೆ ಹೋಗಲ್ಲ ಅಂತ ಅನ್ಕೊಂಡ್ರೆ ತಪ್ಪು. ಯಾಕಂದ್ರೆ ಇದ್ರ ಹಿಸ್ಟ್ರಿ ನೀವು ನೋಡಿದ್ರೆ ಎಷ್ಟೋ ಸಲ ಇದು 19 ರೂಪಾಯಿಗೆಲ್ಲ ಹೋಗಿ ಮತ್ತೆ 5 ರೂಪಾಯಿಗೆಲ್ಲ ಬಂದಿದ್ದಾನೆ. 11ರಿಂದ 5ಕ್ಕೆಲ್ಲ ಹೋದ್ರೆ ನಿಮಗೆ ತಡ್ಕೊಳ್ಳೋ ಪೊಟೆನ್ಶಿಯಲ್ ತುಂಬಾ ಕಡಿಮೆ. ನಿಮಗೆ 1.5 ರೂಪಾಯಿ ಸ್ಟಾಪ್ ಲಾಸ್ ಆಗುತ್ತೆ, ಟಾರ್ಗೆಟ್ ಬಂದ್ಬಿಟ್ಟು 3ರಿಂದ 4 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಸೊ 11 ಬೈ ಮಾಡಬಹುದು ಕಣ್ ಮುಚ್ಕೊಂಡು. 10 ರೂಪಾಯಿ ಸ್ಟಾಪ್ ಲಾಸ್, ತುಂಬಾ ಕಡಿಮೆ ರಿಸ್ಕ್ ರಿವಾರ್ಡ್ ರೇಷಿಯೋ ಇದೆ. ಇಟ್ ಈಸ್ ರಿಯಲಿ ಎ ಗುಡ್ ಬೆಟ್. ನಿಖಿಲ್ ಅವ್ರೆ, ನಿಮ್ಗೆ ಉತ್ತರ ಸಿಕ್ತು ಅಂತ ಹೇಳ್ತೀನಿ ನಾನು. ಎಸ್, ಸೊ ನಾನ್ ಹಂಗೆ ಅಬ್ಸರ್ವ್ ಮಾಡಿದೆ, ನೀವು ತುಂಬಾ ಯಾರೋ ಒಬ್ರು 20 ರೂಪಾಯಿ ಹೇಳಿದ್ರು, ಒಬ್ರು 5 ರೂಪಾಯಿ ಹೇಳಿದ್ರು. ಎಸ್ ಬ್ಯಾಂಕ್ ಪೆನ್ನಿ ಸ್ಟಾಕ್ಸ್ ಗೆಲ್ಲ ಹೋಗ್ಬೇಡಿ, ಅದು ಬಹಳ ರಿಸ್ಕಿ. ನನ್ನ ಅಡ್ವೈಸ್ ಏನು ಅಂದ್ರೆ, ನಿಮ್ಗೆ ಏನಿಸುತ್ತೆ, ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರೋರು, ಸರ್ 100 ರೂಪಾಯಿ ಇರೋ ಸ್ಟಾಕ್ 200 ಡಬಲ್ ಆಗೋದು ಜಾಸ್ತಿ ಟೈಮ್ ತಗೊಳತ್ ಸರ್, 10 ರೂಪಾಯಿ ಇರೋ ಸ್ಟಾಕ್ 20 ಆಗೋದು ಬಹಳ ಬೇಗ ಆಗತ್ತೆ ಅಂತ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇರಬಹುದು. ಇದು ತುಂಬಾ ತಪ್ಪು, ಕಂಪ್ಲೀಟ್ ರಾಂಗ್ ಮೈಂಡ್ ಸೆಟ್ ನಿಮ್ದು. ಅದು ಒಳ್ಳೇದು ಅಲ್ವೇ ಅಲ್ಲ ಸ್ನೇಹಿತರೆ, ಅದು ನಿಮ್ಗೆ ಹೆಲ್ಪ್ ಆಗೋದೇ ಇಲ್ಲ. ಪೆನ್ನಿ ಸ್ಟಾಕ್ಸ್ ಅಂದ್ರೆ ನನ್ ಪ್ರಕಾರ ಬಿಲೋ 50 ಯಾವ್ಯಾವ ಇದ್ರೆ ಅದಕ್ಕೆ ಪೆನ್ನಿ ಸ್ಟಾಕ್ ಅಂತ ಕರಿತೀವಿ ನಾವು. ಕೆಲವೊಂದು ಈಗ ಲೆಟ್ಸ್ ವೊಡಾಫೋನ್ 5 ಅದು ಕಡಿಮೆ ಇದೆ, ಎಸ್ ಬ್ಯಾಂಕ್ ಇದೆ, ಈ ತರ ಸಿಜ್ಲಾನ್ ಇದೆ. ಕಡಿಮೆ ಸ್ಟಾಕ್ ಪ್ರೈಸ್ ಇರೋದು ಮೇಲ್ ಬರೋದು ತುಂಬಾ ಕಡಿಮೆ.
ಪೆನ್ನಿ ಸ್ಟಾಕ್ಸ್ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತಿರಲ್ಲ ಅದು ಹೋಯ್ತಪ್ಪ, ಅದನ್ನ ನಾನು ಪಾರ್ಟಿ ಮಾಡಿ ಖರ್ಚು ಮಾಡಿದೀನಿ ಅಂತ ಅನ್ಕೊಂಡೆ ಇನ್ವೆಸ್ಟ್ ಮಾಡಿ. ನಿಮ್ಮ ಇನ್ವೆಸ್ಟ್ಮೆಂಟ್ ಬಿಗ್ ಅಮೌಂಟ್ ಅನ್ನ ಹಾಕಕ್ ಹೋಗ್ಬೇಡಿ. ಕ್ಲಿಯರ್? ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಸಜೆಷನ್. ಎಸ್ ಹೇಳಿ. ವಿಪ್ರೋದಲ್ಲಿ 494ಗೆ 80 ಕ್ವಾಂಟಿಟಿ ತಗೊಂಡಿದ್ದೀನಿ. 80. ಇನ್ನು ಆಡ್ ಮಾಡ್ಬೇಕಾ ಇವಾಗ? ಮತ್ತೆ ಡೌನ್ ಸೈಡ್ ಬಂದಿದೆ ಅದು 730 ವರೆಗೆ ಅದು. ಎಸ್, ನಾವ್ ವಿಪ್ರೋ ಚಾರ್ಟ್ ಹಾಕಿದೀನಿ, ನೋಡ್ಬೋದು. ಇವತ್ತೇ ನನ್ನ ಸ್ಟೂಡೆಂಟ್ಸ್ ಇದ್ರ ಬಗ್ಗೆ ಹೇಳುವಾಗ ಹೇಳ್ದೆ. ಓಕೆ, ಹಾ, ವಿಪ್ರೋದ್ ನೋಡಿ. ವಿಪ್ರೋ 520ರಿಂದ 560 ರೇಂಜ್ ಅಲ್ಲಿ ಇರ್ತಾನೆ. ಇವಾಗ ಯಾವ್ದು ಕಡೆ ಬ್ರೇಕ್ ಆಗ್ತಾನೆ ಆ ಕಡೆ ಒಂದ್ ಸೈಡ್ ಡೈರೆಕ್ಷನ್ ಮೂವ್ ಆಗ್ತಾನೆ. ನಿಮ್ಮಷ್ಟ ನೀವು 560ಏನೋ ಅಂದ್ರೆ ನೀವು ಬೈಯಿಂಗು. ಇಲ್ಲ, 494 494 490 ಕಣ್ ಮುಚ್ಕೊಂಡು ನೀವು ಇಲ್ಲಿಂದ ಆಡ್ ಆನ್ ಮಾಡಬಹುದು. 520 ಸ್ಟಾಪ್ ಲಾಸ್ ಇಟ್ಕೊಳ್ಳಿ ಇವ್ರೆ, ಸರಿನಾ? 520 ಸ್ಟಾಪ್ ಲಾಸ್ ಇಟ್ಕೊಂಡು ಇನ್ನ ಬೈ ಮಾಡಬಹುದು ವಿಪ್ರೋದಲ್ಲಿ. 520 ಸ್ಟಾಪ್ ಲಾಸ್ ಇರ್ಲಿ. ಅದಕ್ಕಿಂತ ಕೆಳಗಡೆ ಹೋದ್ರೆ ನೀವು 450 ಬಂದ್ಬಿಡ್ತಾರೆ. ಸರ್, ಸ್ಟಾಪ್ ಲಾಸ್ ಅಂತಲ್ಲ ಸರ್, ಅದು ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅಥವಾ ನಾನು ಲಾಂಗ್ ಟರ್ಮ್ ಗೆ ಇಟ್ಕೋಬೇಕಂತ ಕಣ್ಣು ಮುಚ್ಕೊಂಡು ಇಟ್ಕೊಳ್ಳಿ. ಲಾಂಗ್ ಟರ್ಮ್ ಗೆ 1 ವರ್ಷ 2 ವರ್ಷ 5 ವರ್ಷಕ್ಕೆ ನೀವು ವಿಪ್ರೋನ ಒಂಥರ ಎಲ್ಲೋ ಒಂದ್ ಕಡೆ ಸೈಡ್ ತಗೊಂಡಿದೀನಿ ಅನ್ಕೊಂಬಿಡಿ, ಆತರ ಇಟ್ಕೊಂಡ್ಬಿಡಿ. ಓಕೆನಾ? ಆರಾಮಾಗಿ ನಿಮ್ಗೆ ಹೌದು ಚಲೋ ಡಿವಿಡೆಂಟ್ ಕೊಡ್ತಾನೆ, ಅಂಡ್ ಜೊತೆಗೆ ಸ್ಪ್ಲಿಟ್ ಅದು ಬೋನಸ್ ಅವಾಗ 2-3 ವರ್ಷಕ್ಕೊಮ್ಮೆ ಕೊಡ್ತಿದ್ದಾರೆ. ಇವಾಗ ಹೋಲ್ಡ್ ಇಟ್ಕೊಳ್ಳಿ ವಿಪ್ರೋನ. ಮೇ ಬಿ ನನ್ನ ಕೇಳಿದ್ರೆ 1 ವರ್ಷದಲ್ಲಿ ಅಟ್ಲೀಸ್ಟ್ ಈ ವರ್ಷ ನಾನು ಪರ್ಸನಲ್ ಇದರ ನಾನು ಓಡಿಸಿದ ವಿಪ್ರೋದಲ್ಲಿ ಜೂನ್ ಅಲ್ಲಿ ಅಟ್ಲೀಸ್ಟ್ 800ರಿಂದ 900 ಮೇಲೆ ಹೋಗೋ ಎಲ್ಲಾ ಸಾಧ್ಯತೆಗಳಿದೆ ಸ್ನೇಹಿತರ. ಜೂನ್ ಅಲ್ಲಿ ವಿಪ್ರೋನ ಇಟ್ಕೋಬಹುದು. ಲಾಂಗ್ ಟರ್ಮ್ ಅಲ್ಲಿ, ಶಾರ್ಟ್ ಟರ್ಮ್ ಅಲ್ಲಿ ನೀವು ಬೈ ಸೆಲ್ ಮಾಡ್ತಿದ್ದೀರಾ ಅಂದ್ರೆ 520 ಸ್ಟಾಪ್ ಲಾಸ್ ಇಟ್ಕೊಂಡು ಬೈ ಮಾಡಬಹುದು. ಇಮಿಡಿಯೇಟ್ ಟಾರ್ಗೆಟ್ 590, ಅದಾದ್ಮೇಲೆ 650. ಹೋಪ್ ನಿಮಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ. ರಾಕೇಶ್ ಅವರು ಆಮೇಲೆ ಹೇಳಿ ಸರ್, ಹೇಳಿ. ಒಂದು 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 1 ವರ್ಷಕ್ಕೆ ಹೋಲ್ಡಿಂಗ್ ಮಾಡಬಹುದಾದಂತಹ ಒಂದು ಸ್ಟಾಕ್ಗಳು ಯಾವ್ದಾವ್ದು ಅಂತ ಹೇಳ್ತೀರಾ ಸರ್? ಎಸ್ ಓಕೆ. ಮೋಸ್ಟ್ಲಿ ಚೇತನ ಮೇಡಮ್ ಮಾತಾಡಿದ್ರು ಅಂತ ಅನ್ಕೊಳ್ತೀನಿ ನಾನು. ಚೇತನ್ ಮಾತಾಡ್ತೀನಿ. ಎಸ್, ಓಕೆ, ಸಾರಿ. ಓಕೆ ಸರ್, ಸೊ ನಾನ್ ನಿಮ್ಗೆ ಇವತ್ತು ಟ್ರೈಡೆಂಟ್ ಬಗ್ಗೆ ತುಂಬಾ ಜನ ಕೇಳಿದ್ರೆ ಅದನ್ನ ಆದ್ಮೇಲೆ ನಿಮ್ಗೊಂದು ಸಜೆಷನ್ ಕೊಡ್ತೀನಿ. ನಿಮ್ ಹತ್ರ 50,000 ಇದ್ರೆ ಯಾವ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ, 1 ಲಕ್ಷ ಇದ್ರೆ ಯಾವ ತರ, 20,000 ಇದ್ರೆ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ. ಸ್ನೇಹಿತರೆ, ಇವತ್ತಿಗೆ ಲೈವ್ ಸೆಷನ್ ಅಲ್ಲಿ ನಾನು ತಗೋತಿರೋ ಲಾಸ್ಟ್ ಸ್ಟಾಕ್ ಟ್ರೈಡೆಂಟ್. ಸೊ ಟ್ರೈಡೆಂಟ್ ಅನ್ನ ನಾನು ಓಪನ್ ಮಾಡ್ತೀನಿ ಚಾರ್ಟ್ ಅನ್ನ. ಓಕೆ, ಟ್ರೈಡೆಂಟ್ ಹೈ 70 ಮಾಡಿದ, ಈಗ 50 ಬಂದಿದೆ ಸ್ನೇಹಿತರೆ. ಟ್ರೈಡೆಂಟ್ ಪ್ರೆಸೆಂಟ್ ಸ್ಟಾಪ್ ಲಾಸ್ ಬಂದ್ಬಿಟ್ಟು 44 ರೂಪಾಯಿ. 44 ರೂಪಾಯಿ ಸ್ಟಾಪ್ ಲಾಸ್ ಇಟ್ಕೊಂಡು ನೀವ್ ಇಲ್ಲಿಂದ ಬೈ ಮಾಡ್ಕೋಬಹುದು ಸ್ನೇಹಿತರೆ ಟ್ರೈಡೆಂಟ್ ಅನ್ನ. ಕ್ಲಿಯರ್? ಸೊ 44 ರೂಪಾಯಿ ಸ್ಟಾಪ್ ಲಾಸ್ ಮಸ್ಟ್, ನೀವ್ ಎಷ್ಟು ಇರ್ಲೇಬೇಕು. ಇನ್ ಕೇಸ್ ಆಲ್ರೆಡಿ ಬೈ ಮಾಡಿದೀರಾ ಅಂದ್ರೆ ದೇರ್ ಇಸ್ ನೋ ಅದರ್ ಆಪ್ಷನ್ಸ್. ನೀವ್ ಇಟ್ಕೊಳ್ಳೆ. ಟ್ರೈಡೆಂಟ್ ಚೆನ್ನಾಗಿದೆ ಲಾಂಗ್ ರನ್ ಅಲ್ಲಿ. ಸೊ ಹಂಗೆ ನಿಮ್ಗೆ ಹಾಕ್ಬಿಡ್ತೀನಿ ನಾನು ಇಲ್ಲೇ. ಬೇಕಾದ್ರೆ ನೋಟ್ ಡೌನ್ ಮಾಡ್ಕೊಂಡ್ಬಿಡಿ. 43 ರೂಪಾಯಿ ಸ್ಟಾಪ್ ಲಾಸ್, ಇಲ್ಲಿಂದ ಬೈ ಮಾಡ್ಬೋದು. ಫಸ್ಟ್ ಟಾರ್ಗೆಟ್ ಇಲ್ಲಿಂದ ಬಂದ್ಬಿಟ್ಟು ನಿಮ್ದು 55 ರೂಪಾಯಿ. 55 ಮೇಲೆ ಸಸ್ಟೈನ್ ಆದ ಅಂದ್ರೆ ಸ್ನೇಹಿತರೆ ಇದು 65 ರೂಪಾಯಿ ನಿಮ್ ಸ್ಟಾಪ್ ಟಾರ್ಗೆಟ್ ಆಗುತ್ತೆ. ಇದಾಗಿತ್ತು ಟ್ರೈಡೆಂಟ್ ಅನಾಲಿಸಿಸ್. ಬಟ್ ಈಗ ಏನಾದ್ರು ಇದು 50 ರೂಪಾಯಿ ಮೇಲ್ಗಡೆ ಸಸ್ಟೈನ್ ಆದ ಅಂದ್ರೆ ಬಂಪರ್ ಲಾಟ್ರಿ ಹೊಡೆಯೋ ಚಾನ್ಸಸ್, ಇಲ್ಲಿಂದ ಮೇಲ್ ಹೋಗೋ ಚಾನ್ಸಸ್ ಬಹಳ ಇದೆ. ಟ್ರೈಡೆಂಟ್ ಅಲ್ಲಿ ಅಪ್ಪರ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸ್ನೇಹಿತರೆ. ನೋಡಿ ಹೆಂಗ್ ಸರ್ ಅಪ್ಪರ್ ಸರ್ಕ್ಯೂಟ್ ಅಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಮುಖಾಂತರ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಮೇ ಬಿ ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ನೀವು ಕಲ್ತಾಗ ನಿಮ್ಗೆ ಗೊತ್ತಾಗುತ್ತೆ. 50 ಮೇಲೆ ಸಸ್ಟೈನ್ ಆದ 51 ಮೇಲೆ ಅಂದ್ರೆ ಅಪ್ಪರ್ ಸರ್ಕ್ಯೂಟ್ ಹೊಡೆಯೋ ಎಲ್ಲಾ ಲಕ್ಷಣಗಳು ಟ್ರೈಡೆಂಟ್ ಅಲ್ಲಿ ಇದೆ. ಓಕೆ, ಈಗ ತಗೊಳೋದು ಒಳ್ಳೇದಾ ಬೇಡವಾ ಅಂತಾರೆ ಸರ್ ಸದ್ಯಕ್ಕೆ? ಈಗ ಪ್ರೆಸೆಂಟ್ಲಿ ಈಗ ಒಳ್ಳೇದು, ಬಟ್ 43 ರೂಪಾಯಿ ಸ್ಟಾಪ್ ಲಾಸ್ ಇರ್ಲೇಬೇಕು. 43 ರೂಪಾಯಿ ಬ್ರೇಕ್ ಆದಂದ್ರೆ 26ಕ್ಕೆ ಬರ್ತಾನ ಅವನು. 43 ಸ್ಟಾಪ್ ಲಾಸ್ ಇಟ್ಕೊಂಡು ಬೈ ಮಾಡಿ. 7 ರೂಪಾಯಿ ಸ್ಟಾಪ್ ಲಾಸ್ ಇದೆ ನಿಮ್ದು. ಟಾರ್ಗೆಟ್ ಬಂದ್ಬಿಟ್ಟು 13 ರೂಪಾಯಿ ಇದೆ. ಇಟ್ ಇಸ್ ಅ ಗುಡ್ ರಿಸ್ಕ್ ರಿವಾರ್ಡ್. ಓಕೆ, ಸೊ ಆಲ್ಮೋಸ್ಟ್ ತುಂಬಾ ಜನಕ್ಕೆ ನಾನು ಹೇಳ್ಕೊಟ್ಟೆ. ಇನ್ನ ನಿಮಗ್ ಪರ್ಸನಲ್ ಕ್ವಶನ್ಸ್ ಇದ್ರೆ ಮೇ ಬಿ ಬುಧವಾರ ಅಥವಾ ಗುರುವಾರ ಒಂದ್ ಸೆಷನ್ ಅನ್ನ ನಾವ್ ಇಟ್ಕೊಳ್ಬೇಕಂತ ಅನ್ಕೊಳ್ತಿದೀವಿ. ಅಥವಾ ಎವ್ರಿ ವಾರ ಪ್ರತಿ ವಾರ ಯಾವತ್ತು ಸಂಡೇ ಇಟ್ಕೊಳ್ಳೋಣ ಸ್ನೇಹಿತರೆ. ನಿಮ್ಗೂ ನಮಗೂ ಇಂಟ್ರಾಕ್ಷನ್ ಆಗ್ಲಿ, ನಿಮಗ್ ಡೌಟ್ ನಮ್ಮ ಹತ್ರ ನಾಲೆಜ್ ನಿಮಗ್ ಹೋಗ್ಲಿ, ನಿಮ್ ಹತ್ರ ಏನೋ ಹೊಸ ಸ್ಟಾಕ್ಸ್ ನಾವು ತಿಳ್ಕೊಳ್ತೀವಿ. ಸೊ ಒಬ್ರು ಸರ್ ಯಾರೊಬ್ರು ಕೇಳಿದ್ರು ಏನು ಅಂದ್ರೆ, ನನ್ನ ಹತ್ರ 20,000 ಇದ್ರೆ ನಾನು ಹೋಲ್ಡ್ ಮಾಡೋ ಸ್ಟಾಕ್ಸ್ ಯಾವುವು, 50,000 ಇದ್ರೆ ನಾನು ಯಾವ ಸ್ಟಾಕ್ಸ್ ಅನ್ನ ಬೈ ಮಾಡಕ್ ನಂಗೆ ಸಜೆಸ್ಟ್ ಮಾಡ್ತೀರಾ ಅಂತಾಳೆ. ಸೊ ಇದು ತುಂಬಾ ಉಪಯುಕ್ತವಾದದ್ದು. ಜಸ್ಟ್ ನನ್ ಇದು ಓಪನ್ ಆಗ್ತಿದೆ, ಜಸ್ಟ್ ಅ ಮಿನಿಟ್. ಎಸ್,
ಸ್ನೇಹಿತರೆ ಒಬ್ಬರದ್ದು ಯಾರ್ದೋ ಸ್ವಲ್ಪ ಓಕೆ, ಇದನ್ ತುಂಬಾ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಇದು. ನಿಮ್ಮ ಹತ್ರ ಆಲ್ರೆಡಿ ಸ್ಟಾಕ್ಸ್ ಇಲ್ಲ ಅಂದ್ರೆ ಇದ್ರೆ ಏನ್, ಇಟ್ ಆಲ್ ಡಿಪೆಂಡ್ಸ್ ಆನ್ ಯು. ನನ್ ಇದ್ ಆಕ್ಚುಲಿ ಪ್ರೀಮಿಯಂ ಕಂಟೆಂಟ್. ನಾನ್ ನಾರ್ಮಲ್ ಯಾರಾದ್ರೂ ಬಂದ್ರೆ ಕೊಡೋ ತುಂಬಾ ಕಷ್ಟ, ಸ್ಟೂಡೆಂಟ್ಸ್ ಮಾತ್ರ ಕೊಡ್ತೀನಿ. ಮೇ ಬಿ ನೋಡೋಣ, ದೇವ್ರು ಎಲ್ರಿಗೂ ಹೆಲ್ಪ್ ಮಾಡ್ಲಿ ಅಥವಾ ನಮಗೇನೋ ಒಂದ್ ನಾಲೆಜ್ ಕೊಟ್ಟಿದ್ದಾನೆ ಅದಕ್ಕೆ ಕಂಪ್ಲೀಟ್ ಆಗಿ. ನಿಮಗ್ ನಾನೇನ್ ಕೇಳ್ತೀನಿ ಅಂದ್ರೆ ಸರ್, ಯಾರ್ ನಂಗೆ ಕ್ವಶನ್ ಕೇಳಿದ್ರೆ ನೀವು ಅಥವಾ ಎಲ್ರಿಗೂ ಸಹಿತ, ನೀವು ಇನ್ವೆಸ್ಟ್ ಮಾಡ್ಬೇಕಾಗಿದೆ ಅಂದ್ರೆ ಒಂದು ಯಾರ್ದೋ ಒಬ್ರು ನಾಯ್ಸ್ ಆಗ್ತಿದೆ. ನಾನ್ ಹೇಳ್ತಿರೋ ಟಾಪಿಕ್ ತುಂಬಾ ಇಂಪಾರ್ಟೆಂಟ್. ಶಿವಕುಮಾರ್ ಸರ್ ಅವರೇ ಪ್ಲೀಸ್ ಇದನ್ ಮಾಡ್ಕೊಳಕ್ ಹೋಗ್ಬೇಡಿ ವಾಯ್ಸ್ ಅನ್ನ, ಯಾಕೆ ಮಿಕ್ಕಿದವ್ರಿಗೆ ಹೆಲ್ಪ್ ಆಗ್ಲಿ. ಓಕೆ ನೋಡಿ ಸ್ನೇಹಿತರೆ, ನೀವು ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನಿಮ್ಮ ರೀಸನ್ ಅನ್ನ ಸ್ಪೆಸಿಫೈ ಮಾಡಿ. ಏನು ನೀವು ಇನ್ವೆಸ್ಟ್ಮೆಂಟ್ ಅಲ್ಲಿ ಸರ್ PNB ಬ್ಯಾಂಕ್, ಓಕೆ ಹೇಳ್ತೀನಿ ಸರ್ ಲಾಸ್ಟಿಗೆ ಅದನ್ನ. ಇನ್ವೆಸ್ಟ್ಮೆಂಟ್ ಅಲ್ಲಿ ನಿಮ್ಗೆ ಡಿವಿಡೆಂಟ್ ತಗೊಳಕ್ ಬಂದು ಇನ್ವೆಸ್ಟ್ ಮಾಡ್ತಿದ್ದೀರಾ. ಈಗ ನೀವು ಎಕ್ಸಾಂಪಲ್ ಯಾವ್ದೇ ಒಂದು ಸೈಟ್ ಖರೀದಿ ಮಾಡ್ತಿದ್ರೆ, ಜಾಗ ತಗೊಳ್ತಿದ್ರೆ, ನೀವು ತಲೆಯಲ್ಲಿ ಇರುತ್ತೆ ಈ ಜಾಗನ ನೀವು ರೆಂಟ್ ಬರಕ್ ತಗೊಳ್ತಿದ್ದೀರಾ, ಸುಮ್ನೆ ಏನೋ ದುಡ್ಡಿದೆ ಒಂದ್ 5-10 ವರ್ಷಕ್ಕೆ ತಗೊಳ್ತಿದ್ದೀರಾ, ಅಥವಾ ಮನೆ ಕಟ್ಟಿರೋಕ್ ತಗೊಳ್ತಿದ್ದೀರಾ ಅನ್ನೋದು ನಿಮ್ಗೆ ರೀಸನ್ ನೀವು ಗೊತ್ತಿರುತ್ತೆ. ನನಗೆ ಈ ಜಾಗದಲ್ಲಿ ಲೆಟ್ಸ್ ಸೇ ಬೆಂಗಳೂರಲ್ಲೋ ಅಥವಾ ಹುಬ್ಳಿಲೋ ಅಥವಾ ಬೆಳಗಾವಿಲಿ ಚೆನ್ನಾಗಿರೋ ಏರಿಯಾದಲ್ಲಿ ಯಾವ್ದೋ ಒಂದು ಸೈಟ್ ತಗೋತಿದ್ದೀರಾ ಅಂದ್ರೆ, ರೆಂಟ್ ಚೆನ್ನಾಗಿರೋ ಬರೋ ಏರಿಯಾದಲ್ಲಿ ರೆಂಟ್ಗಾಗಿ ಮಾತ್ರ ನೋಡ್ತಿರ್ತೀರಾ ನೀವು. ಕಟ್ಸ್ ಬಿಟ್ಬಿಡೋಣ ಮಾರಾಯ, ಯಾರಾದ್ರೂ ರೆಂಟ್ ಬರ್ತಾರೆ ಅಂತ. ಇನ್ನ ಇಂಪ್ರೂವ್ ಆಗೋ ಪ್ಲೇಸ್ ಅಲ್ಲಿ ಇದು ಗ್ರೋತ್ ಏರಿಯಾ, ಇದು ಗ್ರೋತ್ ಆಗೋ ಏರಿಯಾ. ಇವತ್ತು ಬೈ ಮಾಡಿ ಇನ್ನ ಒಂದ್ ಲೆಟ್ಸ್ 1 ತಿಂಗಳು, 1 ವರ್ಷ, 2 ವರ್ಷ, 5 ವರ್ಷಕ್ಕೆ ಇಟ್ಕೊಂಡ್ಬಿಡೋಣ. ಈಗ ಒಂದು ಲೆಟ್ಸ್ 5,000 ಸ್ಕ್ವೇರ್ ಫುಟ್ ಇದೆ, 2,000 ಸ್ಕ್ವೇರ್ ಫುಟ್ ಇದೆ, 5 ಅಥವಾ 10 ಪಟ್ಟು ಆಗೇ ಆಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಹಂಗೇನೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ ರೀಸನ್ ಏನು ಅನ್ನೋದನ್ನ ನೀವು ಕ್ಲಿಯರ್ ಮಾಡ್ಕೋಬೇಕು. ನಿಮ್ಗೆ ರೆಂಟ್ ತರ ಡಿವಿಡೆಂಟ್ ಬೇಕಾ ವರ್ಷ, ಅಥವಾ ನಿಮ್ಗೆ ಗ್ರೋತ್ ಬೇಕಾ? ಗ್ರೋತ್ ಅಲ್ಲಿ ರಿಸ್ಕ್ ಇದೆ, ಡಿವಿಡೆಂಟ್ ಅಲ್ಲಿ ರಿಸ್ಕ್ ಇಲ್ಲ. ನೀವು ಯಾವ್ದನ್ನ ಆಪ್ಟ್ ಮಾಡ್ಕೊಳ್ತೀರಾ? ಸರ್ ಗ್ರೋತ್ ಅಂದ್ರೆ ಏನು? ಗ್ರೋತ್ ಅಂದ್ರೆ ನೀವು ಇನ್ವೆಸ್ಟ್ ಮಾಡಿರೋ ಸ್ಟಾಕ್ಸ್ ಪ್ರೈಸ್ ಗ್ರೋ ಆಗುತ್ತೆ, ನಿಮ್ಗೆ ಡಿವಿಡೆಂಟ್ ಸಿಗುತ್ತೆ, ಸಮಟೈಮ್ಸ್ ಸಿಗಲ್ಲ. ಇದು ನೀವು ಡಿವಿಡೆಂಟ್ ಅಂದ್ರೆ ನಿಮಗೆ ಲೆಟ್ಸ್ BPCL. ಸ್ನೇಹಿತರೆ, ನೀವು BPCL ಅಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡ್ಬಿಟ್ರೆ ಸ್ಟಾಕ್ ಪ್ರೈಸ್ ಮೇಲಾದ್ರೂ ಹೋಗ್ಲಿ ಕೆಳಗಾದ್ರೂ ಹೋಗ್ಲಿ, ವರ್ಷಕ್ಕೆ ನಿಮಗೆ 8,000 ರಿಂದ 12,000 ರೂಪಾಯಿ ಡಿವಿಡೆಂಟ್ ಬರ್ತಾನೆ ಹೋಗುತ್ತೆ. ದಟ್ ಈಸ್ ಫಿಕ್ಸ್ಡ್. ಅದು ಫಿಕ್ಸ್ಡ್ ಇನ್ ದ ಸೆನ್ಸ್ ಲಾಸ್ಟ್ ಪರ್ಫಾರ್ಮೆನ್ಸ್ ಆ ತರ ಇದೆ. ಸೊ ಮೊದಲು ಡಿಸೈಡ್ ಮಾಡಿ, ಡಿವಿಡೆಂಟ್ ಸ್ಟಾಕ್ಸ್ ಹಾಕ್ಸ್ಬೇಕಾ, ಗ್ರೋತ್ ಹಾಕ್ಬೇಕಾ, ಅಥವಾ ಎರಡನ್ನೂ ಮಿಕ್ಸ್ ಹಾಕ್ಬೇಕಾ ಅಂತ. ಸೊ ಅದ್ರ ಬೇಸಿಸ್ ಮೇಲೆ ನಾನು ನಿಮಗೆ ಶೇರ್ ಪ್ರೈಸ್ ಸ್ಟಾಕ್ಸ್ ಅನಾಲಿಸಿಸ್ ಹೇಳ್ತಿದ್ದೀನಿ. ಮೇ ಬಿ ನೋಟ್ ಡೌನ್ ಕೂಡ ಮಾಡ್ಕೋಬಹುದು ಸ್ನೇಹಿತರೆ. ಎಸ್ ನಿಮ್ ಹತ್ರ 20,000 ಇತ್ತು ಅಂದ್ರೆ ನೀವು ಡಿವಿಡೆಂಟ್ ಗಾಗಿ ಮಾತ್ರ, ನನ್ ಸ್ಕ್ರೀನ್ ಕಾಣ್ತಿದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ, ನೀವು ಡಿವಿಡೆಂಟ್ ಗಾಗಿ ಮಾತ್ರ ನೀವು ವೇಟ್ ಮಾಡ್ತಿದ್ರೆ, ಡಿವಿಡೆಂಟ್ ಅಷ್ಟೇ ಸಾಕು ಸರ್ ನನಗೆ ವರ್ಷಕ್ಕೆ ಇಂತಿಷ್ಟು ಅಮೌಂಟ್ ಬರ್ಲಿ ಅಂದ್ರೆ 20,000ನ ಸ್ನೇಹಿತರೆ ನೋಡಿ, IOCL ಅಲ್ಲಿ 2,500 ಇನ್ವೆಸ್ಟ್ ಮಾಡಬಹುದು. ಪವರ್ ಫಿನ್ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ 2,500 ಹಾಕಿ, ಕೋಲ್ ಇಂಡಿಯಾದಲ್ಲಿ 2,500 ಹಾಕಿ, ITC 2,500, ಪೆಟ್ರೋನೆಟ್ ಅನ್ನೋ ಸ್ಟಾಕ್ಸ್ ಅಲ್ಲಿ 2,500, ಹಿಂದೂಸ್ತಾನ್ ಜಿಂಕ್ ಅಲ್ಲಿ 2,500, ಅಂಬುಜಾ ಸಿಮೆಂಟ್ ಅಲ್ಲಿ 2,500, BPCL ಅಲ್ಲಿ 2,500. ಸೊ ನಾನೇನ್ ಮಾಡ್ತೀನಿ, ಇದನ್ನ ಕಾಪಿ ಪೇಸ್ಟ್ ಮಾಡಿ ನಿಮ್ಗೆ ಇಲ್ಲಿ ಚಾರ್ಟ್ ಸೆಕ್ಷನ್ ಅಲ್ಲಿ ಹಾಕ್ಬಿಡ್ತೀನಿ. ಮೇ ಬಿ ನೀವು ಕಾಪಿ ಮಾಡಿ ಇಟ್ಕೋಬಹುದು, ಹೆಲ್ಪ್ ಆಗತ್ತೆ ನಿಮ್ಗೆ. ಎಸ್, ಇದು 20,000 ಪೋರ್ಟ್ಫೋಲಿಯೋ ಇದ್ರೆ ಇದು ಗ್ರೋತ್ ಅಲ್ಲ, ಓನ್ಲಿ ಡಿವಿಡೆಂಟ್ ಚೆನ್ನಾಗಿ ಕೊಡೋ ಸ್ಟಾಕ್ಸ್ ಇವು. ನೆಕ್ಸ್ಟ್ ಇದಕ್ಕೆ ಹೋಗೋಣ ಸ್ನೇಹಿತರೆ. ಟಾಪ್ ಮೋನೋಪೋಲಿ ಸ್ಟಾಕ್ಸ್ ಯಾವ್ದಾವ ಅದನ್ನ ನೀವು ಬೈ ಮಾಡ್ಬೇಕು ಅಂತಿದ್ರೆ ಅಂದ್ರೆ ನೋಡಿ, ಈಗ ಇಂಡಿಯಾದಲ್ಲಿ ರೈಲ್ವೆ ಇದ್ರೆ IRCTC-ನೇ, ಪ್ರೈವೇಟ್ ದವ್ರು ಯಾರು ರೈಲ್ವೆ ಇಲ್ವೇ ಆ ತರ ಇದೆ. ಇವಾಗ ರೈಲ್ವೆ ಸ್ಟಾಕ್ಸ್ ಇಲ್ವೇ ಇಲ್ಲ. ಸೊ IRCTC ಬೈ ಮಾಡಿ ಇಟ್ಕೊಳ್ಳಿ ಲಾಂಗ್ ನಲ್ಲಿಗೆ, ಇಟ್ ಈಸ್ ರಿಯಲಿ ಗುಡ್. HAL, IEX, ITC, ಎಕ್ಸೈಡ್ ಲಿಮಿಟೆಡ್, ನೆಸ್ಲೆ, ಪಿಡಿಲೈಟ್, ಮಾರಿಕೋ, ಹಿಂದೂಸ್ತಾನ್ ಜಿಂಕ್, ಕ್ಯಾಂಪ್ಸ್. ಓಕೆ, ಯಾರೊಬ್ರು ಕ್ಯಾಂಪ್ಸ್ ರಿಯಲಿ ಗುಡ್. ನಾನಿನ್ನು ಲಿಸ್ಟ್ ಮಾಡಿದ್ರೆ 3,800 ಇತ್ತು, ತುಂಬಾ ಡಿಸ್ಕೌಂಟ್ ಅಲ್ಲಿ ಸಿಗ್ತಿದೆ. ಕ್ಯಾಂಪ್ಸ್ ಅದೇ ಕೇಳಿದಲ್ಲ ಸರ್, ನಾನೇ 2,000 ಬಂದಿದೆ ಸರ್ ಈಗ ಕ್ಯಾಂಪ್ಸ್. ಆರಾಮಾಗಿ ಬೈ ಮಾಡಬಹುದು ಲಾಂಗ್ ರನ್ನಿಗೆ. ನೋಡಿ, ಡೆಲ್ಟಾ ಕಾರ್ಪೊರೇಷನ್ ಇದೆ 181, ಕೋಲ್ ಇಂಡಿಯಾ ಇದೆ, ಇದು ಮೋನೋಪಾಲಿ. ಇದನ್ನ ನೀವು ಬೈ ಮಾಡಿ ಇಟ್ಕೋಬಹುದು. IRCTC, ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, IRCTC, HAL, IEX, ITC, ಎಕ್ಸೈಡ್, ಅದಾದ್ಮೇಲೆ ನೆಸ್ಲೆ ಆಗಿರ್ಬೋದು, ಪಿಡಿಲೈಟ್ ಇಂಡಿಯಾ, ಪಿಡಿಲೈಟ್, ಮಾರಿಕೋ, ಹಿಂದೂಸ್ತಾನ್ ಜಿಂಕ್, ಕ್ಯಾಂಪ್ಸ್, ಡೆಲ್ಟಾ ಕಾರ್ಪೊರೇಷನ್, ಕೋಲ್ ಇಂಡಿಯಾ. ಸೊ ದಿಸ್ ಇಸ್ ಗುಡ್. ಒಂದು ಸರ್, ನನಗೆ ಬಹಳ 1,000 ರೂಪಾಯಿ ಮೇಲೆ ಇರೋ ಶೇರ್ಸ್ ನ ಪರ್ಚೇಸ್ ಮಾಡಕ್ ಹೆದರಿಕೆ ಆಗುತ್ತೆ ಸರ್, ನನಗೆ ಕಡಿಮೆ ಇರೋ ಸ್ಟಾಕ್ ಪ್ರೈಸ್ ಹೇಳಿ ಅಂತ ತುಂಬಾ ಜನಕ್ಕೆ ಅನ್ಸುತ್ತೆ.
ಚೆನ್ನಾಗಿರೋ ಸ್ಟಾಕ್ಸ್ 600 ಅಂಡರ್ ಇರೋ ಸ್ಟಾಕ್ಸ್ ಅನ್ನ ಹೇಳ್ಕೊಡ್ತೀನಿ ಸ್ನೇಹಿತರೆ, ನೋಟ್ ಡೌನ್ ಮಾಡ್ಕೊಳ್ಳಿ. ಇವು ಗ್ರೋತ್ ಆಗ್ತಿರೋ ಸ್ಟಾಕ್ಸ್ 5 ವರ್ಷ ಅಥವಾ 10 ವರ್ಷ ಆದ್ಮೇಲೆ 600 ಇಂದ 5,000 10,000 ಸ್ಟಾಕ್ ಪ್ರೈಸ್ ಆಗೋ ಸ್ಟಾಕ್ಸ್. ಮ್ಯಾರಿಕೋ ಇದೆ, ಸುಮೋಕೋ, ಇಂಡಸ್. ಇನ್ನೊಮ್ಮೆ ರಿಪೀಟ್ ಮಾಡ್ತಿದೀನಿ, ಯಾರ್ದೋ ಒಬ್ರು ವಾಯ್ಸ್ ಆಗ್ತಿದೆ. ನನಗೆ ಕೆಲವೊಂದ್ಸಲ ಯಾಕೆ ಸಿಟ್ ಬರುತ್ತೆ ಅಂದ್ರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳ್ತಿರ್ತೀನಿ, ವಾಯ್ಸ್ ಮಾಡಿದ್ರೆ ಅದು ಇನ್ನೊಬ್ರು ಡಿಸ್ಟರ್ಬ್ ಆಗುತ್ತೆ. ಓಕೆ, ಮಾರಿಕೋ, ನುವೋಕೋ, ಜೈಡಸ್, ಡೋಡ್ಲಾ ಡೈರೀಸ್, HG ಇನ್ಫ್ರಾ ಇಂಜಿನಿಯರಿಂಗ್ ಲಿಮಿಟೆಡ್, ಯಾರೋ ಒಬ್ರು ಅವಾಗ್ಲೇ ಕೇಳಿದ್ರು HIEL ಅಂತ, ಏರ್ಟೆಲ್. ಇದು 600 ಅಂಡರ್ ಇರೋ ಸ್ಟಾಕ್ಸ್ ಸ್ನೇಹಿತರೆ. ಇದನ್ನ ನೀವು ಕಣ್ ಮುಚ್ಕೊಂಡು ಲಾಂಗ್ ರನ್ ಅಲ್ಲಿ ಬೈ ಮಾಡಿ ಇಟ್ಕೋಬಹುದು ಸ್ನೇಹಿತರೆ ಇದನ್ನ, ಸರಿನಾ? ಈ ಸ್ಟಾಕ್ಸ್ ಇವೊಂದು 5-6 ಇವು ಅರೌಂಡ್ 600 ಇದೆ. ಇನ್ನೊಂದು 200 ಅಂಡರ್ ಇರೋ ಸ್ಟಾಕ್ಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರ್ಲೇಬೇಕು ಅನ್ನೋ ಸ್ಟಾಕ್ಸ್ ನೋಡಿ. ಎಕ್ಸೈಡ್ ಫಸ್ಟ್, ಈಗ ಶೇರ್ ಪ್ರೈಸ್ ಹೆಚ್ಚು ಕಡಿಮೆ ಆಗಿದೆ ನೋಡ್ಕೊಳ್ಳಿ. ಎಕ್ಸೈಡ್, ಫಸ್ಟ್ ಸೋರ್ಸ್, ಫಿನೋಲೆಕ್ಸ್, ಪ್ರಿಸಮ್, ಜಾನ್ಸನ್ ಲಿಮಿಟೆಡ್, ಜ್ಯೋತಿ ಲ್ಯಾಬ್. ಇದು ತುಂಬಾ ಇಂಪಾರ್ಟೆಂಟ್, ನಿಮ್ಗೆ ಹೆಲ್ಪ್ ಆಗುತ್ತೆ. ಹೋಪ್ ಪ್ರತಿಯೊಬ್ಬರಿಗೂ ಇದಾಯ್ತು. ಇನ್ನ ತುಂಬಾ ಇಂಪಾರ್ಟೆಂಟ್, ನೀವು ಸರ್ಚ್ ಮಾಡಕ್ ಹೋದ್ರೆ ತುಂಬಾ ಟೈಮ್ ತಗೊಳುತ್ತೆ. 100 ಅಂಡರ್ ಇರೋ ಸ್ಟಾಕ್ಸ್, ಆ ಸ್ಟಾಕ್ಸ್ ಸಾಲಾನೇ ಇಲ್ಲ, ಸರಿನಾ? ಇದಕ್ಕೋಸ್ಕರ ನೀವು ಪೆನ್ನಿ ಸ್ಟಾಕ್ಸ್ ತರ, ಬಟ್ ಪೆನ್ನಿ ಸ್ಟಾಕ್ಸ್ ಅಲ್ಲ. ಯಾಕಂದ್ರೆ ನಾನು 50 ಕೆಳಗಡೆದೇನು ಇಟ್ಕೊಂಡಿಲ್ಲ, ಅರೌಂಡ್ 40, 50, 60 ಈ ತರ ರೇಂಜು. ನಿಯೋಜಿನ್ ಅಂತ ಒಂದ್ ಸ್ಟಾಕ್ ಇದೆ, ಬ್ರೈಟ್ ಕಾಮ್ ಅಂತ ಇದೆ, ಎಸ್ ಇವ್ರು ಹೇಳಿದ್ದು, GMDC, NBCC, ನೀತಿರಾಜ್ ಎಂಜಿನಿಯರಿಂಗ್, ಡೆನ್, ಹಾತ್ವೆ, ವಕ್ರಾಂಜೆ. ಈ ಸ್ಟಾಕ್ಸ್ ಒಂದು 7-8 ಇದಾವಲ್ಲ, ಡೆಪ್ತ್ ಫ್ರೀ ಸ್ಟಾಕ್ಸ್ 100 ಅರೌಂಡ್ ಇರೋದು. ಇದು ನಿಮ್ಗೆ ತುಂಬಾ ಹೆಲ್ಪ್ ಆಗತ್ತೆ ಸ್ನೇಹಿತರೆ, ಇದನ್ನ ಇಟ್ಕೋಬಹುದು. ಹೋಪ ನಿಮ್ಗೆ ಹೆಲ್ಪ್ ಆಯ್ತು ಅಂತ ಅನ್ಕೋತೀನಿ. ಲಾಸ್ಟ್ ಅಂಡ್ ಫಾರ್ಮೋಸ್ಟ್ ಒಂಥರ ಗಿಫ್ಟ್ ಅನ್ಕೊಂಬಿಡಿ. ಈ ಒಂದು ಮಾರ್ಚ್ ಮಂತ್ ಅಲ್ಲಿ ನಿಮ್ಗೆ 1 ಲಕ್ಷ ರೂಪಾಯಿ ನೀವೇನಾದ್ರೂ ಇನ್ವೆಸ್ಟ್ ಮಾಡ್ತಿದ್ರೆ, ಪೊಟೆನ್ಶಿಯಲ್ ಸ್ಟಾಕ್ಸ್ ವಿಚ್ ಇನ್ಕ್ಲೂಡ್ಸ್ ನಿಮಗೆ ಡಿವಿಡೆಂಟ್ ಕೊಡುವ ಪೊಟೆನ್ಶಿಯಲ್ ಸ್ಟಾಕ್ಸ್ ಸಹಿತ ನೋಡಿ. IEX ಕಂಪನಿ ನೀವು ಬೈ ಮಾಡಿ ಇಟ್ಕೋಬಹುದು, ವಿಪ್ರೋ ಬೈ ಮಾಡಿ, CDSL ಬೈ ಮಾಡಿ, ಡಾಬರ್ ಬೈ ಮಾಡಿ, ICICI ಬ್ಯಾಂಕ್, ವರುಣ್ ಬೆವರೇಜಸ್. ನೀವು ಪೆಪ್ಸಿ ತುಂಬಾ ಜನ ಕುಡಿತೀರಾ, ಬಟ್ ಪೆಪ್ಸಿ ಸ್ಟಾಕ್ ಅನ್ನ ಇಂಡಿಯಾದಲ್ಲಿ ಬೈ ಮಾಡಕ್ ಆಗಲ್ಲ. ಹಂಗಿದ್ರೆ ಮತ್ತೇನ್ ಬೈ ಮಾಡೋದು? ವರುಣ್ ಬೆವರೇಜಸ್ ಅನ್ನ ಬೈ ಮಾಡಿ ಸ್ನೇಹಿತರೆ. ಎಸ್, ನೀವು ನಮ್ ಕಂಪ್ನಿ ವಾಟ್ಸ್ಆಪ್ ನಂಬರ್ ಮೆಸೇಜ್ ಮಾಡಿ, ನಿಮ್ಗೆ ಪ್ರತಿಯೊಬ್ರು ಇದನ್ನ ಸಪರೇಟ್ ಶೀಟ್ ಅನ್ನ ಕಳಿಸ್ತೀವಿ ಸ್ನೇಹಿತರೆ. ಚೇತನ ಮ್ಯಾಮ್ ಅವ್ರೆ, ಎಸ್. ಸೊ ವರುಣ್ ಬೆವರೇಜಸ್ ಅಂದ್ರೆ ಪೆಪ್ಸಿ ಕೋದನ್ನ ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಅವರು ಫ್ರಾಂಚೈಸಿ ತಗೊಂಡಿದ್ದಾರೆ. ಓಕೆ, ಎಸ್. ಸೊ ಕಾನ್ಫಿಡೆನ್ಸ್ ಅನ್ನೋದಿದೆ ಸ್ಟಾಕ್, ಬರ್ಜರ್ ಪೇಂಟ್, IRCTC, ಇದನ್ನೊಂದು ಮ್ಯೂಚುವಲ್ ಫಂಡ್ ಸಹಿತ ಇಟ್ಕೋಬಹುದು. ಇದು 1 ಲಕ್ಷ ಶೇರ್ಸ್ ಪೋರ್ಟ್ಫೋಲಿಯೋ. ಹೋಪ ಇದಾಗಿತ್ತು ನಮ್ಮ ಇವತ್ತಿನ 1.5 ಗಂಟೆಗಳ ಸುದೀರ್ಘವಾದಂತಹ ಸ್ಟಾಕ್ ಅನ್ನ ಕ್ವಶನ್ ಅಂಡ್ ಆನ್ಸರ್ಸ್. ನಾನು ಒಂದಿಬ್ಬರ ಕಡೆಯಿಂದ ನಿಮ್ಗೆ, ಸರ್ ನಿಮ್ಗೆ ನಮ್ ಇವತ್ತಿನ ಸೆಷನ್ ಹೆಂಗ್ ಅನಿಸ್ತು? ಯು ಫೆಲ್ಟ್ ಇಟ್ ಇಸ್ ಗುಡ್? ಅಥವಾ ನಿಮ್ಮ ಅಭಿಪ್ರಾಯ ಹೇಳಿ, ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಅದನ್ನ ತಿದ್ಕೋತೀವಿ. ಸರ್ ಜಸ್ಟ್ ಐ ಆಮ್ ಆಸ್ಕಿಂಗ್, ನಿಮ್ದು ಏನಾದ್ರು ಸಜೆಷನ್ ಇದ್ರೆ ಹೇಳ್ಬೋದು, ಯಾರಾದ್ರೂ ಒಂದಿಬ್ರು. ಹೆಲ್ಪ್ ಆಯ್ತಾ? ಅಥವಾ ಏನಾದ್ರು ಸರ್ ನನಗೆ ಇದ್ರ ಬಗ್ಗೆ ಹಂಗೆ ಹಿಂಗೆ ಅಂತ ಏನಾದ್ರು, ಎನಿಥಿಂಗ್ ಯು ವಾಂಟ್ ಟು ಆಡ್ ರಿಮೈನಿಂಗ್ ಗೈಸ್? ಓಕೆ, ತುಂಬಾ ಜನ ಮಿತಲ್ ಇದ್ದೀರಾ? ಓಕೆ, ತುಂಬಾ ಜನಕ್ಕೆ ಹೆಲ್ಪ್ ಆಯ್ತು ಅಂತ ನಮ್ ಕಡೆಯಿಂದ. ಇಲ್ಲ ಸರ್ ಸಖತ್ ಹೆಲ್ಪ್ ಆಯ್ತು ಸರ್. ಯಾಕಂದ್ರೆ ಸರ್ ನಾವು ದುಡ್ದಿರೋ ದುಡ್ಡು, ಸಖತ್ ಸೇವಿಂಗ್ಸ್ ಮಾಡ್ಸಿರೋ ದುಡ್ಡು ಎಲ್ಲೋ ಒಂದ್ ಕಡೆ ಲಾಸ್ ಆಗ್ತಿದಿಲ್ಲ ಅನ್ನೋ ಕೊರಗಿತ್ತು. ಇದೇನಾಗುತ್ತೆ ಏನಾದ್ರು ಕಳ್ಕೊಂಡ್ ಬಿಡ್ತೀವಿ, ಏನಾರು ಆಗ್ಬಿಡುತ್ತೆ ಸರ್. ಅದಕ್ಕೆ ನೀವು ಎದುರುಬೇಡಿ, ಇದ್ದು ಹಿಂಗಲ್ಲ, ಹಿಂಗಾಗುತ್ತೆ, ಹಿಂಗ ಆಗ್ಬೋದು, ಹಿಂಗಿರುತ್ತೆ, ಮುಂದಿನ ಸತಿ ಹಿಂಗ್ ಬರ್ಬೋದು ಅಂತ ಒಂದ್ ಧೈರ್ಯ ತುಂಬ್ತೀರಿ ಸರ್. ಅದ್ರ ಸಖತ್ ನೋವಿರುತ್ತೆ. ಸೊ ನಾವು ಇಲ್ಲಿ 15-20 ಸಾವಿರ ದುಡಿತೀವಿ, ಅಲ್ಲಿ ನೋಡಿದ್ರೆ ಅಷ್ಟೇ ಅಮೌಂಟ್ ಕಿರ್ಕೊಂಡು ಹೋಗ್ತಿದ್ಯಲ್ಲ, ಮತ್ತೆ ನೀವ್ ಏನ್ ಆಗ್ಬೋದು ನಮ್ದು ಅಂತ. ಅದ್ರಿಂದ ಬೇಡ, ಎದುರು ಬೇಡ, ನೆಕ್ಸ್ಟ್ ಅದು ರಿಕವರ್ ಆಗುತ್ತೆ, ಅದ್ರ ಬಗ್ಗೆ ಟೆನ್ಷನ್ ಬಿಟ್ಟು ಮುಂದೆ ನಿಮ್ ಪಾಡಿ ನೀವು ಇಳಿ ಅಂತ ಒಂದು ಧೈರ್ಯ ತುಂಬ್ತೀರಾ ಸರ್. ಸಖತ್ ಹೆಲ್ಪ್ಫುಲ್ ಆಯ್ತು. ಸೊ ಸರ್, ಪ್ರತಿಯೊಬ್ಬರಿಗೂ ನನ್ ಸಜೆಷನ್, ಕಣ್ ಮುಚ್ಕೊಂಡು ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಇನ್ವೆಸ್ಟ್ ಮಾಡಕ್ಕಿಂತ ಕಲೀರಿ, ಅದನ್ನ ನೋಡ್ಕೊಳ್ಳಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಮ್ ಟೀಮ್ ಅಪ್ರೋಚ್ ಮಾಡಿ, ನಾವು ಆಲ್ವೇಸ್ ಇರ್ತೀವಿ. ನಾವಿಲ್ಲಿ ಬಿಸ್ನೆಸ್ ಮಾಡಕ್ ಬಂದಿಲ್ಲ, ಪ್ರಾಫಿಟೇಬಲ್ ಟ್ರೇಡರ್ಸ್ ಕಮ್ಯುನಿಟಿ ಬಿಲ್ಡ್ ಮಾಡಕ್ ಬಂದಿದೀವಿ ಸ್ನೇಹಿತರೆ. ನಿಮಗ್ ನಮ್ ಕಡೆಯಿಂದ ಏನೇ ಸಪೋರ್ಟ್ ಬೇಕನ್ನ ಕೇಳಿ. ನಾವ್ ಅಗೇನ್ ಪಾಸಿಬಲ್ ಆದ್ರೆ ನಾವು ಆಕ್ಚುಲಿ ಪ್ರತಿಯೊಂದು ಸಿಟೀಸ್ ಅಲ್ಲೂ ಕೂಡ ಇನ್ವೆಸ್ಟರ್ಸ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡೋ ಪ್ಲಾನ್ ಇದೆ. ಈ ಮಾರ್ಚ್ ಇಂದ ಹುಬ್ಳಿಲಿ, ಬೆಳಗಾಮಲ್ಲಿ, ದಾವಣಗೆರೆಯಲ್ಲಿ, ಬೆಂಗಳೂರಲ್ಲಿ, ಮಂಗಳೂರಲ್ಲಿ, ಬಿಜಾಪುರಲ್ಲಿ, ಬಾಗಲಕೋಟೆ, ಈ ತರ ಪ್ರತಿಯೊಂದು ಪ್ಲೇಸ್ ಅಲ್ಲೂ ಸಹಿತ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸುಮ್ನೆ ಒಂದು ಅವೇರ್ನೆಸ್ ಮಾಡ್ಬೇಕು ಅಂತ ಪ್ಲಾನ್ ಇದೆ. ಅಲ್ಪ ಸಿಕ್ಕರೆ ನಿಮ್ಗೆ ನಾವು ಮೀಟ್ ಮಾಡೋಣ. ನಮ್ ಕಡೆ ಏನೇನ್ ಸಪೋರ್ಟ್ ಬೇಕು ನೀವ್ ಹೇಳಿ, ನಿಮ್ ಕಡೆ ಏನ್ ಸಪೋರ್ಟ್ ಬೇಕು ನಾವು ಕೇಳ್ತೋಬೇಕಾನ. ಒಂದು 6 ತಿಂಗಳಲ್ಲಿ ಪ್ರತಿಯೊಬ್ರು ಪ್ರಾಫಿಟೇಬಲ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡೋಣ, ಜೊತೆಗೆ ನಾಲೆಜ್ ಅನ್ನು ಇಟ್ಕೊಳ್ಳೋಣ ಅಂತ ಹೇಳ್ತಾ, ನನ್ನ ಇಷ್ಟೆಲ್ಲ 1.5 ಗಂಟೆ 90 ನಿಮಿಷ ನಿಮಗ್ ನಾನು ಹೇಳ್ದ ಸ್ನೇಹಿತರೆ. ನೆಕ್ಸ್ಟ್ ನನ್ನ ಕಡೆಯಿಂದ ಎಸ್, ಓಕೆ, ಇದು ಸರ್ ರೈಟ್ ಟೈಮ್ ಟು ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್. ಓಕೆ, ಇದು ತುಂಬಾ ಜನ ಕೇಳ್ತೀರಾ ಸ್ನೇಹಿತರೆ.
ಇದಕ್ ನಾನು ಮೇ ಬಿ ಒಂದು ವಿಡಿಯೋ ಮಾಡ್ತೀನಿ, ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ, ನೋಡಿ ಅದನ್ನ ರೈಟ್ ಟೈಮ್ ಅಲ್ವಾ ಇದೇನಾ ಅಂತಾಳೆ. ನಾನು ಆಕ್ಚುಲಿ ಮೊನ್ನೆ ಮಾಡ್ಬೇಕು ಅನ್ಕೊಂಡ್ವಿ. ಸೊ ಮೇ ಬಿ ಇದು ಹಂಗೆ ಹೇಳ್ತಾ ಹೋದ್ರೆ ಒಂದು 5 ನಿಮಿಷ 10 ನಿಮಿಷ ಬೇಕು ನನಗೆ. ಸಿಂಪಲ್ ಆಗಿ ಹೇಳ್ತೀನಿ, ದಿಸ್ ಇಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್ ಸ್ನೇಹಿತರೆ. ಕಣ್ ಮುಚ್ಕೊಂಡು ಇನ್ವೆಸ್ಟ್ ಮಾಡಿ. ಇಂಡಿಯಾ ಈಸ್ ಗ್ರೋಯಿಂಗ್, ಲೆಟ್ ಅಸ್ ಗ್ರೋ ಟುಗೆದರ್. ಸೊ ಇದಾಗಿತ್ತು. ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ಅಂದ್ರೆ ನಿಮ್ ಎಲ್ರಿಗೂ ಸ್ನೇಹಿತರೆ ನಮ್ ಕಡೆಯಿಂದ ಯೂಟ್ಯೂಬ್ ಚಾನೆಲ್ ಲಿಂಕ್ ಅನ್ನ ಶೇರ್ ಮಾಡಿ ಸ್ನೇಹಿತರೆ. ಎಸ್, ಒಂದೇ ನಿಮಿಷ ನಿಮ್ನ ಲಿಂಕ್ ಅಲ್ಲಿ ಶೇರ್ ಮಾಡ್ಕೊಂಡ್ಬಿಡ್ತೀನಿ. ನಮ್ಮ ವಾಟ್ಸ್ಆಪ್ ನಂಬರ್ ನೀವು ಮೆಸೇಜ್ ಮಾಡಿದ್ರೆ ಅಲ್ಲೂ ಹೋಗುತ್ತೆ. ಯೂಟ್ಯೂಬ್ ಚಾನೆಲ್ ಏನಿದೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ ಬೈ ಕ್ವೆಸ್ಟ್ ಕ್ಯಾಪಿಟಲ್ ಅಂತ ಇದೆ. ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ ಬೈ ಕ್ವೆಸ್ಟ್ ಕ್ಯಾಪಿಟಲ್ ನಮ್ ಯೂಟ್ಯೂಬ್ ಚಾನೆಲ್ ಒಂದು. ಎರಡನೇದು ಸ್ನೇಹಿತರೆ, ನಾನ್ ನಿಮ್ಗೆ ಒಂದು ನಮ್ಮ ಗೂಗಲ್ ಪೇಜ್ ಲಿಂಕ್ ಅನ್ನ ಕಳಿಸ್ತೀನಿ. ಗೂಗಲ್ ಪೇಜ್ ಲಿಂಕ್ ಅನ್ನ ಕಳಿಸ್ತೀನಿ ಸ್ನೇಹಿತರೆ. ಆ ಲಿಂಕ್ ನಿಮ್ದು ರಿವ್ಯೂ ಹಾಕೊಡಿ, ಅದು ನಮಗ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ದಟ್ ನಿಮ್ ತರ ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಬೇಕಾದವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದು ನಮ್ ಪೇಜ್ ಲಿಂಕ್ ಇದು ಸ್ನೇಹಿತರೆ, ನೀವು ಹೋಗಿ ಓಕೆ ನಾನು ಲಿಂಕ್ ಅನ್ನ ಎಲ್ಲಿ ಶೇರ್ ಮಾಡ್ಬೋದು ನೋಡ್ತೀನಿ. ಎಸ್, ನೀವು ಗೂಗಲ್ ಅಲ್ಲಿ ಹೋಗಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹುಬ್ಳಿ ಅಂತ ಹೊಡೆದ್ರು ಬರುತ್ತೆ. ನಿಮ್ ಓನ್ ರಿವ್ಯೂಸ್ ಹಾಕಿ ಸ್ನೇಹಿತರೆ, ಅದಷ್ಟೇ ನಾವು ನಿಮ್ಮ ಹತ್ರ ಕೇಳೋದು. ಓಕೆ, ಸೊ ಈ ರಿವ್ಯೂ ಹಾಕಿ ಅಂಡ್ ನೋಡೋಣ ಸ್ನೇಹಿತರೆ ನಮ್ ಕಡೆ ಏನಾಗುತ್ತೆ ಅಂತ. ಇದಾಗಿತ್ತು ನಮ್ಮ ಇವತ್ತಿನ 90 ನಿಮಿಷಗಳ ಸೆಷನ್. ಸೊ ಮತ್ತೆ ಮುಂದಿನ ವೆಬಿನಾರ್ ಅಲ್ಲಿ ಸಿಗೋಣ ಸ್ನೇಹಿತರೆ. ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಮತ್ತೆ ನಮ್ಮ ಹತ್ರ ಕ್ಲಿಯರ್ ಮಾಡ್ಕೊಳ್ಳಿ ಅಥವಾ ನಮ್ಮ ವಾಟ್ಸ್ಆಪ್ ನಂಬರ್ ರೀಚ್ ಔಟ್ ಆಗಿ. ಸೊ ಇಟ್ ವಾಸ್ ರಿಯಲಿ ನೈಸ್ ಸೆಷನ್. ಕರ್ನಾಟಕದಲ್ಲೂ ಕೂಡ ಸ್ಟಾಕ್ ಮಾರ್ಕೆಟ್ ಅನ್ನ ಸೀರಿಯಸ್ ಆಗಿ ತಗೊಂಡು ಇದನ್ ಮಾಡೋರ್ನ ನೋಡಿದ್ರೆ ನಮಗೂ ಖುಷಿ ಆಗತ್ತೆ. ಎಲ್ರು ಬೆಳೆಯೋಣ, ಲೆಟ್ಸ್ ಗ್ರೋ ಟುಗೆದರ್ ಆಸ್ ಅ ಟೀಮ್ ಅಂಡ್ ಲೆಟ್ಸ್ ಅರ್ನ್ ಟುಗೆದರ್. ಸಿಗೋಣ ಸ್ನೇಹಿತರೆ ಮತ್ತೆ ನಮ್ಮ ಮುಂದಿನ ಲೈವ್ ಇದ್ರಲ್ಲಿ. ಸೊ ಪ್ರತಿಯೊಬ್ಬರಿಗೂ ಶುಭರಾತ್ರಿ. ಟೇಕ್ ಕೇರ್. ಆಲ್ ದಿ ಬೆಸ್ಟ್ ಅಂಡ್ ಹ್ಯಾಪಿ ಟ್ರೇಡಿಂಗ್, ಹ್ಯಾಪಿ ಇನ್ವೆಸ್ಟಿಂಗ್.